ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈ ಕೋವಿಡ್-19 ಈ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರು ಮನೆಯಿಂದಲೇ ಏನಾದರೂ ಆನ್ಲೈನ್ ಬಿಸ್ನೆಸ್ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಸೊ ಏನಾದರೂ ಪ್ಯಾಸಿವ್ ಇನ್ಕಮ್ ನಮಗೆ ಮಾಡೋಕ್ಕಾಗುತ್ತಾ ಅಂತ. ಯಾಕೆಂದರೆ ಇಲ್ಲಿ ಈಗ ಸಿಚುವೇಶನ್ ಈ ರೀತಿ ಬಂದಿದೆ ಅಂದರೆ ಸೊ ಆಲ್ಮೋಸ್ಟ್ ಈ ಒಂದು ಅಕಾಡೆಮಿಕ್ ಇಯರ್ ಅಂತ ಮಕ್ಕಳಿಗೆ ಈ ಒಂದು ಅಕಾಡೆಮಿಕ್ ಇಯರನ್ನೇ ತೆಗೆಯುವುದರಲ್ಲಿದ್ದಾರೆ. ಸೊ ಆಲ್ಮೋಸ್ಟು ಜನರು ಜಾಬ್ ಕಳೆದುಕೊಳ್ತಿದ್ದಾರೆ. ಅದೇ ರೀತಿ ಕೆಲವರಿಗೆ ಆಫ್ ಸ್ಯಾಲ್ರಿ ನೀಡ್ತಾ ಇದೆ ಕೆಲವು ಕಂಪನಿಗಳು. ಸೊ ಇಲ್ಲಿ ಒಂದು ಆಪರ್ಚುನಿಟಿಯನ್ನು ಜನರು ಹುಡುಕ್ತಾ ಇದ್ದಾರೆ. ಯಾವ ರೀತಿ ನಾವು ನಮ್ಮ ಮನೆಯನ್ನು ನಡೆಸಬೇಕು, ನಮ್ಮ ಮಕ್ಕಳನ್ನು ಯಾವ ರೀತಿ ನೋಡ್ಕೊಳ್ಬೋದು, ಯಾವುದೊಂದು ಆಪರ್ಚುನಿಟಿ ಇದೆ ಅಂತ ಆನ್ಲೈನಲ್ಲಿ ಹುಡುಕಾಡ್ತಾ ಇರ್ತಾರೆ. ಇವತ್ತಿಗೆ ಫೇಸ್ಬುಕ್ ಆಗಿರ್ಬೋದು ಅಥವಾ ವಾಟ್ಸ್ಯಾಪ್, ಇನ್ಸ್ಟಾಗ್ರಾಮ್ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲು ಜನರು ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್, ಜೋಕ್ಸ್ ಇದನ್ನುಗಳನ್ನು ನೋಡ್ತಿದ್ರು. ಆದರೆ ಈಗ ಕಾಲ ಬದಲಾಗಿದೆ ಫ್ರೆಂಡ್ಸ್. ಪ್ರತಿಯೊಬ್ಬರು ಏನಾದರೂ ಆಪರ್ಚುನಿಟಿ ಹುಡುಕ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಇದ್ದೇನೆ. ಸೊ ಈ ಒಂದು 2020 ಈ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಇದರ ಬಗ್ಗೆ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದೇನೆ. ಯಾವ ರೀತಿ ನಾವು ಒಂದು ಸ್ಮಾಲ್ ಒಂದು ರೂಪಾಯಿ 170ರಿಂದ 180 ಅಥವಾ 200 ರೂಪಾಯಿ ಅಂತ ಹೇಳ್ಬೋದು. ನಾನು 200 ರೂಪಾಯಿಂದ ತಿಂಗಳಿಗೆ ಒಂದು 50,000 ರೂಪಾಯಿದಿಂದ ಒಂದು 1 ಲಕ್ಷ ರೂಪಾಯಿ ತನಕ ನಾವು ಈಸಿಲಿ ಮಾಡ್ಬೋದು. ಅದೇ ಆಪರ್ಚುನಿಟಿ ಇದೆ ಫ್ರೆಂಡ್ಸ್, ಕ್ರಿಪ್ಟೋ ಕರೆನ್ಸೀಸ್. ಸೊ ಈ ಕ್ರಿಪ್ಟೋ ಕರೆನ್ಸಿ ಒಂದು ಬುಲ್ ಮಾರ್ಕೆಟನ್ನು ಈಗ ನೋಡ್ತಾ ಇದ್ದೇವೆ ನಾವು ಫ್ರೆಂಡ್ಸ್. ಆಲ್ಮೋಸ್ಟ್ ಬಿಟ್ ಕಾಯಿನ್ $11,762 ಟ್ರೇಡ್ ಆಗ್ತಾ ಉಂಟು ಫ್ರೆಂಡ್ಸ್. ಅದೇ ರೀತಿ ಇಥೇರಿಯಂ ಆಲ್ಮೋಸ್ಟ್ 32,000ಕ್ಕಿಂತ ಮೇಲೆ ಟ್ರೇಡ್ ಆಗ್ತಾ ಉಂಟು. ಅದೇ ರೀತಿ ಎಲ್ಲ ನೀವು ಇಲ್ಲಿ ಕಾಣ್ತಾ ಇರ್ಬೋದು. ಪ್ರತಿಯೊಂದು ದಿವಸ ಈ ಕ್ರಿಪ್ಟೋ ಕರೆನ್ಸಿಗಳು ಮೂವ್ಮೆಂಟನ್ನು ಕಾಣ್ತೇವೆ ಬಿಕಾಸ್ ಆಫ್ ದ ಡಿಸೆಂಟ್ರಲೈಸೇಷನ್ ಅಪ್ಲಿಕೇಶನ್ಸ್. ಯಾವುದೇ ಯಾರಿಂದಲೂ ಕಂಟ್ರೋಲ್ ಇಲ್ಲ. ಅದ ಕಾರಣ ಫ್ರೆಂಡ್ಸ್ ಡಿಸೆಂಟ್ರಲೈಸ್, ಪಿಯರ್ ಟು ಪಿಯರ್ ಅಂತ ನಾವು ಹೇಳ್ತೇವೆ. ಓಪನ್ ಸೋರ್ಸ್, ಓಪನ್ ಲೆಡ್ಜರ್, ಪ್ರತಿಯೊಂದು ಟ್ರಾನ್ಸ್ಪರೆನ್ಸಿ ಇಲ್ಲಿದೆ. ಸೊ ಫ್ರೆಂಡ್ ಜನರು ಅಂದರೆ ಈ ಸೆಂಟ್ರಲೈಸೇಷನಿಂದ ಫೆಡ್ ಆಫ್ ಆಗಿದ್ದಾರೆ. ಸೊ ಜನರು ಡಿಸೆಂಟ್ರಲೈಸ್ ಕಡೆ ಮೂವ್ ಆಗ್ತಾ ಇದ್ದಾರೆ. ಸೊ ಇದರ ಆಪರ್ಚುನಿಟಿಯನ್ನು ಕ್ರಿಪ್ಟೋ ಕರೆನ್ಸಿ ಒನ್ ಆಫ್ ದ ಪಾರ್ಟ್ ಅಂತ ಹೇಳ್ಬೋದು. ಸೊ ಇದರ ಮುಖಾಂತರ ನಾವು ಏನು ನಮಗೆ ದಿವಸಕ್ಕೆ ಏನು ನಾವು ಅರ್ನ್ ಮಾಡ್ಬೋದು, ಮಿನಿಮಮ್ 1,000-2,000 ಇದ್ದರೆ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾವು ಅರ್ನ್ ಮಾಡ್ಬೋದು. ಸೊ ಇದು ಲಾಸ್ಟ್ 2009 ಹುಟ್ಟಿದ ಒಂದು ಕರೆನ್ಸಿ ಇವತ್ತಿಗೆ ವಾಸ್ಟಾಗಿ ಬೆಳೀತಾ ಉಂಟು ಫ್ರೆಂಡ್ಸ್. ಒಂದು 9 ರೂಪಾಯಿ 6 ರೂಪಾಯಲ್ಲಿ ಒಂದು ಸಿಗ್ತಾ ಇದ್ದ ಒಂದು ಕರೆನ್ಸಿ ಇವತ್ತಿಗೆ 10 ಲಕ್ಷಕ್ಕಿಂತ ಮೇಲೆ ಟ್ರೇಡ್ ಆಗ್ತಾ ಉಂಟು ಅಂದರೆ ನಮಗೆ ರಿಯಲಿ ಶಾಕಿಂಗ್ ಹೇಳ್ಬೋದು ಫ್ರೆಂಡ್ಸ್. ಸೊ ಇದರ ಆಪರ್ಚುನಿಟಿ ನಾವು ಇನ್ನು ಮುಂದೆ ನೆಕ್ಸ್ಟ್ 10 ಇಯರ್ಸ್, ನೆಕ್ಸ್ಟ್ ಡೆಕೇಡ್ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ 10 ಇಯರ್ಸಲ್ಲಿ ಈ ಆಪರ್ಚುನಿಟಿಯನ್ನು ನಾವು ನಮ್ಮದಾಗಿ ಕಳಿಸಬಹುದು. ಸೊ ಇದರಲ್ಲಿ ನಾವು ನಮ್ಮ ಇನ್ಕಮನ್ನು ಅಂದರೆ ಸ್ಮಾಲ್ ಮೈಕ್ರೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇನೆ ನಾನು. ಸ್ಮಾಲ್ ಇನ್ವೆಸ್ಟ್ಗಳನ್ನು ನಾವು ಮಂತ್ಲಿ ಪ್ಲಾನ್ ಔಟ್ ಮಾಡಿ ಯಾವ ರೀತಿಯಲ್ಲಿ ಗ್ರೋ ಮಾಡ್ಕೊಳ್ಬೋದು. ಸೊ ಇದರ ಬಗ್ಗೆ ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಫ್ರೆಂಡ್ಸ್. ನಾನೀಗ ಪ್ರತಿಯೊಂದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತಾಡಲ್ಲ. ನಾವು ಬಿಟ್ ಕಾಯಿನನ್ನು ನೋಡಿದ್ದೇವೆ, ಇಥೇರಿಯಂ ನೋಡಿದ್ದೇವೆ. ಸೊ ನಾನು ಈಗ ಮಾತಾಡ್ತಾ ಇರುವಂಥ ಕರೆನ್ಸಿ ಅದೇ ಆಗಿದೆ ಫ್ರೆಂಡ್ಸ್. ಇದೀಗ ಕಾಯಿನ್ ಮಾರ್ಕೆಟ್ ಕ್ಯಾಪಿಟಲ್ ಇಸ್ ದ ಒನ್ ಆಫ್ ದ ಟಾಪ್. ಅಂದರೆ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಎಷ್ಟು ಕಾಯಿನ್ಗಳಿವೆ, ಯಾವುದು ಜೆನ್ವಿನಿಟಿ ಇದೆ, ಅದೆಲ್ಲರ ಬಗ್ಗೆ ಇದು ನಮಗೆ ಕ್ಲಿಯರ್ ಡೀಟೇಲ್ಸ್ ಕೊಡ್ತೇವೆ ಫ್ರೆಂಡ್ಸ್. ನೋಡಲಿಕ್ಕೆ ಈಗ 6,449 ಕರೆನ್ಸಿಗಳಿವೆ. ಆದರೆ ಬಿಟ್ ಕಾಯಿನ್ ಡಾಮಿನೆನ್ಸ್ 59% ಮಾರ್ಕೆಟ್ ಕ್ಯಾಪಿಟಲ್ ಇಲ್ಲಿ ನೋಡ್ತಾ ಇರ್ಬೋದು. 24 hours ವಾಲ್ಯೂಮ್ ಎಷ್ಟು, ಇನ್ನು 1,000 ಕೋಟಿ 2,000 ಕೋಟಿ ಅದಕ್ಕಿಂತ ಜಾಸ್ತಿ ಇದೆ ಫ್ರೆಂಡ್ಸ್ ಬಿಟ್ ಕಾಯಿನ್ನ ವಾಲ್ಯೂಮ್. ಸೊ 59% ಇದರ ವಾಲ್ಯೂಮನ್ನು ಬಿಟ್ ಕಾಯಿನೇ ಮಾಡ್ತಾ ಇದೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಇಥೇರಿಯಂ. ಸೊ ಈ ರೀತಿ ಟಾಪ್ ಒಂದು 50 ಅಥವಾ ಟಾಪ್ 100 ಒಳಗಿರೋ ಪ್ರಾಜೆಕ್ಟ್ಗಳು, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು, ಡಿಸೆಂಟ್ರಲೈಸ್ ಪ್ರಾಜೆಕ್ಟ್ಗಳು ತುಂಬ ಪಾಪ್ಯುಲರ್ ಆಗ್ತಿದೆ ಪ್ರೆಸೆಂಟ್ ಸಿಚುವೇಷನಲ್ಲಿ. ಸೊ ನಾನೀಗ ನಿಮಗೆ ಒಂದು ತೋರಿಸ್ತಾ ಒಂದು ಕರೆನ್ಸಿ ಟ್ರಾನ್ ಫ್ರೆಂಡ್ಸ್, ಟ್ರಾನ್. ಸೊ ಈ ಕರೆನ್ಸಿಯನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ 11.9% ಇವತ್ತು ಕೂಡ ಅದು ಅಪ್ ಟ್ರೆಂಡ್ ಪಡಿತಾ ಇದೆ. ಸೊ ಆಲ್ಮೋಸ್ಟ್ ನಾವು ಇಂಡಿಯನ್ ಕರೆನ್ಸಿಯಲ್ಲಿ ಹೇಳಿದ್ರೆ ಅದೇ 170ರಿಂದ 182 ರೂಪಾಯಿ ಒಳಗೆ ಈ ಕರೆನ್ಸಿ ನಮಗೆ ಸಿಗ್ತಾ ಉಂಟು. ಸೊ ಫ್ಯೂಚರಲ್ಲಿ ಈ ಕರೆನ್ಸಿ ಆಲ್ಮೋಸ್ಟ್ 20 ರೂಪೀಸ್ ಟು 25 ರೂಪೀಸ್ ಕಾಣಲಿಕ್ಕಿದೆ ಫ್ರೆಂಡ್ಸ್. ವಿದಿನ್ 2 to 3 ಇಯರ್ಸ್ ಅಥವಾ 3 to ಆರ್ ಎಕ್ಸಾಂಪಲ್ ವಿದಿನ್ 5 ಇಯರ್ಸ್ ಶಾರ್ಟ್ಲಿ ಬಿಟ್ ಕಾಯಿನ್ ಆಲ್ ಟೈಮ್ ಹೈ 50 ಲಕ್ಷ ರೀಚ್ ಆಗುವ ಎಕ್ಸ್ಪೆಕ್ಟೇಷನ್ ವರ್ಲ್ಡ್ ಮಾರ್ಕೆಟ್ ಪ್ರೆಡಿಕ್ಟ್ ಆಗ್ತಾ ಇದೆ. ಅದೇ ರೀತಿ ಇದು ಕರೆನ್ಸಿ ಕೂಡ ಟ್ರಾನ್, ಇದು ಕೂಡ ಆಲ್ಮೋಸ್ಟ್ 5 ಇಯರ್ಸಲ್ಲಿ 25 ರೂಪೀಸ್ ಇನ್ ಅಬೌವ್ 30 ತನಕ ಅಲ್ಲಿ ತನಕ ಮೂವ್ ಆಗುವ ಚಾನ್ಸಸ್ ಇದೆ. ಯಾವ ಫೈನಾನ್ಷಿಯಲ್ ಅಡ್ವೈಸ್ ಅಲ್ಲ. ಸೊ ನೀವು ನಿಮ್ಮ ಡ್ಯೂ ಡಿಲಿಜೆನ್ಸನ್ನು ಮಾಡ್ಕೊಳ್ಳಿ, ನಿಮ್ಮ ರಿಸರ್ಚನ್ನು ಮಾಡ್ಕೊಳ್ಳಿ, ಸ್ಟಡಿ ಮಾಡಿಕೊಳ್ಳಿ ಫ್ರೆಂಡ್ಸ್. ಯಾಕೆಂದರೆ ಬಿಟ್ ಕಾಯಿನ್ಗೆ 50 lakhs ಹೋಗುವಾಗ ಟ್ರಾನ್ ಕೂಡ ಇದನ್ನು ಫಾಲೋ ಮಾಡಿದೆ. ಯಾಕೆಂದರೆ ಟ್ರಾನ್ನ ಒಂದು ಬೆಸ್ಟ್ ಅಂದರೆ ಫೀಚರನ್ನು ನಾವು ನೋಡ್ತಾ ಇರ್ಬೋದು. ಇವತ್ತಿಗೆ ಬಿಟ್ ಕಾಯಿನ್ ಬ್ಲಾಕ್ ಚೈನ್ ಕಂಜೆಕ್ಷನ್ ತುಂಬ ಆಗಿದೆ. ಒಂದು ಟ್ರಾನ್ಸಾಕ್ಷನ್ ಆಗೋಕ್ಕೆ ನಿಯರ್ಲಿ 15 to 20 minutes ತಗೊಳುತ್ತೆ ಒಂದು ಟ್ರಾನ್ಸಾಕ್ಷನ್ ವರ್ಲ್ಡ್ ವೈಡ್ ಎನಿವೇರ್. ಅದೇ ರೀತಿ ಇಥೇರಿಯಂ ಒಂದು ಟ್ರಾನ್ಸಾಕ್ಷನ್ ವಿದಿನ್ 5 minutes ಮಾಡುತ್ತೆ. ಬಟ್ ಒಂದು ನಿಮಿಷದಲ್ಲಿ ಅಥವಾ 1 ಸೆಕೆಂಡಲ್ಲಿ ಒಂದು 5 ಟ್ರಾನ್ಸಾಕ್ಷನ್ಸ್ ಅದರೊಳಗೆ ಆಗುತ್ತೆ. ಅದಕ್ಕಿಂತ ಮೇಲೆ ಇಥೇರಿಯಂ ಬ್ಲಾಕ್ ಚೈನಲ್ಲಿ ಕೂಡ ಅಷ್ಟು ಟ್ರಾನ್ಸಾಕ್ಷನ್ ಇಲ್ಲ.
ಟ್ರಾನ್ ಇವತ್ತಿಗೆ ಯಾಕೆ ಪಾಪ್ಯುಲರ್ ಪಡಿತಾ ಇದೆ ಅಂದರೆ ಇದರ ಬಿಕಾಸ್ ಆಫ್ ಇಟ್ಸ್ ಬ್ಲಾಕ್ ಚೈನ್. 1 ಸೆಕೆಂಡ್ನಲ್ಲಿ 25 ಟ್ರಾನ್ಸಾಕ್ಷನ್ಗಳನ್ನು ಮಾಡುತ್ತೆ. ಇವತ್ತು ರಿಪ್ಪಲ್ನ ಟ್ರಾನ್ಸಾಕ್ಷನನ್ನು ಕೂಡ ಬೀಟ್ ಮಾಡ್ತಿದೆ ಟ್ರಾನ್. ಸೊ ಅದಕ್ಕೋಸ್ಕರ ಇದು ನೆಕ್ಸ್ಟ್ ಫ್ಯೂಚರ್ ಕರೆನ್ಸಿ ಅಂತಲೇ, ಫ್ಯೂಚರ್ ಬ್ಲಾಕ್ ಚೈನ್, ಫಾಸ್ಟೆಸ್ಟ್ ಬ್ಲಾಕ್ ಚೈನ್. ಸೊ ಯೂಸ್ಫುಲ್ ಫಾರ್ ಗ್ಯಾಮ್ಲಿಂಗ್ ಸೆಕ್ಟರ್. ಅದೇ ರೀತಿ ಫಾಸ್ಟ್ ಟ್ರಾನ್ಸಾಕ್ಷನ್ ಆಗುವ ಎಲ್ಲ ಕಡೆಗಳಲ್ಲಿ ಇದನ್ನು ಯೂಸ್ ಆಗ್ತದೆ. ಕಾಯಿನ್ಸ್ ಏಷ್ಯನ್ ಕಮ್ಯುನಿಟಿ ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇದೆ ಫ್ರೆಂಡ್ಸ್. ಸೊ ನನ್ನ ಲೆಕ್ಕಾಚಾರ ಪ್ರಕಾರ, ನನ್ನ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇದರ ಪ್ರಕಾರ ಈ ಕರೆನ್ಸಿಯ ಟೋಟಲ್ ಸಪ್ಲೈ ಜಾಸ್ತಿ ಇದೆ. ಆದ ಕಾರಣ ಬಿಟ್ಕಾಯಿನ್ನಷ್ಟು ಹೋಗದಿದ್ರೂ ಕೂಡ ಇವತ್ತಿಗೆ 1.5-2 ರೂಪಾಯಲ್ಲಿ ಸಿಗುವ ಕರೆನ್ಸಿ ನಾಳೆ ಒಂದು ವಿದಿನ್ 5 to 10 ಇಯರ್ಸ್ನೊಳಗೆ ನಾವು ನೋಡಲಿಕ್ಕಿದ್ದೇವೆ ನಿಯರ್ಲಿ 30 rupees to 50 rupees ಫ್ರೆಂಡ್ಸ್. ಓಕೆ, ಈಗ ಒಂದು ಟ್ರಾನನ್ನು ಪಡಲಿಕ್ಕೆ 2 ರೂಪಾಯಿ ಬೇಕು. ಸೊ ನಮ್ಮಲ್ಲಿ ಈಗ ಪಡ್ಕೊಂಡ ಟ್ರಾನ್ಗಳನ್ನು ಯಾವ ರೀತಿ ನಾವು ಇಲ್ಲಿ ಡಬಲ್ ಅಥವಾ ಮಲ್ಟಿಪಲ್ ಅಥವಾ 3 times ಮಾಡ್ಕೊಳ್ಬೋದು ಅಂತ ಇಲ್ಲಿ ನೋಡ್ಕೊಳ್ಳೋ ಫ್ರೆಂಡ್ಸ್. ಸೊ ಟ್ರಾನ್ನ ಬಗ್ಗೆ ಜಸ್ಟ್ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೇನೆ. ಸೊ 16th ರ್ಯಾಂಕಿಂಗಲ್ಲಿ ಇದೆ. ಕಾಯಿನ್ ಮಾರ್ಕೆಟ್ 24 hours ವಾಲ್ಯೂಮ್ ಕೂಡ ಇದರದ್ದು ಆಲ್ಮೋಸ್ಟ್ ಮೋರ್ ದೆನ್ 5,000 crores ಅಬೌವ್ ಇದೆ. ಸೊ ನೀವು 24 hours ವಾಲ್ಯೂಮ್ ನೋಡ್ಬೋದು. ಫಸ್ಟ್ ಆಫ್ ಆಲ್ ನಾವು ನೋಡ್ತಾ ಇರೋದು ಫ್ರೆಂಡ್ಸ್, ನೋಡ್ಲಿಕ್ಕಿರೋದು ಇದರ ಮಾರ್ಕೆಟ್ ಪೇರ್ಸ್. ಸೊ ಎಷ್ಟು ಎಕ್ಸ್ಚೇಂಜ್ಗಳಲ್ಲಿ ಇದು ಟ್ರೇಡ್ ಆಗ್ತದೆ. ಈಗ ಬಿಟ್ಕಾಯಿನ್ ವರ್ಲ್ಡ್ನ 400 to 500 ಎಕ್ಸ್ಚೇಂಜ್ಗಳಲ್ಲಿ ಟ್ರೇಡ್ ಆಗ್ತಾ ಉಂಟು. ಸೊ ಬೈನಾನ್ಸ್ ಇಸ್ ದ ನಂಬರ್ 1 ಎಕ್ಸ್ಚೇಂಜ್. ಸೊ ಈ ಎಕ್ಸ್ಚೇಂಜಲ್ಲಿ ಯಾವಾಗಲೂ ಟ್ರೇಡ್ ಆದರೆ ವಾಲ್ಯೂಮ್ ಅಂದರೆ ಯಾವಾಗಲೂ ಲಿಕ್ವಿಡಿಟಿ ಇರುತ್ತೆ ಫ್ರೆಂಡ್ಸ್. ಬೈನಾನ್ಸಲ್ಲಿ ಕೂಡ ಟ್ರಾನ್ ಕರೆನ್ಸಿ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಅಥವಾ ವಾಲ್ಯೂಮಲ್ಲಿ ಆಲ್ ಟೈಮ್ ಹೈಯಲ್ಲಿ ಟ್ರೇಡ್ ಆಗ್ತಾ ಉಂಟು ಬೈನಾನ್ಸಲ್ಲಿ. ಅದೇ ರೀತಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಆಲ್ಮೋಸ್ಟ್ ಮೋರ್ ದ್ಯಾನ್ 393 ಎಕ್ಸ್ಚೇಂಜ್ ವರ್ಲ್ಡ್ ವೈಡಲ್ಲಿ ಇದು ಟ್ರೇಡ್ ಆಗ್ತಾ ಉಂಟು ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಾವು ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ನೋಡಬಹುದು NSE BSE 2 ಎಕ್ಸ್ಚೇಂಜ್ಗಳಲ್ಲಿ ಸ್ಟಾಕ್ಗಳು ಟ್ರೇಡ್ ಆಗ್ತದೆ. ಅದೇ ರೀತಿ ಕ್ರಿಪ್ಟೋ ಕರೆನ್ಸಿಗಳು ವರ್ಲ್ಡ್ನ ಎಲ್ಲ ಎಕ್ಸ್ಚೇಂಜ್ಗಳಲ್ಲಿ ಟ್ರೇಡ್ ಆಗ್ತದೆ. ಮೋರ್ ದೆನ್ 400 to 500 ಎಕ್ಸ್ಚೇಂಜಸ್. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ ಈ ಕ್ರಿಪ್ಟೋ ಕರೆನ್ಸಿ ಅಂದರೆ. ಆಲ್ಮೋಸ್ಟ್ ಡಿಸೆಂಟ್ರಲೈಸ್ಡ್ ಪಿಯರ್ ಟು ಪಿಯರ್ ಕಾನ್ಸೆಪ್ಟ್ ಇದು. ಸೊ ಜನರು ಇದನ್ನು ಈಗ ಫ್ಯೂಚರ್ ಅಂತ ಹೇಳ್ಬೋದು. ದ ನೆಕ್ಸ್ಟ್ 10 years or 20 years ಕ್ರಿಪ್ಟೋ ಯುಗ ಅಂತ ನಾನು ಹೇಳ್ಬೋದು. ಸೊ ಫ್ರೆಂಡ್ಸ್, ನಾವು ಇಲ್ಲಿ ನನ್ನ ರೆಕಮೆಂಡೇಶನ್ ಪ್ರಕಾರ ಫೈನಾನ್ಷಿಯಲ್ ಅಡ್ವೈಸ್ ಅಲ್ಲ, ಆದರೂ ಕೂಡ ನೀವು ಟ್ರಾನನ್ನು ನೀವು ಇಲ್ಲಿ ಬೈ ಮಾಡಿ ಇದರ ಫ್ಯೂಚರ್ಗೆ ಇದರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ 25% ಪೋರ್ಟ್ಫೋಲಿಯೋದಲ್ಲಿ ನಾವು ಕ್ರಿಪ್ಟೋ ಕರೆನ್ಸಿಗಳನ್ನು ಇಡಲೇಬೇಕು. ಸೊ ಅದರಲ್ಲಿ ಬಿಟ್ಕಾಯಿನ್ ನಮ್ಮದು ಆಲ್ಮೋಸ್ಟ್ 10-15% ಇದ್ದರೆ, ಇಥೇರಿಯಂ 10% ಇದ್ದರೆ, ಅಟ್ಲೀಸ್ಟ್ ರಿಮೈನಿಂಗ್ 10% ಟ್ರಾನ್ ಒಂದು ಕರೆನ್ಸಿಯನ್ನು ನಿಮಗೆ ಇಡಲಿಕ್ಕೆ ನಾನು ರೆಕಮೆಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಸೊ ನಾವೀಗ ತೆಗೆದುಕೊಂಡ ಟ್ರಾನನ್ನು ವ್ಯಾಲ್ಯೂಯೇಷನ್ ಮೇ ಬಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರ್ತದೆ. ಆದರೆ ಅದನ್ನು ನಾವು ನಮ್ಮ ಟ್ರಾನ್ಗಳನ್ನು ಯಾವ ರೀತಿ ಮಲ್ಟಿಪಲ್ ಮಾಡ್ಬೋದು, ಯಾವ ರೀತಿ ಗ್ರೋ ಮಾಡ್ಬೋದು, ಸೊ ಅದರ ಬಗ್ಗೆ ನಾನು ನಿಮಗೆ ಹೇಳಿಕ್ಕೆ ಇಚ್ಛಿಸ್ತೀನಿ ಫ್ರೆಂಡ್ಸ್. ಸೊ ಈಗಿನ ಟ್ರೆಂಡೇ ಆಗಿದೆ ಫ್ರೆಂಡ್ಸ್ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್. ವಾಟ್ ಈಸ್ ಸ್ಮಾರ್ಟ್ ಕಾಂಟ್ರಾಕ್ಟ್? ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದರೆ ಎಂತ? ಇವತ್ತಿಗೆ ನಾವು ನೋಡ್ತಾ ಇರ್ಬೋದು ಕೆಲವು ಕಂಪನಿಗಳು ನಾವು ಲಾಸ್ಟ್ 15 year ನೆಟ್ವರ್ಕ್ ಮಾರ್ಕೆಟಿಂಗ್ ಕೆರಿಯರಲ್ಲಿ, ನಮ್ಮ ಮಲ್ಟಿ ಲೆವೆಲ್ ಕೆರಿಯರ್ ಮಾರ್ಕೆಟಿಂಗ್ ಕೆರಿಯರಲ್ಲಿ ನಾವು ಕೆಲವು ಇನ್ವೆಸ್ಟ್ಮೆಂಟ್ ಕಂಪನಿಗಳನ್ನು ನೋಡಿದ್ದೇವೆ. ಸೊ ಹೈ ರಿಟರ್ನ್ ರೇಷಿಯೋ ನಮಗೆ ಪ್ರಾಮಿಸ್ ಮಾಡ್ತದೆ. ಆದರೆ ವಿದಿನ್ 1 or 2 months ಯಾ 3 monthsನೊಳಗಡೆ ಈ ಕಂಪನಿಗಳು ಕ್ಲೋಸ್ ಮಾಡ್ತವೆ, ಅಥವಾ ಕೆಲವೊಮ್ಮೆ ಈ ಕಂಪನಿಗಳು ತಮ್ಮ ಪ್ಲ್ಯಾನ್ಗಳನ್ನು ಚೇಂಜ್ ಮಾಡ್ಕೊಳ್ತವೆ. ಸೊ ಆ್ಯಸ್ ಎ ನಾವು ಬಿಲ್ಟಪ್ ಮಾಡಿದ ಟೀಮ್ಗಳನ್ನು ನಮಗೆ ಇಲ್ಲಿ ಮುಂದೆ ಕೊಂಡೋಗ್ಲಿಕ್ಕಾಗಲ್ಲ, ನಾವು ಕೂಡ ಮತ್ತೊಂದು ಕಂಪನಿಗೆ ಜಂಪ್ ಆಗ್ತೀವಿ. ಸೊ ಇಲ್ಲಿ ಒಂದು ಬ್ಯೂಟಿಫುಲ್ ಸಿಸ್ಟಮ್ ಇದೆ ಫ್ರೆಂಡ್ಸ್, ಸ್ಮಾರ್ಟ್ ಕಾಂಟ್ರಾಕ್ಟ್ ಸಿಸ್ಟಮ್. ಸೊ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದರೆ, ಸೊ ಇದನ್ನು ಒಂದು ಕೋಡಿಂಗ್ ಮುಖಾಂತರ, ಒಂದು ಸಾಫ್ಟ್ವೇರ್ ಕೋಡಿಂಗ್ ಮುಖಾಂತರ ಇದೊಂದು ಕಾಂಟ್ರಾಕ್ಟನ್ನು ಬರೆಯಲಾಗುತ್ತೆ. ಸೊ ಈ ಕಾಂಟ್ರಾಕ್ಟನ್ನು ಈ ಡೆವಲಪರ್ಗಳು ಕ್ರಿಯೇಟ್ ಮಾಡಿ ಇದನ್ನು ಟ್ರಾನ್ ಬ್ಲಾಕ್ ಚೈನ್ನ ಒಳಗೆ ಡೆಪ್ಲಾಯ್ ಮಾಡ್ತಾರೆ ಅಂದರೆ ಅದರೊಳಗೆ ಲಾಕ್ ಮಾಡಿ ಬಿಡ್ತಾರೆ. ಸೊ ಇದರಲ್ಲಿರುವ ಕೋಡಿಂಗ್ಗಳನ್ನು ಯಾರಿಗೆ ಮುಟ್ಟಕ್ಕಾಗಲ್ಲ. ಸೊ ಆ ಕೋಡಿಂಗ್ನಲ್ಲಿ ಯಾವ ರೀತಿ ಬರೆದಿರ್ತದೆ ಅದೇ ರೀತಿ ಸ್ಮಾರ್ಟ್ ಕಾಂಟ್ರಾಕ್ಟ್ಗಳು ನಡೀತವೆ. ಇವನ್ ಡೆವಲಪರ್ಗೆ ಕೂಡ ಇದನ್ನು ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಎಂದಿಗೂ ಎಡಿಟ್ ಮಾಡಲಿಕ್ಕೆ ಆಗದಿರೋ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ಗಳು ಈಗ 2020 ಒಂದು ಹೊಸ ಯುಗ, ಹೊಸ ಈರಾ ಅಂತ ಹೇಳ್ಬೋದು ನಾನು. 2020ಯಲ್ಲಿ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ಗಳು ಭಾರಿ ಪಾಪ್ಯುಲಾರಿಟಿಯನ್ನು ಪಡಿತಾ ಇದ್ದಾವೆ. ಪ್ರತ್ಯೇಕವಾಗಿ ಇಥೇರಿಯಂ ಬ್ಲಾಕ್ ಚೈನ್ ಮತ್ತು ಟ್ರಾನ್ ಬ್ಲಾಕ್ ಚೈನ್ ಒಳಗೆ ತುಂಬ ಸ್ಮಾರ್ಟ್ ಕಾಂಟ್ರಾಕ್ಟ್ಗಳು ಕ್ರಿಯೇಟ್ ಆಗ್ತಿದೆ. ಇವತ್ತು ಪಿಯರ್ ಟು ಪಿಯರ್ ಡೆಫಿ ಅಂತ ಹೇಳ್ಬೋದು, ಡಿಸೆಂಟ್ರಲೈಸ್ಡ್ ಫೈನಾನ್ಸ್. ಜನರು ಪ್ರತಿಯೊಬ್ಬರು ಡೆಪಾಸಿಟ್ಸ್ ಲೋನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಏನು ಅಲ್ಲಿ ನಡೀತದೆ ಸೇಮ್ ಇಲ್ಲಿ ಪಿಯರ್ ಟು ಪಿಯರ್ ಅಲ್ಲಿ ನಡೀತಾ ಉಂಟು. ಪ್ಯೂರ್ ಟ್ರಾನ್ಸ್ಪರೆನ್ಸಿ ಬಿಕಾಸ್ ಆಫ್ ದ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್. ಸೊ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ನ ಕೋಡಿಂಗ್ ಪ್ರಕಾರ ಈ ಸಿಸ್ಟಮ್ ನಡೀತದೆ ಫ್ರೆಂಡ್ಸ್. ಸೊ ನಾನು ನಿಮಗೆ ಒಂದು ಫ್ರೆಂಡ್ಸ್ ಒಂದು ಒಳ್ಳೆ ಆಪರ್ಚುನಿಟಿ, ಬಿಸ್ನೆಸ್ ಆಪರ್ಚುನಿಟಿ ಅಂತ ಹೇಳ್ಬೋದು, ಪ್ಯಾಸಿವ್ ಇನ್ಕಮನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಲಿಕ್ಕಿದ್ದೇನೆ ಫ್ರೆಂಡ್ಸ್. ಯಾವ ರೀತಿ ನಾವು ಒಂದು $200 ಒಂದು ಟ್ರಾನನ್ನು ಪಡ್ಕೊಂಡು ಈ ಸ್ಮಾರ್ಟ್ ಕಾಂಟ್ರಾಕ್ಟ್ನೊಳಗೆ ನಮ್ಮ ಅಮೌಂಟನ್ನು ಕಮ್ಯುನಿಟಿಗೆ ನಾವು ಡೆಪ್ಲಾಯ್ ಮಾಡಿದ ನಂತರ ಇದರಿಂದ ಬರುವ ರಿಟರ್ನ್ಸ್ಗಳನ್ನು ನಾವು ಇಲ್ಲಿ ತೆಗೆದುಕೊಂಡು 100% ಯಾ 200% ಅಥವಾ 300% ನಮ್ಮ ಟ್ರಾನ್ ಕರೆನ್ಸಿಗಳನ್ನು ಗ್ರೋ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ನಾನು ನಿಮಗೆ ತೋರಿಸ್ಲಿಕ್ಕಿದ್ದೇನೆ ನಾವು ಯಾವ ರೀತಿ
ನಮ್ಮ ಟ್ರಾನ್ಗಳನ್ನು ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಮುಖಾಂತರ, ಇಲ್ಲಿ ಕಂಪನಿಯೇ ಇಲ್ಲ, ಎದುರಿನ ಕಂಪನಿ ಇಲ್ಲ, ಜನರು ಪಿಯರ್ ಟು ಪಿಯರ್ ಕಮ್ಯುನಿಟಿ ಅಂತ ಹೇಳ್ತೀವಿ ನಾವು, ಕಮ್ಯುನಿಟಿ ಅವರು ಒಟ್ಟಾಗಿ ಸೇರಿ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್, ಈ ಕಮ್ಯುನಿಟಿ ಒಟ್ಟಾಗಿ ಸೇರಿ ಈ ಒಂದು ಕಮ್ಯುನಿಟಿಯ ಫಂಡನ್ನು ಗ್ರೋ ಮಾಡ್ತೇವೆ. ಸೊ ನಾವು ಗ್ರೋ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಮುಖಾಂತರ ನಮಗೆ ಡೈಲಿ ಏನು ರಿಟರ್ನ್ಸ್ ಬರಬೇಕು ಆ ಸ್ಮಾರ್ಟ್ ಕಾಂಟ್ರಾಕ್ಟ್ ಮುಖಾಂತರವೇ ಬರ್ತದೆ ಫ್ರೆಂಡ್ಸ್. ಸೊ ನಾನೀಗ ನಿಮಗೆ ತೋರಿಸಲಿಕ್ಕಿದ್ದೇನೆ ಫ್ರೆಂಡ್ಸ್ ದ ಬ್ಯೂಟಿಫುಲ್ ಆಪರ್ಚುನಿಟಿ ಕಾಲ್ಡ್ TRX chain, Tron chain. ಓಕೆ ಫ್ರೆಂಡ್ಸ್, TRX chain ಅಂದರೆ ಏನು? TRX ಅಂದರೆ ಟ್ರಾನ್ ಚೈನ್ ಸ್ಮಾರ್ಟ್ ಕಾಂಟ್ರಾಕ್ಟ್. ಒನ್ ಆಫ್ ದ ಬೆಸ್ಟ್ ಡೆವಲಪರ್, ದ ಬೆಸ್ಟ್ ಕ್ರಿಯೇಟರ್ ಅಂತ ಹೇಳೋದು ಕೋಡಿಂಗ್ ಎಕ್ಸ್ಪರ್ಟ್ ಫ್ರಮ್ ಸ್ಪೇನ್ ಮಿಸ್ಟರ್ ಆಂಡ್ರಿಯಸ್ ಇದನ್ನು ಡೆವಲಪ್ ಮಾಡಿದ್ದಾರೆ. ಈ ಸಿಸ್ಟಮ್ ಇಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಈ ಸ್ಮಾರ್ಟ್ ಕಾಂಟ್ರಾಕ್ಟನ್ನು ಟ್ರಾನ್ ಚೈನ್ ಎಂಬ ಹೆಸರಿನಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟನ್ನು ಮಾಡಿದ್ದಾರೆ. ವೆರಿಫೈಡ್ ಸ್ಮಾರ್ಟ್ ಕಾಂಟ್ರಾಕ್ಟ್, ಅದೇ ರೀತಿ ವೆರಿಫೈಡ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಮತ್ತು ಇದನ್ನು ಟ್ರಾನ್ ಬ್ಲಾಕ್ ಚೈನ್ನ ಒಳಗೆ ಡೆಪ್ಲಾಯ್ ಮಾಡಲಾಗಿದೆ. ಸೊ ಈ ಸ್ಮಾರ್ಟ್ ಕಾಂಟ್ರಾಕ್ಟನ್ನು ಎಂದಿಗೂ ಯಾರಿಂದಲೂ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಈ ಸಿಸ್ಟಮಲ್ಲಿ ಕೋಡಿಂಗಲ್ಲಿ ಏನು ಬರೆದಿದೆ ಅದೇ ರೀತಿ ಸ್ಮಾರ್ಟ್ ಕಾಂಟ್ರಾಕ್ಟ್ ನಡೀತದೆ. ಸೊ ನಾವು ಫ್ರೆಂಡ್ಸ್ ಇಲ್ಲಿ ನಾವು ಕಂಪನಿಯಲ್ಲಿ ಕೆಲಸ ಮಾಡಿರ್ಬೋದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ಲಿ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಕಂಪನಿಯವರು ಅವರಿಗೆ ಬೇಕಾದ ಹಾಗೆ ಪ್ಲ್ಯಾನ್ಗಳನ್ನು ಚೇಂಜ್ ಮಾಡ್ತಾರೆ. ಸೊ ಈ ಸ್ಮಾರ್ಟ್ ಕಾಂಟ್ರಾಕ್ಟಲ್ಲಿ ಅದನ್ನು ಮಾಡಲಿಕ್ಕೆ ಚಾನ್ಸ್ ಇಲ್ಲ ಫ್ರೆಂಡ್ಸ್. ಇದರ ಬ್ಯೂಟಿ ಆಫ್ ದ ಸಿಸ್ಟಮ್ ಸ್ಮಾರ್ಟ್ ಕಾಂಟ್ರಾಕ್ಟೇ ಇದು ಈ ರೀತಿ ಇದೆ. ಸೊ ಇದರಲ್ಲಿ ಯಾರಿಂದಲೂ ಏನನ್ನು ಎಡಿಟ್ ಮಾಡಲಾಗಿಲ್ಲ. ಏನು ಕೋಡಿಂಗ್ ಬರೆದಿದೆ, ಯಾವ ರೀತಿ ಪ್ರೋಗ್ರಾಮ್ ಬರೆದಿದೆ ಅದೇ ರೀತಿ ಈ ಸಿಸ್ಟಮ್ ನಡೀತದೆ ಫ್ರೆಂಡ್ಸ್. ನಾವೀಗ ಮುಂದೆ ಹೋಗೋಣ. ಏನಪ್ಪ ಈ ಟ್ರಾನ್ ಚೈನ್ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್. ಸೊ ವೆಲ್ಕಮ್ ಟು ದ ವರ್ಲ್ಡ್ಸ್ ಫಸ್ಟ್ ಡಿಸೆಂಟ್ರಲೈಸ್ಡ್ ಕಮ್ಯುನಿಟಿ ಸಪೋರ್ಟ್ ಫಂಡ್ ಆ್ಯಂಡ್ ಟ್ರಾನ್ ಬ್ಲಾಕ್ ಚೈನ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಟ್ರಾನ್ ಚೈನ್ ಎಂಬ ಒಂದು ಕಮ್ಯುನಿಟಿ ಕ್ರಿಯೇಟ್ ಆಗಿದೆ ಸ್ಮಾರ್ಟ್ ಕಾಂಟ್ರಾಕ್ಟ್ನ. ಸೊ ಜನರು ಪ್ರತಿಯೊಬ್ಬರು ಸೇರಿ ಈ ಕಮ್ಯುನಿಟಿಗೆ ಪಿಯರ್ ಟು ಪಿಯರ್ ಅಂತ ಹೇಳ್ತೇವೆ ನಾವು, ಪಿಯರ್ ಟು ಪಿಯರ್. ಸೊ ಪಿಯರ್ ಟು ಪಿಯರ್ ಜನರ ಮುಖಾಂತರ ಈ ಕಮ್ಯುನಿಟಿಗೆ ಸಪೋರ್ಟ್ ಫಂಡಿಗೆ ಜನರು ತಮ್ಮ ಟ್ರಾನ್ಗಳನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಈ ಟ್ರಾನ್ಗಳನ್ನು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಅವರಿಗೆ ಯಾವ ರೀತಿ ಡೈಲಿ ರಿವಾರ್ಡ್ ಬರುತ್ತೆ ಈ ಕಮ್ಯುನಿಟಿ ಫಂಡ್ನಿಂದಲೇ. ಸೊ ಇಲ್ಲಿ ಯಾವುದೇ ಟ್ರೇಡಿಂಗ್ ನಡೆಯಲ್ಲ, ಯಾವುದೇ ರೀತಿಯ ಮಿರಕಲ್ಸ್ ಆಗಲ್ಲ, ಆಟೋಮೆಟಿಕ್ ಟ್ರಾನ್ಗಳು ಬರಲ್ಲ. ಏನು ಕಮ್ಯುನಿಟಿ ಈ ಫಂಡ್, ಈ ಕಮ್ಯುನಿಟಿಯವರು ಜನರು ಅಂದರೆ ಕ್ರೌಡ್ ಅಂತ ಹೇಳೋ ಈ ಜನರೆಲ್ಲ ಸೇರಿಕೊಂಡು ಈ ಕಮ್ಯುನಿಟಿಗೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅದೇ ರೀತಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಏನು ಕೋಡಿಂಗ್ ಬರೆದಿದೆ, ಯಾವ ರೀತಿ ಕೋಡಿಂಗ್ ಬರೆದಿದೆ ಅದೇ ರೀತಿ ಪ್ರತಿಯೊಬ್ಬರಿಗೆ ಆ ಟ್ರಾನ್ಗಳನ್ನು ವಾಪಸ್ ಕಳಿಸ್ತದೆ. ಬಟ್ ಕಳಿಸುವಾಗ ಅಕಾರ್ಡಿಂಗ್ ಟು ದ ಕ್ಯಾಲ್ಕುಲೇಷನನ್ನೇ ಅದು ವಾಪಸ್ ಕಳಿಸ್ತದೆ ಫ್ರೆಂಡ್. ಅದು ಯಾವ ರೀತಿ ಅಂತ ನಾವು ಮುಂದೆ ನೋಡ್ಕೊಳ್ಳುವ. ಸೊ ಫ್ರೆಂಡ್ಸ್ ಇಲ್ಲಿ ನಾವು ಮ್ಯಾಕ್ಸಿಮಮ್ ಏನಾಗ್ತದೆ ಅಂದರೆ ಇಲ್ಲಿ ನಮಗೆ 100 ಟ್ರಾನ್ ಅಂದರೆ ಆಲ್ಮೋಸ್ಟು 170 200 ರೂಪೀಸ್ನೊಳಗಡೆ ನಮಗೆ ಇಲ್ಲಿ ಟ್ರಾನ್ನ ಅಗತ್ಯ ಇದೆ. ಸೊ 100 ಟ್ರಾನ್ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಟ್ರಾನ್ 1 lakh. ಸೊ ಆಲ್ಮೋಸ್ಟ್ 1,70,000 to 2 lakhs ರೂಪೀಸ್ ಅಂತ ನಾವು ಇಟ್ಕೊಳ್ಬೋದು. ಸೊ ಇಲ್ಲಿ ಪ್ರತಿಯೊಬ್ಬರಿಗೆ ಏನಾಗ್ತದೆ, ಯಾರೆಲ್ಲ ಈ ಕಮ್ಯುನಿಟಿಗೆ ಗ್ರೋ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾರೆ, ಈ ಫಂಡನ್ನು ಬೆಳೆಸಲಿಕ್ಕೆ ಸಪೋರ್ಟ್ ಮಾಡ್ತಾರೆ, ಈ ಸ್ಮಾರ್ಟ್ ಕಾಂಟ್ರಾಕ್ಟನ್ನು ಬೆಳೆಸಲಿಕ್ಕೆ ಸಪೋರ್ಟ್ ಮಾಡ್ತಾರೆ, ಅವರಿಗೆ ಪ್ರತಿಯೊಬ್ಬರಿಗೆ ಡೈಲಿ ರಿಟರ್ನ್ಸ್ ಫ್ರೆಂಡ್ಸ್, ಡೈಲಿ ರಿಟರ್ನ್ಸ್ 1% ಡೈಲಿ ರಿಟರ್ನ್ ಟ್ರಾನ್ ಮುಖಾಂತರ. ನೀವು ಎಕ್ಸಾಂಪಲ್ ಈಗ 100 ಟ್ರಾನ್ ಹಾಕಿದರೆ ನಿಮಗೆ ಡೈಲಿ 1 ಟ್ರಾನ್ ಸಿಸ್ಟಮ್ನಿಂದ ಕಮ್ಯುನಿಟಿ ಫಂಡಿಂದ ನಿಮಗೆ ವಾಪಸ್ ಬರುತ್ತೆ. ಅದು ಕೋಡಿಂಗ್ ಆ ರೀತಿ ಬರ್ತಿದೆ ಫ್ರೆಂಡ್. ಮಾತ್ರ ಇಲ್ಲಿ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಯಾರಿಗೂ ಇವತ್ತು ನೆಟ್ವರ್ಕ್ ಮಾರ್ಕೆಟರ್ ಆಗಿರ್ಬೋದು ಅಥವಾ ಇನ್ವೆಸ್ಟರ್ಸ್ ಆಗಿರ್ಬೋದು 310%ಗಿಂತ ಜಾಸ್ತಿ ಈ ಸಿಸ್ಟಮಿಂದ ಅವರಿಗೆ ತೆಗಿಲಿಕ್ಕೆ ಆಗಲ್ಲ. ಸೊ ಒನ್ಸ್ ಅವರ 310% ಅವ್ರು ಮಾಡಿಕೊಂಡ್ರೆ ಅಂದರೆ 100 ಟ್ರಾನನ್ನು ಅವರು 300 ಟ್ರಾನ್ ಆಗಿ ಪಡೆದ್ರೆ ಈ ಕಮ್ಯುನಿಟಿ ಫಂಡಿಂದ ಅಥವಾ ಈ ಕ್ರೌಡ್ ಫಂಡಿಂದ, ಸೊ ನೆಕ್ಸ್ಟ್ ಅವರು ಪುನಃ ಸಿಸ್ಟಮಿಗೆ ಕಾಂಟ್ರಿಬ್ಯೂಟ್ ಮಾಡಲೇಬೇಕು ಅಗೇನ್ ಆ್ಯಂಡ್ ಅಗೇನ್. ಸೊ ಸೆಕೆಂಡ್ ಟೈಮ್ ಅವರು ಅದನ್ನು ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಸೊ ಆ ರೀತಿ ಈ ಫಂಡ್ ಪ್ಯಾಸಿವ್ ಆಗಿ ಬೆಳೀತಾ ಇದೆ ಫ್ರೆಂಡ್ಸ್. ಸೊ ಈ ಸಿಸ್ಟಮ್ನ ಡಿಸೈನನ್ನು ನೋಡ್ಕೊಳ್ಳುವ. ದ 310% ಸಪೋರ್ಟ್ ರಿಸೀವ್ 4 ಡಿಫ್ರೆಂಟ್ ವೇಸ್. ಇಲ್ಲಿ ಸಿಸ್ಟಮ್ ಇದನ್ನು ನಾವು ಇಂಪಾರ್ಟೆಂಟ್ ನೋಟನ್ನು ನೀವು ನೋಡ್ಕೊಳ್ಳೇಬೇಕು. ನಾವು ಎಷ್ಟರವರೆಗೆ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಕೆರಿಯರಲ್ಲಿ ಈ ಒಂದು ಸಿಸ್ಟಮನ್ನು ನೋಡಿಲ್ಲ, ಈ ಥರ ಒಂದು ಪಾಯಿಂಟನ್ನು ಕೂಡ ನೋಡಿಲ್ಲ ಫ್ರೆಂಡ್ಸ್. ಈಗ ಸಿಸ್ಟಮಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟಲ್ಲಿ ಕಮ್ಯುನಿಟಿಯನ್ನು ಬೆಳೆಸಲಿಕ್ಕೆ ತುಂಬ ಜನರು ಬರ್ತಾರೆ. ಸೊ ನಾವು ಈಗ ನನ್ನಂಥವರು ಈ ಪ್ಯಾಸಿವ್ ಇನ್ಕಮ್ ಪಡೀಲಿಕ್ಕೆ ಬೇಕು ಅಂದರೆ ಮಂತ್ಲಿ ನನ್ನೊಂದು ಟಾರ್ಗೆಟ್ ಇರ್ತದೆ ಅಂದರೆ 50,000ದಿಂದ 1 ಲಕ್ಷ ರೂಪಾಯಿ ನಾನು ಗಳಿಸಬೇಕು ಇದರಲ್ಲಿ ಅಂತ. ಸೊ ನಾನು ಸ್ಮಾಲ್ ಇನ್ವೆಸ್ಟ್ಮೆಂಟಿಂದ ಬರ್ತೇನೆ, ನನ್ನಲ್ಲಿ ಇನ್ವೆಸ್ಟ್ಮೆಂಟ್ ಇರಲ್ಲ, ನಾನು ಮೇ ಬಿ 100 ಟ್ರಾನ್ ಅಥವಾ 1000 ಟ್ರಾನ್ ಮುಖಾಂತರ ಸಿಸ್ಟಮಿಗೆ ಎಂಟರ್ ಆಗ್ತೇನೆ. ಸೊ ಅದೇ ರೀತಿ ನನ್ನ ರೀತಿ ಇರೋ ಒಂದು 50ರಿಂದ 60% ಜನರು ಆಲ್ವೇಸ್ ಅಫಿಲಿಯೇಟ್ ಮಾರ್ಕೆಟರ್ಸ್ ಆಗಿರ್ತಾರೆ. ಒಂದು 40% ಜನರು ಇನ್ವೆಸ್ಟರ್ ಪಾರ್ಟ್ ಆಗಿ ಕೂಡ ಬರ್ತಾರೆ. ಸೊ ಅವರಲ್ಲಿ TRX ಇರುತ್ತೆ, ಅವರು ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅದರಿಂದ ಏನು ಡೈಲಿ ಬರುತ್ತೆ 1% ಅನ್ನು ಪಡ್ಕೊಳ್ತಾರೆ. ಈಗ ಫ್ರೆಂಡ್ಸ್ ಈಗ ಒಬ್ಬ ಇನ್ವೆಸ್ಟರ್ ಆಗಿ ಬಂದರೆ ಈ ಒಂದು ರಿಟರ್ನ್ಸ್ ಬರಲಿಕ್ಕೆ ಅವನಿಗೆ ಆಲ್ಮೋಸ್ಟ್ 310 days ಬೇಕಾಗುತ್ತೆ. ಸೊ ಅವ
100 ಟ್ರಾನ್ ಅಥವಾ 1000 ಟ್ರಾನ್ ಸಿಸ್ಟಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾನೆ. ಸೊ 1% ಅವನಿಗೆ ಡೈಲಿ ಕಮ್ಯುನಿಟಿ ಫಂಡಿಂದ ಅವನಿಗೆ ವಾಪಸ್ ಬರುತ್ತೆ. ಆದರೆ 100 ಡೇಸ್ ತನಕ ಏನು ಅವ ಕಾಂಟ್ರಿಬ್ಯೂಟ್ ಮಾಡ್ತದೆ ಅದೇ ವಾಪಸ್ ಬರುತ್ತೆ. ಅದಾದ ನಂತರ 210 ದಿವಸ ಅವನಿಗೆ ಅಲ್ಲಿಂದ ಎಕ್ಸ್ಟ್ರಾ ಕಮ್ಯುನಿಟಿಯಿಂದ ರಿವಾರ್ಡ್ ಬರುತ್ತೆ, ಎಕ್ಸ್ಟ್ರಾ ಅದನ್ನು ಅವ ಪಡ್ಕೊಳ್ತಾ ಇದ್ದಾನೆ. ಸೊ ಒಬ್ಬ ಇನ್ವೆಸ್ಟರ್ಗೆ 310% ಮಾಡೋಕ್ಕೆ ಆಲ್ಮೋಸ್ಟ್ 310 ದಿವಸ ಬೇಕು. ಓಕೆ, ಇದು ಈಗ ಇನ್ವೆಸ್ಟರ್ ಪಾರ್ಟ್ಸ್. ಸೊ ಒಂದು 40% ಸಿಸ್ಟಮಲ್ಲಿ ಇನ್ವೆಸ್ಟರ್ಸ್ ಕೂಡ ಇರ್ತಾರೆ. ಸೊ ನೆಕ್ಸ್ಟ್ 60% ಜನರು ಅಫಿಲಿಯೇಟ್ ಮಾರ್ಕೆಟರ್ಸ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ತೇವೆ. ಸೊ ಯೂಶ್ವಲಿ ಈಗಿನ ವರ್ಡ್ ನಾವು ಯೂಸ್ ಮಾಡ್ತಿದ್ದೇವೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಅಫಿಲಿಯೇಟ್ ಮಾರ್ಕೆಟಲ್ಲಿ ಕೂಡ ಪ್ರತಿಯೊಬ್ಬರಿಗೆ ಅವನೇನು ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ ಈ ಫಂಡಲ್ಲಿ ಅವನಿಗೆ 310% ROI ಮಾತ್ರ ಅಲ್ಲ, ಅವನ ಟೋಟಲ್ ಏನೆಲ್ಲ ಸಿಸ್ಟಮಲ್ಲಿ ಡಿಸೈನ್ ಆಗಿದೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಬೋನಸ್ಗಳು ಅದೆಲ್ಲ ಆ್ಯಡ್ ಆಗಿ ಕೂಡ ಅವನಿಗೆ 310%ಗಿಂತ ಮೇಲೆ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಇಲ್ಲಿ ಒಬ್ಬ ರೆಫರ್ ಮಾರ್ಕೆಟ್ ಮಾಡುವವನಿಗೆ ಒಂದು 10% ಡೈರೆಕ್ಟ್ ಕಮಿಷನ್ ಸಿಗುತ್ತೆ. ಪ್ರತಿಯೊಂದು ಅವನ ಡೈರೆಕ್ಟ್ ಏನು ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅವರಿಂದ ಅವನಿಗೆ 10% ಡೈರೆಕ್ಟ್ ಕಮಿಷನ್ ಬರುತ್ತೆ. ಅದೇ ರೀತಿ ಮ್ಯಾಚಿಂಗ್ ಕಮಿಷನ್ಸ್ ಆನ್ ಪಾರ್ಟ್ನರ್ಸ್ ಡೈಲಿ ROI. ಫ್ರೆಂಡ್ಸ್, ಎಕ್ಸಾಂಪಲ್, ಈಗ ನೀವು ಒಬ್ಬ ಫ್ರೆಂಡ್ಸನ್ನು ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ತೀರಿ, ಅವನು ನಿಮ್ಮ ಡೈರೆಕ್ಟ್ ರೆಫರ್ ಆಗಿರ್ತಾನೆ, ಅವನು ಮೇ ಬಿ ಇನ್ವೆಸ್ಟರೇ ಆಗಿರ್ಬೋದು. ಸೊ ಏನಾಗುತ್ತೆ ಅಂದರೆ, ಈಗ ಅವ್ರು ಸಪೋಸ್ ಈಗ ಒಂದು 10,000 ಟ್ರಾನನ್ನು ಇಲ್ಲಿ ಸಿಸ್ಟಮಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ. ಸೊ ನೀವು ಅವರ ರೆಕಮೆಂಡೇಷನ್ ಮಾಡಿದ್ದೀರಿ. ಸೊ ನಿಮಗೆ 10% ಆಗಿ 1,000 ಟ್ರಾನ್ ನಿಮಗೆ ಬಂದಿರ್ತದೆ. ಅದೇ ರೀತಿ ಡೈಲಿ ಆ ವ್ಯಕ್ತಿಗೆ 1% ಆಗಿ ಕಮ್ಯುನಿಟಿಯಿಂದ ಏನು ಅವನಿಗೆ ಟ್ರಾನ್ ಬರುತ್ತೆ. ಎಕ್ಸಾಂಪಲ್, 10,000 ಹಾಕಿದ ಟ್ರಾನ್ ಹಾಕಿದ ವ್ಯಕ್ತಿಗೆ ದಿವಸಕ್ಕೆ ಆಲ್ಮೋಸ್ಟ್ 100 ಟ್ರಾನ್ ಬರುತ್ತೆ. ಸೊ ಇದರಲ್ಲಿ ಈ 100 ಟ್ರಾನ್ನ ಮೇಲೆ ಅಂದರೆ ROIಯ ಮೇಲೆ 30% ನಿಮಗೆ ಬರುತ್ತೆ. ಅಂದರೆ 100 ಟ್ರಾನ್ನ ಮೇಲೆ 30% ಅಂದರೆ 30 TRX ಅಂದರೆ ಟ್ರಾನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಮ್ಯಾಚಿಂಗ್ ಕಮಿಷನ್ ಕೂಡ ಇಲ್ಲಿ ಬರುತ್ತೆ. ಆದರೆ ಅದು ನಿಮ್ಮ 300% ಲಿಮಿಟಿಗೆ ಇದು ಎಲ್ಲವೂ ಇನ್ಕ್ಲೂಡ್ ಆಗುತ್ತೆ ಫ್ರೆಂಡ್ಸ್, ಎಲ್ಲವೂ ಇನ್ಕ್ಲೂಡ್ ಆಗುತ್ತೆ. ಅದೇ ಇದರ ಬ್ಯೂಟಿ ಆಫ್ ದ ಕಾನ್ಸೆಪ್ಟು. ಆ್ಯಸ್ ಎ ಇನ್ವೆಸ್ಟರ್ಗೆ 310 ದಿವಸ ಅಂದರೆ ಆ್ಯಸ್ ಎ ಅಫಿಲಿಯೇಟ್ ಮಾರ್ಕೆಟರ್ಗೆ ಇಲ್ಲಿ ಆಲ್ಮೋಸ್ಟ್ 1 ಗಂಟೆ 2 ಗಂಟೆ ಅಥವಾ 10 ನಿಮಿಷ ಅಥವಾ ನಾನು ಹೇಳ್ಬೋದು ಕೆಲವರಿಗೆ 1 ತಿಂಗಳು ಕೆಲವರಿಗೆ 2 ತಿಂಗಳೊಳಗಡೆ ಈ 310% ಇಮಿಡಿಯೇಟ್ಲಿ ರಿಟರ್ನ್ ಆಗುತ್ತೆ. ಬಿಕಾಸ್ ಆಫ್ ದ ಅಫಿಲಿಯೇಟ್ ಮಾರ್ಕೆಟಿಂಗ್, ಬಿಕಾಸ್ ಆಫ್ ದೇರ್ ವರ್ಕ್ ಟುವರ್ಡ್ಸ್ ದ ಕಮ್ಯುನಿಟಿ ಗ್ರೋ ಮಾಡಲಿಕ್ಕೆ ವರ್ಕ್ ಮಾಡಿದ್ದಕ್ಕೆ ಅವರು ಫಾಸ್ಟಾಗಿ ಬೆಳೆಸ್ತಾರೆ. ಇಲ್ಲಿ ಅವರಿಗೆ ಮ್ಯಾಚಿಂಗ್ ಬೋನಸ್ ಫಾಸ್ಟಾಗಿ ಬರ್ತದೆ, ರೆಗ್ಯುಲರ್ ಡೈಲಿ ಬರುವಂಥ ಬೋನಸ್ ಇದು. ಸೊ ಇದನ್ನು ನಾವು ಒಮ್ಮೆ 310% ಆದಮೇಲೆ ನಾವು ಪುನಃ ಸಿಸ್ಟಮಿಗೆ ವಾಪಸ್ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಒಂದೇ ಅಲ್ಲಿಂದಲೇ ಬರಬೇಕು, ಅದಕ್ಕಿಂತ ಕೆಳಗೆ ಬರೋಕ್ಕಾಗಲ್ಲ. ಸೊ ಅದರಿಂದ ಮೇಲೆ ನಾವು ನೆಕ್ಸ್ಟ್ ಲಿಮಿಟ್ ತನಕ ಮಾಡ್ಬೋದು. ಸೊ ಇದೊಂದು ಮ್ಯಾಚಿಂಗ್ ಬೋನಸ್ ಡೈಲಿ ಬರುತ್ತೆ. ಸೊ ನಿಮ್ಮ ಟೀಮ್ ಡೆವಲಪ್ ಮಾಡ್ತಾ ಇದ್ದಾಗೆ 15 ಲೆವೆಲ್ಸ್ ತನಕ ಇದರಲ್ಲಿ ನಮಗೆ ಇಲ್ಲಿ ಬೆನಿಫಿಟ್ ಸಿಗ್ತಾ ಉಂಟು. ಏನು ROI ಬರುತ್ತೆ ಟೀಮಿಂದ ಅದು ನಮಗೆ ವಾಪಸ್ ಪರ್ಸೆಂಟೇಜ್ ವೈಸ್ ಬರುತ್ತೆ ಲೆವೆಲ್. ಅದಕ್ಕೆ ಸಹ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಅದನ್ನು ನಾನು ಮುಂದಿನ ಸ್ಲೈಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಅದೇ ರೀತಿ ಡೈಲಿ ಸ್ಪಾನ್ಸರ್ ಆಫ್ 3%. ಸೊ ಇದು ಕೂಡ ಈ 310% ಅಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಇದೇ ಇದರದ ಬ್ಯೂಟಿ, ಇದೇ 2 ಬ್ಯೂಟಿಗಳು ಈ ಸಿಸ್ಟಮನ್ನು ಲಾಂಗ್ ಲಾಸ್ಟ್ ಇವತ್ತಿಗೆ 1 ವರ್ಷ 2 ವರ್ಷ ಅಥವಾ 10 ಇಯರ್ಸ್ ಕೂಡ ಇದನ್ನು ಮುಂದಕ್ಕೆ ಬೆಳೆಸಲಿಕ್ಕಿದೆ ಫ್ರೆಂಡ್ಸ್, ಬಿಕಾಸ್ ಆಫ್ ದಿಸ್ 2 ಮೇಜರ್ ಥಿಂಗ್ಸ್. ಸೊ ಮ್ಯಾಚಿಂಗ್ ಕಮಿಷನ್ ಡೈಲಿ ಬರುವಾಗ ಅವನ 310% ಅನ್ನು ಬೇಗ ಮುಗಿಸ್ತಾನೆ, ಅವನು ಇಲ್ಲಿ ಪುನಃ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಇದು ನ್ಯೂ ಇನ್ವೆಸ್ಟ್ಮೆಂಟಿಂದ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಸೊ ನ್ಯೂ ಇನ್ವೆಸ್ಟರ್ಗೆ ಕೂಡ ಇಲ್ಲಿ ಓಲ್ಡ್ ಇನ್ವೆಸ್ಟರ್ಗಳು ಸಪೋರ್ಟ್ ಮಾಡಲೇಬೇಕು. ಇಲ್ಲದಿದ್ದರೆ ಆ ಓಲ್ಡ್ ಇನ್ವೆಸ್ಟರ್ಗೆ ಅವ್ರಿಗೇನು ಬರುವಂಥ ಏನು ಕಮಿಷನ್ಸ್ ಇದೆ ಅದು ನಿಲ್ಲುತ್ತೆ. ಸೊ ಅವ್ರ ಕಾಂಟ್ರಿಬ್ಯೂಷನ್ ಅಪ್ಡೇಷನ್ ಇಸ್ ರೆಗ್ಯುಲರ್ಲಿ ಫಾರ್ ದಿ 60% ಅಫಿಲಿಯೇಟ್ ಮಾರ್ಕೆಟರ್ಸ್. ಸೊ ಈ 60% ಅಫಿಲಿಯೇಟ್ ಮಾರ್ಕೆಟರಿಂದಾಗಿ ಈ ಫಂಡ್ಸ್ ಡೈಲಿ ಬೆಳೀತಾ ಹೋಗ್ತಾ ಉಂಟು ಫ್ರೆಂಡ್ಸ್. ನಾನು ನನಗೆ ತೋರಿಸ್ಲಿಕ್ಕಿದ್ದೇನೆ ಈ ಲಾಸ್ಟ್ ಒಂದು 10-12 ಡೇಸ್ನಲ್ಲಿ ಕಾಂಟ್ರಾಕ್ಟ್ ಯಾವ ರೀತಿ ಗ್ರೋ ಆಗ್ತದೆ ಅಂತ ನಾನು ನಿಮಗೆ ಮುಂದಿನ ಸೆಕ್ಟ್ರಲ್ಲಿ ತೋರಿಸ್ತಿದ್ದೀನಿ. ಸೊ ಡೈಲಿ ಪೂಲ್ ಸ್ಪಾನ್ಸರ್ 3% ಆಫ್ ಆಲ್ ಡೆಪಾಸಿಟ್ ಟು ಟ್ರಾನ್ ಚೈನ್. ಇದು ಏನಂದರೆ ಪ್ರತಿ ದಿವಸ 24 ಗಂಟೆಯಲ್ಲಿ 24 ಅವರ್ಸಲ್ಲಿ ಸಿಸ್ಟಮಿಗೆ ಎಷ್ಟು ಹೊಸ ಟ್ರಾನ್ ಬರುತ್ತೆ ಟೋಟಲ್ ಕಮ್ಯುನಿಟಿಯಿಂದ ಒಂದು ದಿವಸಕ್ಕೆ. ಎಕ್ಸಾಂಪಲ್, ಇವತ್ತಿನ ದಿವಸಕ್ಕೆ 1 ಕೋಟಿ ಟ್ರಾನ್ ಸಿಸ್ಟಮಿಗೆ ಬಂತು. ಸೊ ಸಿಸ್ಟಮಿಂದ 3% ಅಂದರೆ 3 ಲಕ್ಷ ಟ್ರಾನನ್ನು ಪ್ರೈಸ್ ಪೂಲ್ಗೆ ಶಿಫ್ಟ್ ಮಾಡಲಾಗ್ತದೆ. ಸೊ ಪ್ರತಿ ದಿವಸ ಏನು ಹೊಸತ್ತು ಬರುತ್ತೆ ಟ್ರಾನ್ಗಳು ಅದರ 3% ಪ್ರೈಸ್ ಪೂಲ್ಗೆ ಶಿಫ್ಟ್ ಮಾಡಲಾಗ್ತದೆ. ಆ ಪ್ರೈಸ್ ಪೂಲ್ನಲ್ಲಿಂದ ಡೈಲಿ ಪ್ರತಿ ದಿವಸ 4 ಟಾಪ್ ರೆಫರರ್ಸ್ ಡೈರೆಕ್ಟ್ ರೆಫರರ್ಸ್ಗಳು ಮಾತ್ರ. ಸೊ ಒಬ್ಬ ವ್ಯಕ್ತಿ ಟಾಪ್ ಡೈರೆಕ್ಟ್ ಎಷ್ಟು ಜನ ರೆಫರ್ ಮಾಡಿರ್ತಾರೆ ಅವರ ವಾಲ್ಯೂಮ್ ಕೌಂಟ್ ಆಗುತ್ತೆ. ಸೊ ಯಾರು ಫಸ್ಟ್ ಬಂದಿರ್ತಾನೆ ಹೈಯೆಸ್ಟ್ ರೆಫರ್ ಮಾಡಿರ್ತಾನೆ ಸೊ ಅವನಿಗೆ ಆ 3 ಲ್ಯಾಕ್ಸ್ನ 10% ಅಂದರೆ 30,000 ಟ್ರಾನನ್ನು 4 ಜನರಿಗೆ ಡಿವಿಷನ್ ಆಗಿ ಕೊಡ್ತಾ ಇದ್ದ ಈ ಸಿಸ್ಟಮ್ ಕಾಂಟ್ರಾಕ್ಟ್. ಸೊ ಆ ಸ್ಟಾರ್ಟಿಂಗಲ್ಲಿ ಬಂದ ವ್ಯಕ್ತಿಗೆ ಅಂದರೆ ಹೈಯೆಸ್ಟ್ ರೆಫರ್ ಮಾಡಿದ ವ್ಯಕ್ತಿಗೆ ಆ 30,000 ಟ್ರಾನನ್ನು 40% 12,000 ಸಿಗುತ್ತೆ. ಸೆಕೆಂಡ್ ಬಂದ ವ್ಯಕ್ತಿಗೆ 30,000 ಟ್ರಾನ್ನ 30% ಸಿಗುತ್ತೆ ಅಂದರೆ 9,000. ಥರ್ಡ್ ಒನ್ನಿಗೆ 20% ಸಿಗುತ್ತೆ ಅಂದರೆ 6,000.
ಲಾಸ್ಟ್ ಒನ್ಗೆ 10% ಬರುತ್ತೆ, ಅದು 3000 ಫ್ರೆಂಡ್. ಸೊ ಈ ರೀತಿ 30,000 ಟ್ರಾನ್ಗಳು 4 ವ್ಯಕ್ತಿಗಳಿಗೆ ಅವರವರ ಪ್ರೈಸ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದು ಕೂಡ ಇಮಿಡಿಯೇಟ್ಲಿ ಅವರಿಗೆ ವಿದಿನ್ 24 hours ನಂತರ ಅವರಿಗೆ ವಿಡ್ರಾ ಮಾಡ್ಕೊಳ್ಬೋದು. ಸೊ ಎನಿಯಾವ್ ಈ ಪ್ರೈಸ್ ಬೂಲಲ್ಲಿ ಬಂದ ಏನು ಟ್ರಾನ್ಗಳಿದೆ ಅದು ಕೂಡ 310% ಕ್ಯಾಪಿಂಗ್ಗೆ ಇನ್ಕ್ಲೂಡ್ ಆಗಿರುತ್ತೆ ಫಾರ್ ಅಫಿಲಿಯೇಟ್ ಮಾರ್ಕೆಟರ್. ಸೊ ಬ್ಯೂಟಿ ಆಫ್ ದ ಸಿಸ್ಟಮ್, ಅಫಿಲಿಯೇಟ್ ಮಾರ್ಕೆಟರ್ಸ್ 3-10% ಬೇಗ ಮುಗಿಯುತ್ತೆ. ಸೊ ಅವರ ROI ಸಿಸ್ಟಮಿಂದ ಹೊರಗೆ ಹೋಗಲ್ಲ, ಅದು ಅಲ್ಲೇ ಉಳಿದಿರ್ತದೆ ಫ್ರೆಂಡ್. ಸೊ ಇದು ಮ್ಯಾಚಿಂಗ್ ಕಮಿಷನ್, ಈ ಬ್ಯೂಟಿ ಇದನ್ನು ಮೇಲೆ ಕೊಂಡೋಗ್ತದೆ ಈ ಫಂಡನ್ನು ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ. ಓಕೆ ಫ್ರೆಂಡ್ಸ್, ನಾವೀಗ ನೆಕ್ಸ್ಟ್ ಸ್ಲೈಡ್ ಕಡೆ ನಾನು ಮುಂದುವರಿಸ್ತಾ ಇದ್ದೇನೆ. ಸೊ ಈ ರೀತಿ 1%ನಾಗಿ ಪ್ರತಿಯೊಬ್ಬರಿಗೆ ಸಿಸ್ಟಮಲ್ಲಿ ಬರುವವರಿಗೆ ಈ ಫಂಡಿಂದ ವಾಪಸ್ 1% ಬರುವ ಹಾಗೆ 310 ಡೇಸ್ ತನಕ ನಮಗೆ ಇಲ್ಲಿ ರಿಸೀವ್ ಆಗ್ತದೆ ಫ್ರೆಂಡ್ಸ್. ಸೊ ಸಪೋರ್ಟ್ಸ್ ಫಂಡ್ ಆಲ್ಮೋಸ್ಟು 100ಇಂದ ಸ್ಟಾರ್ಟ್ ಆಗುತ್ತೆ, 1000 ಅಲ್ಲ, 100 ಈಸ್ ಅ ಮಿನಿಮಮ್. 100 ಮಿನಿಮಮಿಂದ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೆ ಸಿಸ್ಟಮಿಂದ 1% ಈ ಕಮ್ಯುನಿಟಿ ಫಂಡಿಂದಲೇ ವಾಪಸ್ ಬರುತ್ತೆ ಅಕಾರ್ಡಿಂಗ್ ಟು ದ ಸ್ಮಾರ್ಟ್ ಕಾಂಟ್ರಾಕ್ಟ್. ಇಲ್ಲಿ ಕಂಪನಿ ಯಾವುದಿರಲ್ಲ, ಸ್ಮಾರ್ಟ್ ಕಾಂಟ್ರಾಕ್ಟಲ್ಲಿ ನಿಮಗೆ ಸಿಸ್ಟಮಲ್ಲಿ ನಿಮಗೆ ಬೆನಿಫಿಟ್ಗಳನ್ನು ಕೊಡ್ತದೆ. ಸೊ ನಾವು ನೆಕ್ಸ್ಟ್ ಸ್ಲೈಡಿಗೆ ಹೋಗ್ಕೊಳ್ಳುವ ಯಾವ ರೀತಿ ಸಿಸ್ಟಮ್ ನಡೀತದೆ ಅಂತ ಫ್ರೆಂಡ್ಸ್. ಸೊ ಎಕ್ಸಾಂಪಲ್ ಈಗ ಒಂದು ಡೈರೆಕ್ಟ್ ಕಮಿಷನ್ ಸ್ಟ್ರಕ್ಚರ್. ಈಗ ನೀವು ಒಂದು 100 ಟ್ರಾನಲ್ಲಿ ಸಿಸ್ಟಮಿಗೆ ಬಂದಿದ್ದೀರಿ. ಸೊ ನೀವು ಒಬ್ಬ 3000 ಟ್ರಾನನ್ನು ಇಂಟ್ರೊಡ್ಯೂಸ್ ಮಾಡಿದ ಒಂದು ಫಸ್ಟ್ ಲೆವೆಲಲ್ಲಿ ಇನ್ಕಮನ್ನು ಒಬ್ಬನನ್ನು ಇಂಟ್ರೊಡ್ಯೂಸ್ ಮಾಡ್ತೀರಿ. ಸೊ ಅವನ 10% 300 ಟ್ರಾನ್ ನಿಮಗೆ ಬರುತ್ತೆ. ಅದರ ನಂತರ ಮತ್ತೊಬ್ಬ ವ್ಯಕ್ತಿ 600 ಟ್ರಾನಿಂದ ಬರ್ಬೋದು. ಸೊ ಅದರ 10% 60% ನಿಮಗೆ ಬರ್ತದೆ. ಸೊ ಮತ್ತೊಬ್ಬ ವ್ಯಕ್ತಿ 1000ದಿಂದ ಬಂದಿರ್ಬೋದು. ಸೊ ಅವನಿಂದ ನಿಮಗೆ 100 ಟ್ರಾನ್ ಬರ್ತದೆ ಡೈರೆಕ್ಟ್ ರೆಫರ್ಸ್. ಮತ್ತೊಬ್ಬ 7000 ಟ್ರಾನ್ ಬಂದಿರ್ಬೋದು, ಅದರಿಂದ ನಿಮಗೆ 700 TRX ಬರುತ್ತೆ. ಮತ್ತೊಬ್ಬ 100 ಟ್ರಾನಿಂದ ಬಂದಿರ್ಬೋದು, ಸೊ ನಿಮಗೆ 10 TRX ಬರುತ್ತೆ. ಸೊ ದೀಸ್ ಆರ್ ಡೈರೆಕ್ಟ್ ರೆಫರಲ್ಸ್ ಅಂತ ಹೇಳ್ತೇವೆ ನಾವು 10%. ಸೊ ಎಲ್ಲ ಇನ್ಕ್ಲೂಡ್ ಆಗ್ತದೆ ನಿಮಗೆ. ಎಕ್ಸಾಂಪಲ್ ಇಲ್ಲಿ ಎಷ್ಟು ಫ್ರೆಂಡ್ಸ್ ಬಂತು ನಿಮಗೆ? 700, 300, 1000, 1160, 170. ಸೊ 1170 ಟ್ರಾನ್ ನಿಮಗೆ ಬಂತು. ಎಕ್ಸಾಂಪಲ್ ಈಗ ನೀವು ಸಿಸ್ಟಮಲ್ಲಿ 100 ಟ್ರಾನನ್ನು ಮಾತ್ರ ಹಾಕಿದ್ರೆ, ಸೊ ನಿಮಗೆ ಮ್ಯಾಕ್ಸಿಮಮ್ ಲಿಮಿಟ್ ಇರುತ್ತೆ 310%. ಸೊ 310 ಟ್ರಾನನ್ನು ಮಾತ್ರ ನೀವು ಪಡ್ಕೊಳ್ಬೋದು. ಸೊ ಉಳಿದ ಟ್ರಾನ್ ಬ್ಯಾಲೆನ್ಸ್ ಆಗಿ ಉಳಿತದೆ. ಸೊ ನೀವು ಸಿಸ್ಟಮ್ಗೆ ಪುನಃ ಯಾವಾಗ ಅಪ್ಗ್ರೇಡ್ ಮಾಡ್ತೀರಿ ಆ ಉಳಿದ ಅಮೌಂಟನ್ನು ನೀವು ರಿಲೀಸ್ ಮಾಡ್ಕೊಳ್ಬೋದು. ಸೊ ಆ ರೀತಿ ಫ್ರೆಂಡ್ಸ್ ಅಪ್ಡೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಾವು ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ಕೊಳ್ಳುವ. ವಾಟ್ ಈಸ್ ಡೈರೆಕ್ಟ್ ಕಮಿಷನ್ಸ್? ಇದೇ ನಾನು ಹೇಳಿದೆ, ಇದೇ ಬ್ಯೂಟಿ ಆಗಿದೆ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಇದು. ಸೊ 1% ಸಿಸ್ಟಮಲ್ಲಿ ಏನು ಡೈಲಿ ರಿಟರ್ನ್ ಮಾಡ್ತಾರೆ ROI ಮೇಲೆ, ಏನು ಮ್ಯಾಚಿಂಗ್ ಅವಾರ್ಡೆಡ್ ಎವ್ರಿ ಟೈಮ್ ಡೌನ್ಲೈನ್ ಪಾರ್ಟ್ನರ್ಸ್ ಮೇಕಿಂಗ್ ವಿಡ್ರಾಲ್ ಆಫ್ ದಿಸ್ 1%. ಸೊ 1% ನಿಮ್ಮ ರೆಫರ್ಗಳು ವಿಡ್ರಾ ಮಾಡುವಾಗ ಈ ಡೈರೆಕ್ಟ್ ಕಮಿಷನ್ಗಳು, ಈ ಮ್ಯಾಚಿಂಗ್ ಕಮಿಷನ್ಗಳು ಇಲ್ಲಿಂದ ಆಲ್ಮೋಸ್ಟ್ ಫಸ್ಟ್ ಲೆವೆಲಿಂದ ನಮಗೆ 15 ಲೆವೆಲ್ ತನಕ ಸಿಗುತ್ತೆ ಫ್ರೆಂಡ್ಸ್. ಬಟ್ ಸಮ್ ಕಂಡೀಷನ್ಸ್ ಆರ್ ದೇರ್, ಆ ಕಂಡೀಷನ್ಗಳನ್ನು ನಿಮಗೆ ಹೇಳ್ತೇನೆ. ಸೊ ಪ್ರತಿಯೊಬ್ಬರಿಗೆ ನೀವು ಡೈರೆಕ್ಟ್ ರೆಫರ್ ಮಾಡಿದ ವ್ಯಕ್ತಿಗಳು ನಿಮ್ಮ ಫಸ್ಟ್ ಲೆವೆಲ್ ಅಂತ ಹೇಳ್ತೇವೆ ನಾವು, ಫಸ್ಟ್ ಲೆವೆಲ್. ಸೊ ಫಸ್ಟ್ ಲೆವೆಲ್ ಇವರಿಗೆ ಏನು ROI ಬರುತ್ತೆ ಡೈಲಿ, ಸೊ ಆ ಡೈಲಿ ROI ಮೇಲೆ ನಿಮಗೆ 30% ನಿಮಗೆ ಇಮಿಡಿಯೇಟ್ ಬರುತ್ತೆ. ಮತ್ತು ಇದು ಬರುವುದು ಆ ನಿಮ್ಮ ಡೈರೆಕ್ಟ್ ರೆಫರ್ಗಳು, ಆ ಫಸ್ಟ್ ಲೆವೆಲ್ ವ್ಯಕ್ತಿಗಳು ಎಲ್ಲ ವಿಡ್ರಾ ಮಾಡಿದ ಮೇಲೆ ಆಟೋಮೆಟಿಕ್ ನಿಮ್ಮ ವ್ಯಾಲೆಟಲ್ಲಿ ಅಕ್ಯುಮುಲೇಟ್ ಆಗ್ತದೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಏನಿರುತ್ತೆ ಫ್ರೆಂಡ್ಸ್, ಈಗ ಇದು ಸೆಕೆಂಡ್ ಡೈರೆಕ್ಟ್, ಅಂದರೆ ನಿಮ್ಮ ಡೈರೆಕ್ಟ್ ರೆಫರ್ ಮಾಡಿದ ವ್ಯಕ್ತಿಗಳು ಇನ್ನೂ ಸೆಕೆಂಡ್ ಲೆವೆಲಲ್ಲಿ ಅವರು ಡೈರೆಕ್ಟ್ ರೆಫರ್ ಮಾಡ್ತಾರೆ. ಸೊ ಅಲ್ಲಿಂದ ನಿಮಗೆ 10% ಬರ್ತದೆ. ಬಟ್ ಇದು ಬರಬೇಕಿದ್ರೆ ನಿಮ್ಮಲ್ಲಿ 2 ಡೈರೆಕ್ಟ್ ರೆಫರ್ಗಳು ಅಗತ್ಯ ಇದೆ. ಸೊ ಸೆಕೆಂಡ್ ಲೆವೆಲ್ ನೀವು ಓಪನ್ ಅಪ್ ಮಾಡಲೇಬೇಕು. ದ ಲೆವೆಲ್ಸ್ ಆಫ್ ಮ್ಯಾಚಿಂಗ್ ಯು ರಿಸೀವ್ ಆನ್ ಬೇಸ್ಡ್ ಆನ್ ಅಪಾನ್ ಹೌ ಮೆನಿ ಡೈರೆಕ್ಟ್ ಪಾರ್ಟ್ನರ್ಸ್ ಯು ಪರ್ಸನಲಿ ಸ್ಪಾನ್ಸರ್ಡ್ ಆನ್ ಲೆವೆಲ್ ಆ್ಯಡೆಡ್ ಆನ್ ಈಚ್ ಡೈರೆಕ್ಟ್ ರೆಫರಲ್. ಸೊ ಈಗ 3ನೇ ಲೆವೆಲ್ ನಿಮ್ಮದು ಓಪನ್ ಆಯಿತು ಅಂತ ನೀವು ತಿಳ್ಕೊಳ್ಳಿ. ಈಗ 2ನೇ ಲೆವೆಲ್ನ ವ್ಯಕ್ತಿಗಳು 3ನೇ ಲೆವೆಲನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ನೀವು ಕೂಡ 3 ಡೈರೆಕ್ಟ್ಸ್ ನಿಮಗೆ ಅಗತ್ಯ ಇದೆ. ಸೊ ಪ್ರತಿ ಒಂದು ಲೆವೆಲ್ ನಿಮ್ಗೆ ಜಾಸ್ತಿ ಆದಾಗೆ ನಿಮ್ಮ ಡೈರೆಕ್ಟ್ಸ್ಗಳು ನೀವು ಕೊಡೋದು ಜಾಸ್ತಿ ಆಗಲೇಬೇಕು. ಇಲ್ಲದಿದ್ದರೆ ನಿಮಗೆ ಓನ್ಲಿ ಎಲ್ಲಿ ತನಕ ನಿಮಗೆ ಲೆವೆಲ್ ಉಂಟು ಅಲ್ಲಿ ಲೆವೆಲ್ ತನಕ ಮಾತ್ರ ನಿಮಗೆ ಮ್ಯಾಚಿಂಗ್ ROI ಬರುತ್ತೆ. ಸೊ ಈ ರೀತಿ ಇದು 15 ಲೆವೆಲ್ಸ್ ತನಕ ಹೋಗ್ತದೆ ಫ್ರೆಂಡ್ಸ್. ಸೊ 15 ಲೆವೆಲಲ್ಲಿ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿ ತನಕ 135% ಡಿಸ್ಟ್ರಿಬ್ಯೂಟ್ ಆಗ್ತದೆ. ಮತ್ತು ದಿಸ್ ಇಸ್ ಫ್ರಮ್ ಡೈಲಿ ROI ಮೇಲೆ ಮಾತ್ರ ಇದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಆಲ್ಮೋಸ್ಟ್ 1.35% ಇಲ್ಲಿ ನಮಗೆ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಫ್ರೆಂಡ್ಸ್. ಸೊ ಇದು ಎಲ್ಲ 100% ಆಗಲ್ಲ, ಯಾಕಂದರೆ ಪ್ರತಿಯೊಬ್ಬರು 15 ಡೈರೆಕ್ಟ್ಗಳನ್ನು ಮಾಡಲ್ಲ. ಸೊ ಓನ್ಲಿ ಸಮ್ ಮೇ ಬಿ ಇನ್ 1 or 2 ಲೆವೆಲ್ಸ್ ಓನ್ಲಿ. ಸೊ ಅಲ್ಲಿ ಕೂಡ ಈ ಕಾಂಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಉಳಿತದೆ. ಸೊ ಆಲ್ಮೋಸ್ಟ್ ಇದರ 50% ತೆಗೆದುಕೊಂಡ್ರು ಕೂಡ 0.7 ಅಂತ ನಾನು ಹೇಳ್ಬೋದು. ಸೊ 1% ROI ಪ್ರತಿಯೊಬ್ಬರಿಗೆ ಹೊರಟೋಗ್ತದೆ ಡೈಲಿ. ಮತ್ತು 0.7 ಇಲ್ಲಿಂದ ಆ್ಯಾವ್ರೇಜ್ ಆಗಿ ಹೋಗಿರ್ಬೋದು. ಸೊ ಟೋಟಲ್ ಪರ್ ಡೇ 1.70ಗಿಂತ ಇಲ್ಲಿ ಜಾಸ್ತಿ ಸಿಸ್ಟಮಿಂದ ಹೊರಗಡೆ ಹೋಗಲ್ಲ. ಸೊ ನೆಕ್ಸ್ಟ್ ನಾವು ಇದರ ಅಲೋಗ್ರಿದಮನ್ನು ನೋಡ್ಕೊಳ್ಳುವ, ಯಾವ ರೀತಿ ಇದನ್ನು ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಸೊ ಜಾಸ್ತಿ ಸಸ್ಟೈನ್ ಆಗಲಿಕ್ಕೆ ಸಸ್ಟೈನಬಲ್ ಮಾಡೆಲ್ ಅಂತ ಹೇಳ್ತೀವಿ ನಾವು.
ಸೊ ಇದೇ ನಾನು ಹೇಳಿದಾಗ ಪ್ರೈಸ್ ಪೂಲ್ ಪ್ರತಿ ದಿವಸ ಏನು ಟ್ರಾನ್ ಸಿಸ್ಟಮ್ ಕಮ್ಯುನಿಟಿಗೆ ಬರುತ್ತೆ, 3% ಪ್ರೈಸ್ ಪೂಲಿಗೆ ಅಂತ ಹೋಗ್ತದೆ, ಸಪ್ರೇಟ್ ಪ್ರೈಸ್ ಪೂಲಿಗೆ ಹೋಗ್ತದೆ. ಸೊ ಇದರಲ್ಲಿ ಏನು 24 ಅವರ್ಸಲ್ಲಿ ಏನು ಅಕ್ಯುಮುಲೇಟ್ ಆಗುತ್ತೆ ಅದರ ಓನ್ಲಿ 10%, ಅದರ 10% ಮಾತ್ರ ಈ 4 ವ್ಯಕ್ತಿಗಳಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ 40%, 30% ಮತ್ತು 10% ಎವ್ರಿ ಡೇ ಟಾಪ್ ರೆಫರರ್ಸ್, ಡೈರೆಕ್ಟ್ ರೆಫರ್ಸ್ಗಳಿಗೆ ಇದು ಡಿಸ್ಟ್ರಿಬ್ಯೂಟ್ ಆಗ್ತದೆ. ಒಬ್ಬನೇ ರೆಫರ್ ಆಗಬೇಕಂತಲ್ಲ, ಈಗ ನೀವು ಒಂದು 20 ಜನ ಡೈರೆಕ್ಟ್ ರೆಫರ್ 1 ಲಕ್ಷ ಟ್ರಾನ್ ಮಾಡಿದರೆ, ಸೊ 20 ಲಕ್ಷ ವಾಲ್ಯೂಮ್ ನಿಮ್ಮದು ಡೈರೆಕ್ಟ್ ರೆಫರ್ ಆಗಿದ್ರೆ, ಸೊ ಆ ದಿವಸದಲ್ಲಿ ನೀವೇ ಹೈಯೆಸ್ಟ್ ಟೋಟಲ್ ರೆಫರ್ ಆಗಿದೆ, ಆ ಬಹುಮಾನ ನಿಮಗೆ ಬರಲಿದೆ ಫ್ರೆಂಡ್ಸ್, ಆ ಟ್ರಾನ್. ಓಕೆ, ಸೊ ಉಳಿದದ್ದು ಏನು 90% ಇದೆ, 10% ಮಾತ್ರ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಎವ್ರಿ ಡೇ. ಸೊ 90% ಎವ್ರಿ ಡೇ ಅಕ್ಯುಮುಲೇಟ್ ಆಗ್ತಾ ಇರ್ತದೆ. ಸೊ 3% ಸಿಸ್ಟಮಿಂದ ಡೈಲಿ ಇದಕ್ಕೆ ಬರುತ್ತೆ, ಅದರಿಂದ 10% ಮಾತ್ರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಉಳಿಯುತ್ತೆ, 90% ಉಳಿಯುತ್ತೆ. ಸೊ ಪ್ರತಿ ದಿವಸ ಈ ಫಂಡ್ ಬೆಳೀತಾ ಹೋದ ಹಾಗೆ ಈ ಪ್ರೈಸ್ ಪೂಲ್ ಕೂಡ ಬೆಳೀತಾ ಹೋಗ್ತದೆ. ಸೊ ಇಲ್ಲಿ ರೆಫರ್ ಮಾಡೋರು ತುಂಬ ಕಾಂಪಿಟೇಷನಲ್ಲಿ ಬರ್ತಾರೆ, ಬಿಕಾಸ್ ಆ ಪ್ರೈಸ್ ಪೂಲನ್ನು ಪಡ್ಕೊಳ್ಳಿಕ್ಕೆ. ಫ್ರೆಂಡ್ಸ್ ಏನಾಗುತ್ತೆ ಅಂದರೆ, ಈಗ ಸ್ಮಾಲಲ್ಲಿದೆ, ಈಗ ಆಲ್ಮೋಸ್ಟ್ ಫಸ್ಟ್ ಬರುವಂಥ ವ್ಯಕ್ತಿಗೆ 28,000 ಟ್ರಾನ್ ತನಕ ಬರ್ತಾ ಇದೆ ಆಲ್ಮೋಸ್ಟು. ಸೊ ಇದು ಫ್ಯೂಚರಲ್ಲಿ ಮುಂದೆ ಹೋಗ್ತಾ ಇದೆ, ಈ ಫಂಡ್ ಬೆಳೀತಾ ಇರ್ತದೆ. ಆಮೇಲೆ ನೀವು ಎಕ್ಸಾಂಪಲ್ ಇದರಲ್ಲಿ 1 ಕೋಟಿ ಪ್ರೈಸ್ ಪೂಲ್ನಲ್ಲಿ ನಿಂದು 1 ಕೋಟಿ ಟ್ರಾನ್ ಬಂದು ನಿಂತರೆ, ಇದರ 10% ಅಂದರೆ 10 ಲಕ್ಷ ಟ್ರಾನ್ 4 ಜನರಿಗೆ ಡಿಸ್ಟ್ರಿಬ್ಯೂಷನ್ಗೆ ಹೋಗುವಾಗ ದ ಟಾಪ್ ವ್ಯಕ್ತಿಗೆ 4 ಲಕ್ಷ ಟ್ರಾನ್ ಬರುವ ಒಂದು ಚಾನ್ಸಸ್ ಇರುತ್ತೆ. ಇದೇ ಈ ಸಿಸ್ಟಮನ್ನು ಮುಂದಕ್ಕೆ ಕೊಂಡೋಗುತ್ತೆ ಫ್ರೆಂಡ್ಸ್. ಸೊ ಇದರಲ್ಲಿ ಒಂದು ಲಿಮಿಟೇಷನ್ಸ್ ಇದೆ ಫ್ರೆಂಡ್ಸ್, ಅದನ್ನು ನಾನು ನಿಮಗೆ ಹೇಳಲೇಬೇಕು. ಸೊ ಮಿನಿಮಮ್ ನಿಮಗೆ 100 ಟ್ರಾನಿಂದ ಬರ್ಬೋದು, ಸೊ ಮ್ಯಾಕ್ಸಿಮಮ್ 1 ಲಕ್ಷ ಟ್ರಾನಿಂದ ಬರ್ಬೋದು. ಸೊ ಫಸ್ಟ್ ಟೈಮ್ ನೀವು ಡೆಪಾಸಿಟ್ ಮಾಡುವಾಗ ಇದೆ 100 TRX ಆ್ಯಂಡ್ 1 lakh ಟ್ರಾನ್. ಸೊ ಇದರಿಂದಲೇ ಬರ್ಬೋದು. ಸೊ ಇಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ, ಯಾವುದೇ ಟಾಪ್ ಅಪ್ ಇಲ್ಲ, ಯಾವುದೇ ಒಮ್ಮೆ ನೀವು ಏನು ಸಿಸ್ಟಮಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ರಿ, ಸೊ ನೆಕ್ಸ್ಟ್ ಲೆವೆಲ್ಗೆ ನೀವು ಡೆಪಾಸಿಟ್ ಪುನಃ ಮಾಡಬೇಕಿದ್ರೆ ನಿಮ್ಮ ಮೊದಲಿನ ಹಂತ ಅಂದರೆ ನಿಮ್ಮ 310% ಮುಗ್ದು ಇರಲೇಬೇಕು. ಸೊ ನೀವು ಸೆಕೆಂಡ್ ಸೈಕಲಲ್ಲಿ ನೀವು ಅಪ್ ಟು 3 ಲಕ್ಷ ಟ್ರಾನ್ ತನಕ ನೀವು ಮಾಡ್ಬೋದು. ಅದೇ 100 ಟ್ರಾನಿಂದಲೇ ಸ್ಟಾರ್ಟ್ ಮಾಡಿ 3 ಲಕ್ಷ ಟ್ರಾನ್ ತನಕ ಯಾವುದನ್ನು ಕೂಡ ನೀವು ಅಪ್ಗ್ರೇಡ್ ಮಾಡ್ಬೋದು. ಸೊ ಸೆಕೆಂಡ್ ಸೈಕಲ್ ನಿಮ್ಮದು ಮುಗ್ದ ಮೇಲೆ, ಅಂದರೆ ಸೆಕೆಂಡ್ 310% ಮುಗ್ದ ಮೇಲೆ ನೀವು ನೆಕ್ಸ್ಟ್ ಸೈಕಲಲ್ಲಿ 9 ಲಕ್ಷ ಟ್ರಾನ್ ಅಂತ ಕೂಡ ನೀವು ಹಾಕ್ಬೋದು. ಸೊ ಲಾಸ್ಟ್ ಲೆವೆಲಲ್ಲಿ ನೀವು ಆಲ್ಮೋಸ್ಟ್ 20 lakhs ಟ್ರಾನ್ಗಳನ್ನು ಕೂಡ ಡೆಪಾಸಿಟ್ ಮಾಡೋದು, ಇದು ನಿಮ್ಮ ಲಿಮಿಟ್ ಇರುತ್ತೆ. ಸೊ ಇದಾದ ನಂತರ ಪ್ರತಿ ಸಲ ಇದಕ್ಕಿಂತ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಆಗಲ್ಲ. ಸೊ ಇಲ್ಲಿ ವೇಲ್ಸ್ಗಳು ಸಿಸ್ಟಮ್ಗೆ ಬರಲಿಕ್ಕೆ ಆಗಲ್ಲ. ಸೊ ನಿಮ್ಮಂಥವ್ರು ಮಿಡಲ್ ಕ್ಲಾಸ್ ಪೀಪಲ್ ಸ್ಮಾಲ್ ಅಮೌಂಟಿಂದ ಬಂದು ಇಲ್ಲಿ ಎವ್ರಿ ಡೇ ರಿಟರ್ನನ್ನು ಪಡ್ಕೊಳ್ಬೋದು ಫ್ರೆಂಡ್ಸ್. ದೆರ್ ಇಸ್ ನೋ ರೀಡೆಪಾಸಿಟ್ಸ್, ದೆರ್ ಇಸ್ ಅನ್ಲಿಮಿಟೆಡ್ ಸೈಕಲ್ಸ್ ಮಾಡ್ಬೋದು. ಮಾತ್ರ ಅದೇ 310% ನಿಮ್ದು ಬೆಳೆದಾದ್ಮೇಲೆ ನೀವು ಸೈಕ್ಲಿಂಗ್ ಮಾಡಲಿಕ್ಕಾಗುತ್ತೆ. ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಪಾರ್ಟ್, ದ ಫಂಡ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇರುತ್ತೆ. ದಿಸ್ ಇಸ್ ದ ಮೇನ್ ಥಿಂಗ್, ಇದೇ ಮೇನ್ ಥಿಂಗ್ ಆಗಿದೆ, ಈ ಫಂಡ್ ಯಾವ ರೀತಿ ಕಾಂಟ್ರಿಬ್ಯೂಟ್ ಆಗ್ತದೆ ಅಂತ ಫ್ರೆಂಡ್. ಸೊ ಸಿಸ್ಟಮಲ್ಲಿ ಇದನ್ನು ಸ್ಮಾರ್ಟ್ ಕಾಂಟ್ರಾಕ್ಟ್ ಡೆವಲಪ್ ಮಾಡಿದ ಡೆವಲಪರ್ಸ್ ಇದ್ದಾರೆ. ಸೊ ಇನಿಷಿಯಲ್ ಸ್ಟೇಜಲ್ಲಿ ವೆಬ್ಸೈಟ್ ಕೋಡಿಂಗ್ಸ್ ಅದಕ್ಕೆ ಇದಕ್ಕೆ ಅಂತ ಅವರು ತುಂಬ ಇನ್ನು ಕೋಟಿಗಟ್ಟಲೆ ಟ್ರಾನ್ಗಳನ್ನು ಖರ್ಚು ಮಾಡಿರ್ತಾರೆ. ಸೊ ಈ ಸಿಸ್ಟಮ್ ಎಷ್ಟು ಬೆಳೀತದೆ ಅಷ್ಟು ಇದರಿಂದ ಅವರು ಲಾಭ ಪಡೀತಾರೆ ಮತ್ತೆ ಮತ್ತೆ ಆಗುವಾಗ. ಯಾಕೆಂದರೆ ಇದರಲ್ಲಿ ಅವರಿಗೆ ಯಾವುದೇ ಎಕ್ಸ್ಟ್ರಾ ಅವರಿಗೆ ಹಣ ಕಲೆಕ್ಟ್ ಮಾಡೋಕ್ಕೆ ಆಗಲ್ಲ, ಅಥವಾ ಟ್ರಾನ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಸೊ ಈ ಸಿಸ್ಟಮಲ್ಲಿ ಎಷ್ಟು ಡೆಪಾಸಿಟ್ಸ್ ಬರ್ತದೆ ಅದರ 5% ಈ ಡೆವಲಪರ್ಸ್ಗಳ ಅಕೌಂಟ್ಗೆ ಇಮಿಡಿಯೇಟ್ಲಿ ಟ್ರಾನ್ಸ್ಫರ್ ಆಗ್ತದೆ. ಸೊ ಯಾರದ್ದನ್ನು ತಡೆಯೋಕ್ಕಾಗಲ್ಲ, ಇದಕ್ಕಿಂತ ಜಾಸ್ತಿ ಒಂದೇ ಪೈಸೆ ಅವರಿಗೆ ತೆಗಿಯೋಕ್ಕಾಗಲ್ಲ ಅಥವಾ ಅವರಿಗೆ ವಿಡ್ರಾ ಮಾಡೋಕ್ಕಾಗಲ್ಲ. ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಆ ರೀತಿ ಡಿಪ್ಲಾಯ್ ಮಾಡಲಾಗಿದೆ, ಆ ರೀತಿ ಡಿಸೈನ್ ಮಾಡಲಾಗಿದೆ ಫ್ರೆಂಡ್ಸ್. ಸೊ 5% ಡೆವಲಪರ್ಸ್ ಫೀಗೆ ಹೋಗ್ತದೆ ಇಮಿಡಿಯೇಟ್ಲಿ, 3% ಡೈಲಿ ಪ್ರೈಸ್ ಬುಲ್ಗೆ ಇಮಿಡಿಯೇಟ್ ಹೋಗ್ತದೆ, ಮತ್ತು 10% ರೆಫರಲ್ ಕಮಿಷನ್ಸ್ಗಳು ಇಮಿಡಿಯೇಟ್ಲಿ ಸಿಸ್ಟಮಿಂದ ಹೊರಗೋಗುತ್ತೆ. ಸೊ ಏನಾಗುತ್ತೆ ಅಂದರೆ ಟೋಟಲ್ ಇಲ್ಲಿ 18% ಡಿಸ್ಟ್ರಿಬ್ಯೂಷನ್ ಆಗ್ತದೆ ಟೋಟಲ್ ಇಮಿಡಿಯೇಟ್ಲಿ 18%. ಸೊ ಒಂದು 100% ಒಂದು ಎಕ್ಸಾಂಪಲ್ ನೀವು 18% ಇಲ್ಲಿ 18% ಡಿಸ್ಟ್ರಿಬ್ಯೂಟ್ ಆಗ್ತದೆ ಇಮಿಡಿಯೇಟ್ಲಿ. ಸೊ ಬಾಕಿ ಉಳಿಯಿತು 82% ಡಿಸ್ಟ್ರಿಬ್ಯೂಷನ್. ಸೊ 82% ಡಿಸ್ಟ್ರಿಬ್ಯೂಷನ್ ಡೈಲಿ 1%. ಮತ್ತು ನಾನು ಅದೇ ರೀತಿ ನಮ್ಮ ಮ್ಯಾಚಿಂಗ್ ROI ಹೇಳಿದೆ 15 ಲೆವೆಲ್ಸ್ ತನಕ. ಸೊ ಎವರೇಜ್ ಇಟ್ಕೊಂಡ್ರೆ ಕೂಡ ಒಂದು 0.5% 0.7% ಇಟ್ಕೊಂಡು ನಾವು 1.5% ಮಾತ್ರ ಮ್ಯಾಕ್ಸಿಮಮ್ ಈ ಫಂಡಿಂದ ಡೈಲಿ ಹೊರಗೆ ಹೋಗ್ಬೋದು. ಅದಕ್ಕಿಂತ ಜಾಸ್ತಿ ಯಾವ ರೀತಿಯಲ್ಲಿ ಕೂಡ ಹೋಗೋಕ್ಕಾಗಲ್ಲ, ಯಾಕಂದರೆ ದ್ಯಾಟ್ ಈಸ್ ದ ಕೋಡಿಂಗ್ಸ್, ದ್ಯಾಟ್ ಈಸ್ ದ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ಸೊ ಇಲ್ಲಿ ಏನಾಗ್ತದೆ, ಪ್ರತಿಯೊಬ್ಬ ನ್ಯೂ ಸಪೋರ್ಟರ್ಸ್ ಕಮ್ಯುನಿಟಿಗೆ ಇಲ್ಲಿ ಫಂಡ್ಸ್ಗಳನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಸೊ 310% ಲಿಮಿಟ್ ಆದ ಕೂಡಲೇ ಜನರು ಪುನಃ ಅಪ್ಗ್ರೇಡ್ ಎವ್ರಿ ಟೈಮ್ ಅಪ್ಡೇಷನ್ ರೀಸೈಕ್ಲಿಂಗ್ ಮಾಡ್ತಾ ಇರ್ತಾರೆ. ಸೊ ಮಾಡಲೇಬೇಕು ಅವರು. ಸೊ ಹೊಸೊಬ್ಬರ ಅಂತಲ್ಲ, ಹಳಬರು ಕೂಡ ಸಿಸ್ಟಮ್ ಕಮ್ಯುನಿಟಿಗೆ ಪುನಃ ಹಾಕ್ತಾ ಇದ್ದಾರೆ. ಸೊ ಹೈ ಲೆವೆಲ್ ಮೆಂಬರ್ಸ್ ನ್ಯೂ ಡೆಪಾಸಿಟ್ ಕೂಡ ಮಾಡ್ತಾ ಇದ್ದಾರೆ. ಸೊ 4th ಲೆವೆಲ್ಗೆಲ್ಲ ಹೋಗೋರು ಜಾಸ್ತಿ ಟ್ರಾನ್ಗಳನ್ನು ಡೆಪಾಸಿಟ್ ಮಾಡ್ತಾರೆ. ಸೊ ಸಿಸ್ಟಮಿಂದ ಡೈಲಿ ಹೊರಗೆ ಹೋಗ್ಲಿಕ್ಕೆ ಆಗೋದು ಇಷ್ಟೇ ಪರ್ಸೆಂಟೇಜ್. ಸೊ ROI 82%. ಈಗ ನಾನು ಆಲ್ರೆಡಿ ನಿಮಗೆ ಕ್ಯಾಲ್ಕುಲೇಷನ್ ತೋರಿಸಿದೆ, ಇಲ್ಲಿ ಇದು ಡಿಸ್ಟ್ರಿಬ್ಯೂಷನ್ ಆಗ್ತದೆ ಡೈಲಿ. ಸೊ ಮ್ಯಾಕ್ಸಿಮಮ್ ಇಷ್ಟೇ ಹೋಗ್ಬೇಕಂತಿಲ್ಲ, ಇದಕ್ಕಿಂತ ಕಮ್ಮಿ ಕೂಡ ಹೋಗ್ಬೋದು. ನಾನು ಮ್ಯಾಕ್ಸಿಮಮ್ ಇಟ್ಕೊಂಡಿದ್ದೇನೆ. ಸೊ 1.5%ನಾಗಿ ಆಲ್ಮೋಸ್ಟು ಒಂದು 50 ಡೇಸ್ ಅಲ್ಲ 60 ಡೇಸ್ ತನಕ ಈ ಫಂಡ್ ಸಿಸ್ಟಮಿಗೆ ಯಾರು ಕಮ್ಯುನಿಟಿಗೆ ಕಾಂಟ್ರಿಬ್ಯೂಟ್ ಮಾಡದಿದ್ದರೂ ಕೂಡ, ಇಲ್ಲಿ ಯಾರು ಕಾಂಟ್ರಿಬ್ಯೂಟ್ ಮಾಡದಿದ್ದರೂ ಕೂಡ ಈ ಸಿಸ್ಟಮಿಗೆ
ಈ ಫಂಡ್ ನೆಕ್ಸ್ಟ್ 50 to 60 ಡೇಸ್ 100% ಹೋಗುತ್ತೆ. ಯಾಕಂದರೆ 82% ಡಿಸ್ಟ್ರಿಬ್ಯೂಷನ್ 1.55% ಹೊರಗೆ ಹೋಗುತ್ತೆ. ಸೊ ಆ ಸಿಸ್ಟಮ್ ಪ್ರಕಾರ ನಾಳೆಯಿಂದ ಸಿಸ್ಟಮಿಗೆ ಯಾರೂ ಕಮ್ಯುನಿಟಿ ಕಾಂಟ್ರಿಬ್ಯೂಟ್ ಮಾಡಲ್ಲ. ಸ್ಟಿಲ್ 50 to 60 ಡೇಸ್ ಈ ಕಮ್ಯುನಿಟಿ ಫಂಡ್ ಗ್ರೋ ಆಗುತ್ತೆ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಹೊಸ ಒಂದು ವ್ಯಕ್ತಿ ಕೂಡ ಇಟ್ ಈಸ್ ಗ್ಯಾರಂಟಿ ಅವನ ಹಣ 50% 60% ಅವನಿಗೆ ವಾಪಸ್ ಬರುತ್ತೆ ಅಂತ. ಯಾಕಂದರೆ ಸಿಸ್ಟಮ್ ಆ ರೀತಿ ಬ್ಯೂಟಿಫುಲಿ ಡಿಸೈನ್ ಮಾಡಲಾಗಿದೆ ಫ್ರೆಂಡ್ಸ್. ಅದು ಈಗ ಸಿಸ್ಟಮ್ ಯಾವ ರೀತಿ ಇವತ್ತು ಹಾಕಿ ನಾಳೆ ಕ್ಲೋಸ್ ಆಗೋ ಸಿಸ್ಟಮೇ ಅಲ್ಲ ಫ್ರೆಂಡ್ಸ್. ಸೊ ಈ ಕಮ್ಯುನಿಟಿ ಅವರು ಒಟ್ಟಿಗೆ ಬೆಳೆಸ್ತಾರೆ ಈ ಫಂಡನ್ನು. ಸೊ ಇಲ್ಲಿ ಯಾವಾಗ ಕೂಡ ನಾಳೆಗೆ ಸ್ಟಾಪ್ ಆಗಲ್ಲ, ನಾಳೆ ಬಂದೇ ಬರುತ್ತೆ. ಯಾಕಂದರೆ 310% ಲಿಮಿಟೇಷನ್ಸ್. ಸೊ ನಂದು ಇಲ್ಲಿ 1,000 ಟ್ರಾನ್ ಒಂದು ದಿವಸದಲ್ಲಿ 3,100 ಟ್ರಾನ್ ಮಾಡಿದೆ ನಾನು. ಮೇ ಬಿ ರೆಫರ್ ಕಮಿಷನ್ ಆಗಿರ್ಬೋದು, ಮ್ಯಾಚಿಂಗ್ ಕಮಿಷನ್ ಆಗಿರ್ಬೋದು ಮತ್ತು ಪ್ರೈಸ್ ಬುಲ್ನಿಂದ. ಸೊ ನಾನು ಸಿಸ್ಟಮ್ಗೆ ಪುನಃ ರೀಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಈ ರೀತಿ ಕಾಂಟ್ರಿಬ್ಯೂಷನ್ ಸಿಸ್ಟಮ್, ರೀಇನ್ವೆಸ್ಟ್ಮೆಂಟ್, ಅಪ್ಗ್ರೇಷನ್ ನಡೀತಾ ಇರ್ತದೆ. ಅದರಿಂದ ಈ ಫಂಡ್ ಇನ್ನೂ ಕೂಡ ಬೆಳೀತಾ ಹೋಗ್ತದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಆಲ್ರೆಡಿ ಇದನ್ನು ಹೇಳಿದೆ, ಪಿಯರ್ ಟು ಪಿಯರ್ ಸಿಸ್ಟಮ್. ಸೊ 1% ನಮಗೆ ಡೈಲಿ 100% ಪ್ಯಾಸಿವ್ ಬರ್ತದೆ. ಮಿನಿಮಮ್ 100 ಅಂದರೆ ಆಲ್ಮೋಸ್ಟ್ 200 ರುಪೀಸಿಂದ ನಾವು ಸ್ಟಾರ್ಟ್ ಮಾಡಬಹುದು. ಸೊ ಮ್ಯಾಕ್ಸಿಮಮ್ 1,60,000 ತನಕ ನಾವಿಲ್ಲಿ ಸಿಸ್ಟಮಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಪ್ಯೂರ್ಲಿ ಡೆವಲಪ್ಡ್ ಬೈ ಎಕೋಸಿಸ್ಟಮ್ ಡೆಫಿ ಅಂತ ಹೇಳ್ತೇವೆ ನಾವು, ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಅಥವಾ ಡಿಸೆಂಟ್ರಲೈಸ್ಡ್ ಪಿಯರ್ ಟು ಪಿಯರ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೇವೆ. ಸೊ ಈ ಕಮ್ಯುನಿಟಿಯ ಜನರೇ ಈ ಫಂಡಿಗೆ ಕಾಂಟ್ರಿಬ್ಯೂಟ್ ಮಾಡಿ ಈ ಫಂಡಿಂದ ಅವರು ಬೆನಿಫಿಟನ್ನು ಪಡಿತಾ ಇದ್ದಾರೆ. ಸೊ ಇದು ಎಲ್ಲಿ ತನಕ ನಡಿಬಹುದು ಅದೊಂದು ಕ್ವಶನ್ ಇರುತ್ತೆ. ಇಟ್ ಮೇ ಬಿ 10 years, ಇಟ್ ಮೇ ಬಿ 20 years, ಇಟ್ ಮೇ ಬಿ 1 year, ಇಟ್ ಮೇ ಬಿ 6 months, ಡಿಪೆಂಡ್ ಅಪಾನ್ ದ ಕಮ್ಯುನಿಟಿ ಅವರು ಯಾವ ರೀತಿ ಇದನ್ನು ಫಂಡ್ ಬೆಳೆಸಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅದರ ಮೇಲೆ ಇದು ಮುಂದುವರಿತಾ ಹೋಗ್ತದೆ. ಇದು ಗ್ಯಾರಂಟಿ ಅಲ್ಲ. ಇದು ನಾಳೆಯಿಂದ ಯಾರು ಕೂಡ ಕಮ್ಯುನಿಟಿಗೆ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡದಿದ್ದರೆ ಅಟ್ಲೀಸ್ಟ್ 50 to 60 ಡೇಸ್ ಬರ್ಬೋದು. ಸೊ ಅದರ ನಂತರ ಕಮ್ಯುನಿಟಿ ಫಂಡ್ ಝೀರೋ ಆದರೆ ನಮಗೆ ಯಾರಿಗೂ ಮತ್ತು ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅದು ವಾಪಸ್ ಬರಲ್ಲ. ಯಾಕಂದರೆ ಕಮ್ಯುನಿಟಿಯಲ್ಲಿ ಫಂಡ್ ಇರಲ್ಲ. ಸೊ ದ್ಯಾಟ್ ಈಸ್ ಒಂದು ನಾವು ರಿಸ್ಕ್ ಫ್ಯಾಕ್ಟರ್ ನಾವು ನೋಡ್ಕೊಳ್ಳೇಬೇಕು. ಸೊ ಇಲ್ಲಿ ನಾವು ಕೊಡುವಂಥದ್ದು ಕಮ್ಯುನಿಟಿಗೆ. ಸೊ ಕಮ್ಯುನಿಟಿಯಿಂದ ನಮಗೆ 1% ಡೈಲಿ ಬರ್ತದೆ. ಸೊ ಅಟ್ಲೀಸ್ಟ್ ನಮಗೆ ಗ್ಯಾರಂಟಿ ಏನಂದರೆ ಇದು ಅಟ್ಲೀಸ್ಟ್ ಮುಂದಿನ ನಾಳೆಯಿಂದ ಯಾರೂ ಸಿಸ್ಟಮಿಗೆ ಕಮ್ಯುನಿಟಿಗೆ ಕಾಂಟ್ರಿಬ್ಯೂಟ್ ಮಾಡೋದಿದ್ರೆ ಅಟ್ಲೀಸ್ಟ್ 50 to 60 ಡೇಸ್ ನಮಗೆ ಬಂದೇ ಬರುತ್ತೆ ನಮ್ಮ ಟ್ರಾನ್ಗಳು. ಸೊ ಆ ರೀತಿ ಆಗಲ್ಲ. ನಾನು ಅಂದರೆ ನಿಮಗೆ ರಿಸ್ಕ್ ಫ್ಯಾಕ್ಟರ್ ಅಂದರೆ 1% ನಾನು ಅದನ್ನು ಕೂಡ ಹೇಳಲೇಬೇಕಾಗ್ತದೆ ಆ ರಿಸ್ಕ್ ಫ್ಯಾಕ್ಟರ್ನು. ಸೊ 1% ರಿಸ್ಕ್ ಫ್ಯಾಕ್ಟರ್ ಅದಿರುತ್ತೆ. ಆದರೆ 99% ಆ ಚಾನ್ಸಸ್ ಇರಲ್ಲ. ಯಾಕಂದರೆ 310% ಸೈಕ್ಲಿಂಗ್ನಿಂದಾಗಿ ಪ್ರತಿಯೊಬ್ಬರ ಸಿಸ್ಟಮ್ಗೆ ರೀಸೈಕ್ಲಿಂಗ್ ಕೊಡೋದ್ರಿಂದ ಈ ಸಿಸ್ಟಮ್ ಬೆಳೀತಾ ಹೋಗ್ತದೆ ಫ್ರೆಂಡ್ಸ್. ಸೊ ನಾವು ನೆಕ್ಸ್ಟ್ ನೋಡ್ಕೊಳ್ಳುವ. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಿದ್ದೇನೆ. ಸೊ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ 10,000 ಟ್ರಾನ್ನಿಂದ ಸಿಸ್ಟಮಿಗೆ ಇಂಟ್ರೊಡ್ಯೂಸ್ ಆಗ್ತಾನೆ. ಸೊ ಪ್ರತಿಯೊಬ್ಬರಿಗೆ ರೂಲ್ಸ್ ಸೇಮ್ ಇರುತ್ತೆ. 1% ನಾವನಿಗೆ ಡೈಲಿ ಬರುತ್ತೆ, ಅಪ್ ಟು 310% ಬರುತ್ತೆ ಫ್ರೆಂಡ್ಸ್. ಸೊ ಈಗ ನೀವು ಸಿಸ್ಟಮ್ ಅಂದರೆ ನೀವು 1% ನಿಮಗೆ ದಿವಸಕ್ಕೆ ಒಂದು 10,000 ಟ್ರಾನ್ಗೆ ಒಂದು ಆಲ್ಮೋಸ್ಟ್ 10,000 ಟ್ರಾನ್ ಅಂದರೆ ಈಗಿನ ವ್ಯಾಲ್ಯೂ ಆಲ್ಮೋಸ್ಟ್ ಇಂಡಿಯನ್ ಮನಿ ನಾನು ಹೇಳಿದ್ರೆ 16,000 to 17,000 ರೂಪಾಯಿ ಆಗಿರುತ್ತೆ. ಸೊ 1% ಅಂದರೆ ಆಲ್ಮೋಸ್ಟ್ 100 ಟ್ರಾನ್ ನಿಮಗೆ ಬಂದಿರುತ್ತದೆ. ಸೊ 100 ಟ್ರಾನ್ ಅಂದರೆ ಆಲ್ಮೋಸ್ಟ್ 170-180 ರೂಪಾಯಿ ಬಂದಿರುತ್ತೆ ನಿಮಗೆ. ಸೊ ಈ ರೀತಿ ಡೈಲಿ ನೀವು ಇಮಿಡಿಯೇಟ್ಲಿ ವಿಡ್ರಾ ಮಾಡ್ಕೊಳ್ಬೋದು. ಸೊ ಡೈರೆಕ್ಟ್ ನೀವೀಗ ಯಾರಿಗಾದರೂ ರೆಫರ್ ಮಾಡಿದರೆ 10% ಕಮಿಷನ್ ಕೂಡ ಬಂದಿರ್ತದೆ. ಎಕ್ಸಾಂಪಲ್, ಈಗ ನೀವು ಒಬ್ಬ ವ್ಯಕ್ತಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಇವರು ನಿಮ್ಮ ಫಸ್ಟ್ ಲೆವೆಲ್ ಅಂದರೆ ನಿಮ್ಮ ಡೈರೆಕ್ಟ್ ರೆಫರ್ ಯಾವಾಗಲೂ ನಿಮ್ಮ ಫಸ್ಟ್ ಲೆವೆಲ್ ಆಗಿರ್ತಾನೆ. ಸೊ ಅವನು ಕೂಡ ಈಗ ನಾನು ಎಕ್ಸಾಂಪಲ್ ಇಲ್ಲಿ ಪ್ರತಿಯೊಬ್ಬರದು 10K ಅಂದರೆ 10,000 ಟ್ರಾನ್ನ ಬಗ್ಗೆ ನಾನು 16,000 17,000 ಒಂದು ಪ್ರೈಸ್ ರೇಂಜ್ ಬಗ್ಗೆ ಮಾತಾಡ್ತಿದ್ದೇನೆ. ಸೊ ನೀವು ನಿಮ್ಮ ಕ್ಯಾಲ್ಕುಲೇಷನ್ಗಳನ್ನು ಮಾಡ್ಕೊಳ್ಬೋದು. ಸೊ ಫಸ್ಟ್ ಲೆವೆಲ್ ಒಬ್ಬನನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ 10K. ಸೊ ಈಗ ಆ ವ್ಯಕ್ತಿ ಮತ್ತೊಬ್ಬನನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ 10K. ಸೊ ಇಲ್ಲಿ ನಿಮಗೆ ಈ ಸೆಕೆಂಡ್ ವ್ಯಕ್ತಿಯಿಂದ ROEಯ 10% ಬರ್ತದೆ. ಅಂದರೆ ಎಕ್ಸಾಂಪಲ್, ಈ ವ್ಯಕ್ತಿ 10,000 ಟ್ರಾನನ್ನು ಹಾಕಿದಾನಂತಾದರೆ ಸೊ ಇವನಿಗೆ ಡೈಲಿ 100 ಟ್ರಾನ್ ಬರುತ್ತೆ. ಸೊ ಈ 100 ಟ್ರಾನಿಂದ ನಿಮಗೆ 10 ಟ್ರಾನ್ಸ್ ಬರ್ತದೆ. ಆದರೆ ನೀವು 10 ಟ್ರಾನ್ಸ್ ಬರಬೇಕಿದ್ರೆ ಸೊ ನೀವು ಸೆಕೆಂಡ್ ಡೈರೆಕ್ಟನ್ನು ಕೊಡಲೇಬೇಕು. ಇಟ್ ಮೇ ಬಿ 1,000 ಟ್ರಾನ್, 10,000 ಡಿಪೆಂಡ್ಸ್. ನೋ ವಾಲ್ಯೂಮ್ ಈಸ್ ಇಂಪಾರ್ಟೆಂಟ್, ಬಟ್ 2 ಡೈರೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದೇ ರೀತಿ ಸಿಸ್ಟಮ್ ಬೆಳೀತಾ ಹೋಗ್ತದೆ. ಈಗ 3ನೇ ಲೆವೆಲ್ನಿಂದ ನಿಮಗೆ 10% ಬರಬೇಕಿದ್ರೆ ನೀವು ಮತ್ತೊಬ್ಬರನ್ನು ಡೈರೆಕ್ಟ್ ಕೊಡಲೇಬೇಕು. 4ನೇ ಲೆವೆಲ್ನಿಂದ 10% ಬರಬೇಕಿದ್ರೆ ನೀವು ಮತ್ತೊಬ್ಬರನ್ನು ಡೈರೆಕ್ಟ್ ಕೊಡಲೇಬೇಕು. 5ನೇ ಲೆವೆಲಿಂದ 10% ಬರಬೇಕಿದ್ರೆ ನೀವು ಮತ್ತೊಬ್ಬರನ್ನು ಕೊಡಲೇಬೇಕು. ಈಗ 6th ಲೆವೆಲಿಂದ ನಂತರ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. 10 8%ಗೆ ಹೋಗುತ್ತೆ. ಸೊ 6th ಲೆವೆಲ್ದು ನಿಮಗೆ ಬರಬೇಕಿದ್ರೆ 6 ಡೈರೆಕ್ಟ್ಸ್ ನೆಸಸರಿ. 7th ಲೆವೆಲ್ ಬರಬೇಕಿದ್ರೆ 7 ಡೈರೆಕ್ಟ್ ನೆಸಸರಿ. 8th ಲೆವೆಲ್ನ ಕಮಿಷನ್ ಬರಬೇಕಿದ್ರೆ 8 ಡೈರೆಕ್ಟ್ಸ್ ನೆಸಸರಿ. 9th ಲೆವೆಲ್ನ ಕಮಿಷನ್ ಬರಬೇಕಿದ್ರೆ 9 ಡೈರೆಕ್ಟ್ಸ್ ಇಸ್ ವೆರಿ ಕಂಪಲ್ಸರಿ. ಸೊ 10th ಲೆವೆಲ್ನ ಕಮಿಷನ್ ಬರಬೇಕಿದ್ರೆ ನಿಮಗೆ 10 ಡೈರೆಕ್ಟ್ಸ್ ಕಂಪಲ್ಸರಿ. ಸೊ ನಾನಿಲ್ಲಿ 10 ಲೆವೆಲ್ ಸ್ಟ್ರಕ್ಚರನ್ನು ಮಾತ್ರ ನಿಮಗೆ ತೋರಿಸಿದ್ದೇನೆ. ಸೊ ನೆಕ್ಸ್ಟ್ ಇನ್ನೂ ಕೂಡ 5 ಲೆವೆಲ್ ಇದೆ. ಅದು 5 ಲೆವೆಲ್ ನಿಮಗೆ 5% ಬರುತ್ತೆ ROE. ಸೊ ಅದನ್ನು ನೀವು 15 ಲೆವೆಲ್ ತನಕ ಹೋದರೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಎಲ್ಲಿ ತನಕ ಬರ್ತದೆ ಅಂತ. ಸೊ 15 ಲೆವೆಲಿಂದ ನಿಮಗೆ ಮತ್ತೆ 11 to 15 ಲೆವೆಲ್ 5% ಬರುತ್ತೆ. ಸೊ ಇಲ್ಲಿ ಡೈರೆಕ್ಟ್ಸ್ ಕೂಡ ನೀವು ಕಂಟಿನ್ಯೂ ಆಗಿ ಜಾಸ್ತಿ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನಾವು ಇದೊಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುವ ಫ್ರೆಂಡ್ಸ್. ನೀವು ಈಗ 10 ವ್ಯಕ್ತಿಗಳನ್ನು 10K ಟ್ರಾನಿಂದ ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಿ. ಸೊ ಟೋಟಲ್ ವಾಲ್ಯೂಮ್ ಇಲ್ಲಿ ಫಸ್ಟ್ ಲೆವೆಲಲ್ಲಿ ಇಲ್ಲಿಂದ ಇಲ್ಲಿ ತನಕ ಟೋಟಲ್ ವಾಲ್ಯೂಮ್ ನಾವು ಲೆಕ್ಕ ಮಾಡ್ಕೊಳ್ಳುವ.
ಸೊ ಆಲ್ಮೋಸ್ಟ್ 1,00,000 ಟ್ರಾನ್ನ ವಾಲ್ಯೂಮ್ ಆಗ್ತದೆ ನಿಮ್ಮ ಫಸ್ಟ್ ಲೆವೆಲಲ್ಲಿ. ಸೊ ನಿಮಗೆ ಫಸ್ಟ್ ಲೆವೆಲಲ್ಲಿ ಆಲ್ಮೋಸ್ಟ್ 10% ಮ್ಯಾಚಿಂಗ್ ಅಂದರೆ ಆಲ್ಮೋಸ್ಟ್ 10,000 ಟ್ರಾನ್ ನಿಮಗೆ ಬಂದಿರುತ್ತದೆ. ಈ ಪ್ರತಿಯೊಬ್ಬರು ವ್ಯಕ್ತಿಗಳಿಂದ ನಿಮಗೆ ಇಷ್ಟು ಬಂದಿರುತ್ತದೆ. ಓಕೆ, ಸೊ 10% ಅಂದರೆ 10,000. ಸೊ ಫಸ್ಟ್ ಲೆವೆಲ್ ಮ್ಯಾಚಿಂಗ್ ಅಂದರೆ 30% ಆನ್ ದೇರ್ ROI. ಸೊ ಈಗ ಏನಾಗುತ್ತೆ ಅಂದರೆ ಪ್ರತಿ ದಿವಸ ಇವರಿಗೆ ಏನು ROI ಬರುತ್ತೆ. ಸೊ ಮೇ ಬಿ ಈಗ 1,00,000ಕ್ಕೆ ಆಲ್ಮೋಸ್ಟ್ 1,000 ROI ಡೈಲಿ ಬರುತ್ತೆ. ಸೊ 1,000 ROIಯ 30% ಅಂದರೆ 300 ಟ್ರಾನ್ ನಿಮಗೆ ಕೂಡ ಡೈಲಿ ಬರುತ್ತದೆ ಫ್ರೆಂಡ್ಸ್. ಅದೇ ರೀತಿ ಈಗ ಈ ಪ್ರತಿಯೊಬ್ಬ ವ್ಯಕ್ತಿಗಳು ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಂತ ಇಟ್ಕೊಳ್ಳೋ, ಈ 10 ಲೆವೆಲ್ಸ್ ಅನ್ನೋಕ್ಕೆ ಪ್ರತಿಯೊಬ್ಬರು ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಏನಾಗ್ತದೆ ನೋಡುವ. ಸೊ ಸೆಕೆಂಡ್ ಲೆವೆಲಲ್ಲಿ ನಿಮಗೆ ಸೆಕೆಂಡ್ ಲೆವೆಲ್ ಟು 5th ಲೆವೆಲ್ ಅಂದರೆ ಈ ಸೆಕೆಂಡ್ ಲೆವೆಲಿಂದ ಇಲ್ಲಿ ತನಕ ನಿಮಗೆ 10% ROI ಕಮಿಷನ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ 10% ಅಂದರೆ 1,00,000ನ ವಾಲ್ಯೂಮ್ ಅಂದರೆ 10% 100 ಟ್ರಾನ್ ಆಗುತ್ತೆ. ಇನ್ನು 3rd ಲೆವೆಲಿಂದ ಕೂಡ ಅದೇ ರೀತಿ ಇರುತ್ತೆ, 4th ಲೆವೆಲಿಂದ ಕೂಡ ಅದೇ ರೀತಿ ಇರುತ್ತೆ, 5th ಲೆವೆಲಿಂದ ಕೂಡ ಅದೇ ರೀತಿ ಇರುತ್ತೆ. ಸೊ ನಾವು ಸೆಕೆಂಡ್ ನೆಕ್ಸ್ಟ್ ಸ್ಟೆಪ್ ಹೋಗ್ಕೊಳ್ಳುವ, ಅದು 6th ಲೆವೆಲ್ ಟು 10th ಲೆವೆಲ್, ಅದು 8% ಆಗಿರುತ್ತೆ. ಇಲ್ಲಿಂದ ಇಲ್ಲಿವರೆಗೆ 10th ಲೆವೆಲ್ ತನಕ ಓನ್ಲಿ 8% ಆಗಿರುತ್ತೆ. ಸೊ ಅದು ಕೂಡ ನಿಮಗೆ ಇಲ್ಲಿ ಈ ರೀತಿ ಬರುತ್ತೆ. ಅದು ವಾಲ್ಯೂಮ್ ಸೇಮ್ ಇರುತ್ತೆ. ಪ್ರತಿಯೊಂದರಲ್ಲಿ 10 ಮಂದಿ ಇದ್ದಾರೆ ಅಂತ ತಿಳ್ಕೊಳ್ಳಿ. 6th ಲೆವೆಲಲ್ಲಿ 1,000 ಟ್ರಾನ್ 8% 80 ಬರುತ್ತೆ, 7th ಇಂದ 80 ಬರುತ್ತೆ, 8th ಇಂದ 80 ಟ್ರಾನ್ ಬರುತ್ತೆ, 9th ಇಂದ 80 ಟ್ರಾನ್ ಬರುತ್ತೆ, ಮತ್ತು 10 ಇಂದ ಪುನಃ 80 ಟ್ರಾನ್ ಬರುತ್ತೆ. ನಾವು ಟೋಟಲ್ ನಿಮಗೆ ಪರ್ ಡೇ ಎಷ್ಟು ಟ್ರಾನ್ ಬರ್ಬೋದು ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ ಫ್ರೆಂಡ್ಸ್. 11th ಲೆವೆಲ್ ನಾನು ಬಿಟ್ಟಿದ್ದೇನೆ ಇಲ್ಲಿ, ಸೊ ಅದು ಕ್ಯಾಲ್ಕುಲೇಷನ್ ತೊಗೊಳ್ಳಿಲ್ಲ. ಸೊ ನಾನು ಓನ್ಲಿ 10 ಲೆವೆಲ್ಸ್ ಮಾತ್ರ ಕ್ಯಾಲ್ಕುಲೇಷನ್ ಕೊಟ್ಟಿದ್ದೇನೆ. ಸೊ ಡೈಲಿ ನಮಗೆ ಆಲ್ಮೋಸ್ಟ್ 1,200 ಟ್ರಾನ್ ಬರ್ತದೆ ಫ್ರೆಂಡ್ಸ್. ಓನ್ಲಿ ಈ ಸ್ಟ್ರಕ್ಚರ್ ನಿಮ್ಮದು ಕಂಪ್ಲೀಟ್ ಆಗಿದೆ. ಸೊ ಇದು ಸ್ಟ್ರಕ್ಚರ್ ಕಂಪ್ಲೀಟ್ ಆಗಲಿಕ್ಕೆ ಅಷ್ಟೇನು ದೊಡ್ಡ ಎಫರ್ಟ್ ಮಾಡಬೇಕಿಲ್ಲ. ವಿದಿನ್ 1 or 2 ಮಂತ್ ಒಳಗೆ ಈ ಎಫರ್ಟನ್ನು ನೀವು ಮಿನಿಮಮ್ 100 ಟ್ರಾನಿಂದ ಬಂದರೂ ಕೂಡ ಈ ಸಿಸ್ಟಮಲ್ಲಿ ನೀವು ಬೆನಿಫಿಟ್ಸ್ಗಳನ್ನು ಪಡ್ಕೊಳ್ಬೋದು. ಸೊ ಇಲ್ಲಿ 1,200 ಟ್ರಾನ್ಗಳನ್ನು ನಮಗೆ ಇಲ್ಲಿ ಅಕ್ಯುಮುಲೇಟ್ ಆಗ್ತದೆ. ಸೊ ಫ್ರೆಂಡ್ಸ್, ಈಗ ನಾವು ನೋಡ್ಕೊಳ್ಳುವ, ಈಗ ನೀವು ಸಿಸ್ಟಮಿಗೆ 10K ಟ್ರಾನಿಂದ ಸಿಸ್ಟಮಿಗೆ ಬಂದಿದ್ದೀರಿ. ಸೊ ನಿಮಗೆ ಕೂಡ ಲಿಮಿಟ್ 310% ಮಾತ್ರ ಇರುತ್ತೆ. ಅಂದರೆ 310 ಟ್ರಾನ್ಗಳನ್ನು ನೀವು 31,000 ಟ್ರಾನ್ಗಳನ್ನು ನೀವು ಇಲ್ಲಿ ಪಡ್ಕೊಳ್ಬೋದು ಮ್ಯಾಕ್ಸಿಮಮ್. ಐದರ್ ನಿಮ್ಮದು ROI ಆಗಲಿ, ಮ್ಯಾಚಿಂಗ್ ಕಮಿಷನ್ ಆಗಲಿ, ಡೈರೆಕ್ಟ್ ಕಮಿಷನ್ ಆಗಲಿ, ಪ್ರೈಸ್ ಪೂಲ್ ಆಗಲಿ. ಸೊ ಎಲ್ಲಿಂದ ಬಂದರೂ ಕೂಡ ನಿಮಗೆ ಸಿಗೋದು 310% ಮಾತ್ರ. ಸೊ ಈ ಒಂದು ಕೇಸ್ ಸ್ಟಡಿ ಮಾಡ್ಕೊಳ್ಳುವ ನಾವು. ಸೊ 10% ನಿಮಗೆ 10,000 ಟ್ರಾನ್ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಫಸ್ಟ್ ಒಂದು ವ್ಯಕ್ತಿಗಳಿಂದ ನಿಮಗೆ ಬಂದಿದೆ. ಸೊ ನೆಕ್ಸ್ಟ್ ಮ್ಯಾಕ್ಸಿಮಮ್ ನಿಮ್ಮ ಕ್ಯಾಪಿಂಗ್ ಲಿಮಿಟ್ ಆಗಲಿಕ್ಕೆ 18 ಡೇಸ್ನಲ್ಲಿ ಕಂಪ್ಲೀಟ್ ಆಗ್ತದೆ ಫ್ರೆಂಡ್ಸ್. 18 ಡೇಸ್ನಲ್ಲಿ ನಿಮ್ಮ ಈ ಒಂದು ಕ್ಯಾಪಿಂಗ್ ಕಂಪ್ಲೀಟ್ ಆಗ್ತದೆ. 31,000 ಟ್ರಾನ್ಗಳನ್ನು ನೀವು 18 ದಿವಸದಲ್ಲಿ ಪಡ್ಕೊಳ್ತೀರಿ. ಯಾಕಂದರೆ 1,200 ಟ್ರಾನ್ ಇಲ್ಲಿಂದ ಇಲ್ಲಿ 18 ದಿವಸದಲ್ಲಿ 21,600 ಟ್ರಾನ್ಗಳನ್ನು ಪಡ್ಕೊಂಡಿರ್ತೀರಿ ನೀವು ಡೈಲಿ. 1,200 ಟ್ರಾನ್ನಾಗಿ 18 ದಿವಸದಲ್ಲಿ 21,600 ಟ್ರಾನ್ ಬಂದಿರುತ್ತೆ. ಪ್ಲಸ್ ನಿಮಗೆ ಡೈರೆಕ್ಟ್ ಕಮಿಷನ್ 10,000 ಟ್ರಾನ್ ಬಂದಿರುತ್ತೆ. ಸೊ ಟೋಟಲ್ 31,600. ಸೊ ನಿಮಗೆ ಸಿಸ್ಟಮ್ 31,000 ಟ್ರಾನ್ಗಳನ್ನು ಮಾತ್ರ ನೀಡ್ತದೆ. ಸೊ ನಾವು ನೆಕ್ಸ್ಟ್ ನಮಗೆ ಡೈಲಿ ಇದು ಬಂದೇ ಬರ್ತದಲ್ಲ, ಇವರು ಕೂಡ ಕಂಟಿನ್ಯೂ ಅವರಿಗೆ ಡೈಲಿ ಬರುವಾಗ ಅದನ್ನು ಪಡ್ಕೊಳ್ಬೇಕಿದ್ರೆ ನಾವು ಪುನಃ 10,000 ಟ್ರಾನನ್ನು ಅಪ್ಗ್ರೇಡ್ ಮಾಡಲೇಬೇಕು. ಸೊ ಇಲ್ಲಿ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಿಸ್ಟಮಿಗೆ ಯಾರೆಲ್ಲ 310% ಮಾಡ್ತಾರೆ, ಸೊ ಅವರಿಗೆ ಇಮಿಡಿಯೇಟ್ 1 ದಿವಸದಲ್ಲಿ ಆಗ್ಬೋದು, ಕೆಲವರಿಗೆ 1 ತಿಂಗಳ. ಸೊ ಈ ಕೇಸಲ್ಲಿ 18 ದಿವಸದಲ್ಲಿ ಆಗ್ತದೆ. ಸೊ ಅವ್ರು ಪುನಃ ರೀಸೈಕಲ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್. ಅದೇ ಬ್ಯೂಟಿ, ಅದೇ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಆಫ್ ದಿಸ್ ಕಾನ್ಸೆಪ್ಟ್, ಅದೇ ಅಲ್ಗೋರಿದಮ್. ಸೊ ಇದರಿಂದಾಗಿ ಕಮ್ಯುನಿಟಿ ಫಂಡ್ ತುಂಬ ಡೆಕೆಡ್ಸ್ ತನಕ ಬೆಳೀಲಿಕ್ಕಿದೆ ಫ್ರೆಂಡ್ಸ್. ಇದೊಂದು ಸ್ಮಾಲ್ ಟ್ರೇಲರ್ ಈಗ ಒಂದು ಆಲ್ಮೋಸ್ಟ್ 12 ಡೇಸ್ ಆಗಿ ಈ ಸಿಸ್ಟಮ್ ಲಾಂಚ್ ಆಗಿ, ಈ ಕಾಂಟ್ರಾಕ್ಟ್ ಲಾಂಚ್ ಆಗಿ ಫಾಸ್ಟ್ ಬೆಳೀತಾ ಇದೆ. ನಾಟ್ ಓನ್ಲಿ ಇನ್ ಇಂಡಿಯಾ, ವರ್ಲ್ಡ್ ವೈಡ್ ಇದರ ಪಾಪ್ಯುಲಾರಿಟಿ ಪಡಿತಾ ಇದೆ. ಸೊ ಇದು ಫಾಸ್ಟೆಸ್ಟ್ ಬ್ಲಾಕ್ ಚೈನ್ ಕೂಡ ಆಗಿದೆ ಟ್ರಾನ್ಸಾಕ್ಷನಲ್ಲಿ. ಸೊ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರಾನ್ ಬ್ಲಾಕ್ ಚೈನ್ ಒನ್ ಆಫ್ ದ ಫಾಸ್ಟೆಸ್ಟ್ ಬ್ಲಾಕ್ ಚೈನ್. 1 ಸೆಕೆಂಡಲ್ಲಿ 25,000ಗಿಂತ ಮೇಲೆ ಟ್ರಾನ್ಸಾಕ್ಷನ್ಗಳನ್ನು ಮಾಡುತ್ತೆ. ಒಂದು ಕ್ಲಿಕ್ಕಲ್ಲಿ ನಿಮ್ಮ ವ್ಯಾಲೆಟ್ಗೆ ಫಂಡ್ಸ್ ಬಂದಿರುತ್ತೆ ಫ್ರೆಂಡ್ಸ್. ಮತ್ತು ಅದನ್ನು ನಾವು ನಮ್ಮ ಎಕ್ಸ್ಚೇಂಜ್ಗಳಲ್ಲಿ, ನಮ್ಮ ಇಂಡಿಯನ್ ಎಕ್ಸ್ಚೇಂಜ್ಗಳಲ್ಲಿ ನಾವು ಅದನ್ನು ನಮ್ಮ INRಗೆ ಕನ್ವರ್ಟ್ ಮಾಡಿ ಅದನ್ನು ನಮ್ಮ ಬ್ಯಾಂಕ್ಗಳಿಗೆ ವಿಡ್ರಾ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಪಾರ್ಟ್ ವಿಲ್ ಬಿ, ಸೊ ಇದು ನಾನು 15 ಲೆವೆಲ್ ಇದೊಂದು ಸ್ಟ್ರಕ್ಚರ್ ಇಲ್ಲಿ ತೋರಿಸ್ತಿದ್ದೇನೆ. ಸೊ ಆಲ್ಮೋಸ್ಟ್ ನೀವು 15 ಜನರನ್ನು ರೆಕಮೆಂಡ್ ಮಾಡ್ತೀರಿ. ಸೊ ನಿಮ್ಮ ಫಸ್ಟ್ ಲೆವೆಲಲ್ಲಿ. ಸೊ ಪ್ರತಿಯೊಬ್ಬರು ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ 15 ಲೆವೆಲ್ ತನಕ ನಮಗೆ ಎಷ್ಟು ಅಕ್ಯುಮುಲೇಷನ್ ಆಗ್ಬೋದು. ಸೊ 10,000 ಟ್ರಾನ್ಗಳನ್ನೇ ನಾನು ಇಲ್ಲಿ ಕ್ಯಾಲ್ಕುಲೇಷನ್ ತೊಗೊಂಡಿದ್ದೇನೆ. ಸೊ ಇಲ್ಲಿ ಫಸ್ಟ್ ವಾಲ್ಯೂಮಲ್ಲಿ 1,50,000 ಟ್ರಾನ್ನ ವಾಲ್ಯೂಮ್ ಇರುತ್ತೆ ಫಸ್ಟ್ ಲೆವೆಲಲ್ಲಿ. ಸೊ ಇಲ್ಲಿ 30% ಆಫ್ ದ ROI ಅಂದರೆ ನಮಗೆ ಆಲ್ಮೋಸ್ಟ್ 450 ಬಂದಿರುತ್ತೆ. ಸೊ ಸೆಕೆಂಡ್ ಟು ಇಲ್ಲಿ ತನಕ ನಮಗೆ 150 10% ಆಗಿ ಇಷ್ಟು ಬಂದಿರುತ್ತೆ. ಸೊ ಥರ್ಡ್ ಸೆಕ್ಷನ್ 6th to 10th ಇಲ್ಲಿ ನಮಗೆ 8% ಆಗಿ ಆಲ್ಮೋಸ್ಟ್ 120 ಈಚ್ ಬಂದಿರುತ್ತೆ ಈ ಲೆವೆಲ್ಗಳಲ್ಲಿ. ಸೊ ಲಾಸ್ಟ್ 5 ಲೆವೆಲಿಂದ 5% ಅಂದರೆ 75 ಟ್ರಾನ್ನಾಗಿ ನಮಗೆ 5 ಲೆವೆಲ್ ಇಷ್ಟು ಬಂದಿರುತ್ತೆ. ಸೊ ಡೈಲಿ ನಮಗೆ ಆಲ್ಮೋಸ್ಟ್ 2,025 ಟ್ರಾನ್ಗಳನ್ನು ಇಲ್ಲಿ ನಾವು ಪಡ್ಕೊಳ್ಬೋದು. ಸೊ ಅದು ಒಂದು ದಿವಸಕ್ಕೆ 2,025 ಆದರೆ ಒಂದು ತಿಂಗಳಿಗೆ ಎಷ್ಟಾಯಿತು ಫ್ರೆಂಡ್ಸ್? ಆಲ್ಮೋಸ್ಟ್ 60,000
60,000 ಟ್ರಾನ್ಗಳು ಇಲ್ಲಿ ಕ್ರಿಯೇಟ್ ಆಗ್ತದೆ. ಸೊ ಇವತ್ತಿಗೆ ಒಂದು ಟ್ರಾನ್ನ ಬೆಲೆ ಆಲ್ಮೋಸ್ಟ್ ಇವತ್ತಿನ ನಾನು ಲೆಕ್ಕ ಹಾಕೋದಿದ್ರೆ 1.72 ನಡೀತಾ ಇದೆ. ₹1.72 ಇಂಟು 60, 70, 50 ಆಲ್ಮೋಸ್ಟ್ 1,00,000ಕ್ಕಿಂತ 5,000 ಜಾಸ್ತಿ ಬೆಲೆ ಇಲ್ಲಿ ಆಗಿರ್ತದೆ ಫ್ರೆಂಡ್ಸ್. ಸೊ ನಾವು ಈಸಿಲಿ ಆಗಿ ಈ ಸಿಸ್ಟಮಿಂದ ನಾವು ಆಲ್ಮೋಸ್ಟು ತಿಂಗಳಿಗೆ ₹1,00,000 ನಾವು ದುಡಿಬಹುದು ವೆರಿ ಈಸಿಲಿ, ವೆರಿ ಟ್ರಾನ್ಸ್ಪರೆನ್ಸಿ. ದೆರ್ ಇಸ್ ನೋ ಕಂಪನಿ, ಓನ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಫ್ರೆಂಡ್. ಸೊ ಎಂದಿಗೂ ಒಂದು ಮುಂದೆಗೆ ನಾವು ಈ ವರ್ಕ್ ಮಾಡಿದ ಒಂದು ಸಿಸ್ಟಮ್ ಮುಂದೆ 10 ಡಿಕೇಟ್ಸ್ ಅಥವಾ 1 ಇಯರ್ ಅಥವಾ 2 ಇಯರ್ಸ್ ಅಥವಾ 10 ಇಯರ್ಸ್ 20 ಎಷ್ಟು ವರ್ಷ ಕೂಡ ಬರ್ಬೋದು, ಡಿಪೆಂಡ್ ಅಪಾನ್ ಕಮ್ಯುನಿಟಿನ ಮೇಲಿದೆ. ಕಮ್ಯುನಿಟಿ ಇವತ್ತಿಗೆ ಆಲ್ಮೋಸ್ಟ್ 20,000 ನಿಯರ್ಲಿ 12,500 ಕಮ್ಯುನಿಟಿ ಮೆಂಬರ್ಸ್ ಬೆಳೆದಿದ್ದಾರೆ. ಇದು ಬೆಳೀತಾ 1 ಲಕ್ಷ 2 ಲಕ್ಷ 3 ಲಕ್ಷ ಕಮ್ಯುನಿಟಿ ಮೆಂಬರ್ಸ್ ಆದರೆ ಈ ಫಂಡ್ ಕೂಡ ಫಾಸ್ಟೆಸ್ಟ್ ಆಗಿ ಬೆಳೀತದೆ ಫ್ರೆಂಡ್ಸ್. ಸೊ ಈಗ ನಾನು ಸಿಸ್ಟಮ್ ನಮ್ಮ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಯಾವ ರೀತಿ ನಾವು ಇದನ್ನು ವ್ಯಾಲೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಇದಕ್ಕೆ ಒಂದು ಡಿಸೆಂಟ್ರಲೈಸ್ಡ್ ವ್ಯಾಲೆಟ್ ಇದೆ. ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ಈಗ ಇಲ್ಲಿ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಸೊ ಫಸ್ಟ್ ಆಫ್ ಆಲ್ ನಾವು ಟ್ರಾನ್ ಬ್ಲಾಕ್ ಚೈನ್ ನಮ್ಮ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಅದರ ಲಿಂಕನ್ನು ಈ ವಿಡಿಯೋದ ಕೆಳಗಡೆ ನಾನು ಕೊಟ್ಟಿರ್ತೇನೆ. ಸೊ ನೆಕ್ಸ್ಟ್ ಸ್ಟೆಪ್ ಅದು ನಾವು ಡೌನ್ಲೋಡ್ ಆದಮೇಲೆ ಇದನ್ನು ಪ್ರೈವಸಿಯನ್ನು ಕ್ಲಿಕ್ ಮಾಡಿ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಬೇಕು. ಅದಾದಮೇಲೆ ನಮಗೆ ಈ ಥರ ಒಂದು ಸರ್ಫೇಸ್ ಬರುತ್ತೆ, ನಾವು ಕ್ರಿಯೇಟ್ ವ್ಯಾಲೆಟನ್ನು ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸೊ ಕ್ರಿಯೇಟ್ ವ್ಯಾಲೆಟ್ ಮಾಡ್ಕೊಳ್ಳುವಾಗ ಇದರದೊಂದು 12 ವರ್ಡ್ಸ್ ಬ್ಯಾಕಪ್ ವರ್ಡ್ಸ್ ಕೊಡ್ತದೆ. ಇದು ಇಂಪಾರ್ಟೆಂಟ್ ಇರುತ್ತೆ, ಯಾಕೆಂದರೆ ಇದು ಡಿಸೆಂಟ್ರಲೈಸ್ಡ್, ಯಾರಿಗೆ ಕಂಟ್ರೋಲ್ ಇಲ್ಲ, ರ್ಯಾಂಡಮ್ಲಿ ಜನರೇಟೆಡ್ ನಂಬರ್ಸ್, ಮೊಬೈಲ್ ನಂಬರ್ನ ಅಗತ್ಯ ಇಲ್ಲ, ಮೇಲ್ನ ಅಗತ್ಯ ಇಲ್ಲ. ಸೊ ಯಾವುದೇ ಇಲ್ಲಿ ಸಿಸ್ಟಮ್ಗಳ ಅಗತ್ಯ ಇಲ್ಲ. ಈ ಏನಿಲ್ಲಿ ನಿಮಗೆ ರ್ಯಾಂಡಮ್ಲಿ ಆಗಿ ಈ 12 ವರ್ಡ್ಸ್ ಜನರೇಟ್ ಆಗಿರುತ್ತೆ, ಇದೇ ಇದರದ್ದು ಬ್ಯಾಕಪ್. ಸಪೋಸ್ ನಿಮ್ದು ನಾಳೆ ಮೊಬೈಲ್ ಏನಾದರೂ ನಿಮಗೆ ಕೈ ಕೊಡ್ತಂದರೆ ಈ ಬ್ಯಾಕಪ್ಗಳಿಂದ ನಾವು ಪುನಃ ಈ ನಮ್ಮ ವ್ಯಾಲೆಟ್ಗಳನ್ನು ರಿಕವರಿ ಮಾಡ್ಬೋದು. ಇದನ್ನು ನಾವು ಕೀ ಅಂತ ಹೇಳ್ಬೋದು. ಸೊ ಈ ಥರ ಒಂದು ಬ್ಯಾಕಪ್ ಬರುತ್ತೆ. ಸೊ ಇದನ್ನು ನೀವು ಯಾರಿಗೆ ತೋರಿಸ್ಲಿಕ್ಕೆ ಹೋಗ್ಬೇಡಿ, ಇದು ನನ್ನ ಟೆಸ್ಟ್ ಅಕೌಂಟ್ ಆಗೋದ್ರಿಂದ ನಾನು ನಿಮಗೆ ಇಲ್ಲಿ ತೋರಿಸ್ಲಿಕ್ಕೆ ಹೋಗಿದ್ದೇನೆ. ಸೊ ಈ ರೀತಿ ಒಂದು ಇದು ಬರುತ್ತೆ ನಿಮಗೆ. ಸೊ ಇದನ್ನು ನೀವು ಇಲ್ಲಿ ಕಾಪಿ ಮಾಡ್ಕೊಳ್ಳಿ, ಈ ಸಿಸ್ಟಮಲ್ಲಿ ಇಲ್ಲಿ ಕಾಪಿ ಮಾಡಿ ಯಾವುದೇ ನಿಮ್ಮ ನೋಟ್ಬುಕ್ ಅಥವಾ ವಾಟ್ಸಪ್ಪಲ್ಲಿ ನಿಮ್ಮ ಫ್ಯಾಮಿಲಿ ಒಳಗಡೆ ಇನ್ನೊಂದು ಮೊಬೈಲ್ ಇದ್ದರೆ ಅಲ್ಲಿ ಕಳಿಸಿ ಸೇವ್ ಮಾಡಿ ಇಟ್ಕೊಳ್ಳಿ, ಅಥವಾ ಪೆನ್ ಡ್ರೈವಲ್ಲಿ ಹಾಕ್ಕೊಳ್ಳಿ, ಅಥವಾ ಪೇಪರ್ನಲ್ಲಿ ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ ಇಟ್ಕೊಳ್ಳಿ. ಯಾಕಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಐ ಹ್ಯಾವ್ ರಿಟರ್ನ್ ಡೌನ್ ಅಂತ ಹೇಳ್ತದೆ. ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದು ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಸೇಮ್ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಸೊ ಇಲ್ಲಿ ಏನಿರುತ್ತೆ ಅದನ್ನು ಸಿಸ್ಟಮ್ಯಾಟಿಕ್ ಆರ್ಡ್ರಲ್ಲಿ ಕ್ಲಿಕ್ ಮಾಡ್ತಾ ಹೋಗಿ. ಸೊ ಈಗ ಇದರಲ್ಲಿ ಈಗ ಬಾಯ್ ಫಸ್ಟ್ ಇದೆ, ನಾವು ಬಾಯನ್ನು ಫಸ್ಟ್ ಕ್ಲಿಕ್ ಮಾಡಬೇಕು. ಆ ರೀತಿ ಇಲ್ಲಿ ಸಿಸ್ಟಮಲ್ಲಿ ಬರ್ತದೆ ಫ್ರೆಂಡ್ಸ್ ಈ ರೀತಿ. ಸೊ ಈ ರೀತಿ ಪ್ರತಿಯೊಂದು ನೀವು ಕ್ಲಿಕ್ ಮಾಡ್ತಾ ಹೋದಾಗೆ ಇದು ಸಿಸ್ಟಮಲ್ಲಿ ಕರೆಕ್ಟ್ ಆಗ್ತದೆ. ಸೊ ಈ ಸೀಕ್ವೆನ್ಸಲ್ಲಿ ಅದು ಇಲ್ಲಿ ಎಂಟರ್ ಆದರೆ ಅದು ನಿಮಗೆ ವೆರಿಫೈ ಮಾಡಲಿಕ್ಕೆ ಇರ್ತದೆ. ಸೊ ನೆಕ್ಸ್ಟ್ ವೆರಿಫೈ ಆದಮೇಲೆ ನೆಕ್ಸ್ಟ್ ಸೆಕ್ಷನ್ ಈ ರೀತಿ ಬರುತ್ತೆ, ನಿಮ್ಮ ಟ್ರಾನ್ ವ್ಯಾಲೆಟ್ ಓಪನ್ ಆಗ್ತದೆ. ಸೊ ಇದು ನಮಗೆ ನಿಮ್ಮ ಟ್ರಾನ್ ವ್ಯಾಲೆಟ್ ಇಲ್ಲಿ ಕಾಣ್ತದೆ. ಈಗ ಫಂಡ್ 0 ಇದೆ ಫ್ರೆಂಡ್ಸ್ ಇಲ್ಲಿ. ಸೊ ನೆಕ್ಸ್ಟ್ ಸ್ಟೆಪ್ ಅಮೌಂಟ್ ಡೆಪಾಸಿಟ್ ಮಾಡೋಕ್ಕಿಂತ ಒಮ್ಮೆ 12 ವರ್ಡ್ಸ್ ಬ್ಯಾಕಪ್ ನಾವು ತೆಗೆದಾಯಿತು. ಈಗ ನಾವು ನೆಕ್ಸ್ಟ್ ಸ್ಟೆಪ್ ಫ್ರೆಂಡ್ಸ್ ನಮ್ಮದು ಇದಕ್ಕೆ ಇಂಪಾರ್ಟೆಂಟ್ ಇನ್ನೊಂದು ಪ್ರೈವೇಟ್ ಕೀ ಅಂತ ಇದೆ. ಇದನ್ನು ಕೂಡ ನಾವು ತೆಗೆದಿಡಬೇಕು. ಸೊ ನಾವು ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ಈ ಥರದೊಂದು ಪೇಜ್ ಬರುತ್ತೆ. ಸೊ ಇದರಲ್ಲಿ ನಾವು ನೆಕ್ಸ್ಟ್ ಇಲ್ಲಿ ಒಂದು ನಾವು ಕ್ಲಿಕ್ ಮಾಡ್ಕೊಳ್ಬೇಕು ಬ್ಯಾಕಪ್ ವ್ಯಾಲೆಟ್ ಅಂತ. ಸೊ ಬ್ಯಾಕಪ್ ವ್ಯಾಲೆಟ್ ಕ್ಲಿಕ್ ಮಾಡಿದ ನಂತರ ನಮಗೆ ನೆಕ್ಸ್ಟ್ ಈ ರೀತಿ ಬರುತ್ತೆ. ನೀವು ಇದಕ್ಕೆ ಓಕೆ ಕೊಡಬೇಕು, ಕ್ಲಿಕ್ ಕೇರ್ ಟು ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ ನಿಮಗೆ ಇಲ್ಲಿ ಪ್ರೈವೇಟ್ ಕೀ ಅಂತ ಬರುತ್ತೆ ಫ್ರೆಂಡ್ಸ್. ಪ್ರೈವೇಟ್ ಕೀ ಆಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಇನ್ನೊಂದು ಪ್ರೈವೇಟ್ ಕೀ ನಿಮಗೆ ಸಿಗುತ್ತೆ. ಸೊ ಈ 12 ಡಿಜಿಟ್ ರ್ಯಾಂಡಮ್ ವರ್ಡ್ಸ್ ಮತ್ತು ಈ ಪ್ರೈವೇಟ್ ಕೀ ಕಾಪಿ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಇದನ್ನು ಕಾಪಿ ಮಾಡಿ ಇದನ್ನು ಕೂಡ ನೀವು ಸೇವ್ ಮಾಡ್ಕೊಳ್ಬೇಕು. ಸೊ ಮೊದಲು ನೀವು ಇಲ್ಲಿ ಡೆಪಾಸಿಟ್ ಮಾಡುವ ಮೊದಲು ಇದು 2 ಸಿಸ್ಟಮನ್ನು ನೀವು ಮಾಡಲೇಬೇಕು. 12 ವರ್ಡ್ಸ್ ರ್ಯಾಂಡಮ್ ನಂಬರ್ಸ್ ಪ್ಲಸ್ ಪ್ರೈವೇಟ್ ಕೀ ಇದನ್ನು ನೀವು ಮೊದಲು ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಸಪೋಸ್ ನೀವು ಡೆಪಾಸಿಟ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮ ಮೊಬೈಲನ್ನು ಕೈ ಕೊಟ್ಟಿದ್ದಂದರೆ ನಿಮಗೆ ಇದನ್ನು ರಿಕವರಿ ಮಾಡಲಿಕ್ಕೆ ಆಗಲ್ಲ. ಸೊ ಇದನ್ನು 2 ನೀವು ಮೊದಲು ಮಾಡಿಕೊಳ್ಳಲೇಬೇಕು. ಇದನ್ನು ಮಾಡಿದ ನಂತರ ಫ್ರೆಂಡ್ಸ್ ಈ ವ್ಯಾಲೆಟ್ಗೆ ನಾವು ಟ್ರಾನ್ಗಳನ್ನು ಡೆಪಾಸಿಟ್ ಮಾಡಬೇಕು. ಇದು ನೆಕ್ಸ್ಟ್ ಸ್ಟೆಪ್ ಹೇಳ್ತಾ ಇದ್ದೇನೆ. ಸೊ ಯಾವುದೇ ನಮ್ಮ ಎಕ್ಸ್ಚೇಂಜ್ಗಳಲ್ಲಿ ಅಥವಾ ಎಕ್ಸಾಂಪಲ್ ಇವತ್ತು ವಜೀರೆಕ್ಸ್ ಎಕ್ಸ್ಚೇಂಜ್ ಅಥವಾ ಯಾವುದೇ ಒಂದು ಎಕ್ಸ್ಚೇಂಜ್ಗಳಲ್ಲಿ ನಾವು ನಮ್ಮ ಟ್ರಾನನ್ನು INR ಮುಖಾಂತರ ಪಡ್ಕೊಂಡು ಸೊ ಈ ವ್ಯಾಲೆಟ್ಗೆ ನಾವು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಸೊ ಇದು ನಮ್ಮ ಅಡ್ರೆಸ್, ನಮ್ಮ ಅಕೌಂಟ್ ನಂಬರ್ ಅಂತ ಹೇಳ್ತೇವೆ. ಸೊ ಇದರ ಮೇಲೆ ನೀವು ಕಾಪಿ ಮಾಡಿದರೆ ಇದು ನಮಗೆ ಸಿಗುತ್ತೆ. ಸೊ ಇದನ್ನು ಕಾಪಿ ಮಾಡಿ ನಾವು ನಮ್ಮ ಎಕ್ಸ್ಚೇಂಜ್ಗಳಲ್ಲಿ ಕೊಂಡೋಗಿ ಅಲ್ಲಿಂದ ನಾವು ಟ್ರಾನ್ಗಳನ್ನು ವಿಡ್ರಾ ಮಾಡಿದರೆ ಈ ಅಕೌಂಟ್ಗೆ ವಿದಿನ್ 5 to 10 ಮಿನಿಟ್ಸ್ನೊಳಗೆ ರೀಚ್ ಆಗುತ್ತೆ. ಸೊ ಈ ಥರ ಡಿಸ್ಪ್ಲೇ ಆಗುತ್ತೆ. ಸೊ ಮಿನಿಮಮ್ 110 ಟ್ರಾನ್ ನಮಗೆ ಬೇಕೇ ಬೇಕು. ನಾನು ಇಲ್ಲಿ ಬರ್ತಿದ್ದೇನೆ. ಸೊ ಇದು ಆಲ್ರೆಡಿ ಯೂಸ್ಡ್ ಅಕೌಂಟ್, ಅದಕ್ಕೋಸ್ಕರ ಇಲ್ಲಿ ನಿಮ್ಗೆ ಕಮ್ಮಿ ಕಾಣಿಸ್ತಾ ಉಂಟು. ಸೊ 100 ಟ್ರಾನ್ ಇಲ್ಲಿ 10 ಬೇಕೇ ಬೇಕು. 100 ಮಿನಿಮಮ್, ಮತ್ತು ಮಲ್ಟಿಪಲ್ಸ್ ಆಫ್ 100 ನಾವು ಇಲ್ಲಿ ಮಾಡ್ಕೊಳ್ಬೋದು. ಆದರೆ 10 ಟ್ರಾನ್ ಇದು ಇಲ್ಲಿ ಡಿಸೆಂಟ್ರಲೈಸ್ಡ್ ಆದ್ದರಿಂದ ಯಾವುದೇ ಇಲ್ಲಿ ಕಂಪನಿ ಇರಲ್ಲ. ಸೊ ಎಲ್ಲ ನಾವು ಏನಾದರೂ ಟ್ರಾನ್ಸಾಕ್ಷನ್ ಫೀಸ್, ಡೆಪಾಸಿಟ್ ಫೀಸ್, ವಿಡ್ರಾಲ್ ಫೀಸ್ ಕೊಡಬೇಕಿದ್ರೆ ಟ್ರಾನ್ನ ಬ್ಲಾಕ್ ಚೈನ್ಗೆ ಕೊಡಬೇಕಾಗುತ್ತೆ. ಸೊ ಈಚ್ ಟ್ರಾನ್ಸಾಕ್ಷನ್ಗೆ 1 ರಿಂದ 2 ಟ್ರಾನ್ ನಮಗೆ ಇಲ್ಲಿ ಬೇಕೇ ಬೇಕಾಗುತ್ತೆ. ಅದನ್ನು ನೀವು ಸಿಸ್ಟಮಲ್ಲಿ ಯಾವಾಗಲೂ ಒಂದು 10 ರಿಂದ 20 ಟ್ರಾನ್ಗಳನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಸ್ಟೆಪ್ ಇರುತ್ತೆ ಫ್ರೆಂಡ್ಸ್, ನಾವೀಗ ಈ ಟ್ರಾನ್ ಚೈನ್ನ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ನೊಳಗೆ ಯಾವ ರೀತಿ ಎಂಟ್ರಿ ಮಾಡ್ಕೊಳ್ಬೋದು. ಇಲ್ಲಿ ಬೇರೆ ಯಾವುದೇ ಬ್ರೌಸರ್ ಆಗಲ್ಲ. ಈ ವ್ಯಾಲೆಟ್ನ ಒಳಗಡೆ ಇದಕ್ಕೆ ಒಂದು ಬ್ರೌಸರ್ ಇರುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದು ಕ್ಲಿಕ್ ಮಾಡಿದ ನಂತರ ಈ ಥರದೊಂದು ಸರ್ಫೇಸ್ ಬರುತ್ತೆ ನಿಮಗೆ ಬ್ರೌಸರ್ ಅಂತ. ಈಗ ನಿಮಗೆ ಯಾರಾದರೂ ಫ್ರೆಂಡ್ಸ್ ನಿಮಗೆ ಇಲ್ಲಿ ರೆಕಮೆಂಡ್ ಮಾಡಿರ್ಬೋದು. ಸೊ ಇಲ್ಲಿ ಅವರ ಒಂದು ಲಿಂಕನ್ನು ನೀವು ಸಿಸ್ಟಮಿಂದ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ
ಇದು ಪೇಸ್ಟ್ ಮಾಡಿದ ನಂತರ ಈ ರೀತಿ ಕಾಣುತ್ತೆ. ಸೊ ಪೇಸ್ಟ್ ಮಾಡಿ ಆದ ನಂತರ ನಿಮಗೆ ನಿಮ್ಮ ಕೀಬೋರ್ಡಲ್ಲಿ ನಿಮಗೆ ಒಂದು ಗ್ರೀನಲ್ಲಿ ಸರ್ಚ್ ಅಥವಾ ಒಂದು ಆರೋ ಮಾರ್ಕ್ ಬರುತ್ತೆ, ಅದಕ್ಕೆ ನೀವು ಟಿಕ್ ಮಾಡಿದ ಕೂಡಲೇ ಸಿಸ್ಟಮಲ್ಲಿ ಸರ್ಚ್ ಆಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಬರುತ್ತೆ. ಸೊ ಈ ರೀತಿ ನಿಮಗೆ ನಿಮ್ಮ TR ಎಕ್ಸ್ಚೇಂಜ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ಒಂದು ಜಾಯಿನ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇದರಲ್ಲಿ ನೀವು ನೋಡ್ಕೊಳ್ಳಿ. ಸೊ ನಿಮ್ಗೆ ಎಕ್ಸಾಂಪಲ್ ಈಗ 100 ಟ್ರಾನ್ ಹಾಕಬೇಕಿದ್ರೆ ಇದು 100 ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸಪೋಸ್ ನಿಮಗೆ 1000 ಹಾಕಬೇಕಿದ್ರೆ 1000 ಡೈರೆಕ್ಟೇ ಹಾಕ್ಬೋದು. ಸಪೋಸ್ ನಿಮಗೆ 500 ಹಾಕಬೇಕಿದ್ರೆ ಈ 100 ಅನ್ನು 5 ಟೈಮ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಪೋಸು ನಿಮಗೆ ಈಗ ಎಕ್ಸಾಂಪಲ್ ನಿಮ್ಮಲ್ಲಿ 1510 ಟ್ರಾನ್ ಮಾತ್ರ ಇದೆ ಸಿಸ್ಟಮಲ್ಲಿ, ನಿಮ್ಮ ಮಿಸ್ಟೇಕಾಗಿ 2 ಸಲ ಇದನ್ನು ಹೊತ್ತಿದ್ರಿ 2000 ಟ್ರಾನ್ಸ್, ಅದು ಆ್ಯಕ್ಚುಲಿ ರಾಂಗ್ ಆಗುತ್ತೆ. ಪುನಃ ನಿಮಗೆ ಇದನ್ನು ನೀವು ರೀಸೆಟ್ ಮಾಡಿ ಬಿಟ್ಟರೆ ಆಯ್ತು. ಸೊ ಮಿನಿಮಮ್ ನಿಮ್ಮ 10 ರಿಂದ 20 ಟ್ರಾನ್ ಉಳಿದನ್ನು ಮಾತ್ರ ಹಾಕ್ಬೋದು, ಅದು ಕೂಡ ಮಲ್ಟಿಪಲ್ಸ್ ಆಫ್ 100 ಮಾತ್ರ ಹಾಕ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ನಿಮಗೆ ಈಗ 10,000 ಟ್ರಾನ್ ಜಸ್ಟ್ ಎಕ್ಸಾಂಪಲ್ ತೋರಿಸೋದೇನೆ. ಸೊ ಕ್ಲಿಕ್ ಅಂತ ಇದೆ, ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ನೆಟ್ವರ್ಕ್ ಫಾಸ್ಟ್ ಇರಬೇಕು. ಸೊ ನೆಟ್ವರ್ಕ್ ಎಲ್ಲ ಮೇರೆ ತಗೊಳ್ಳಲ್ಲ. ಸೊ ಇದು ಬ್ಲಾಕ್ ಚೈನ್ ಅದರಿಂದ ನೆಟ್ವರ್ಕ್ ಸ್ಪೀಡ್ ಅಗತ್ಯ ಇದೆ. ಸೊ ನೆಕ್ಸ್ಟ್ ನಿಮಗೆ ಸಿಸ್ಟಮಲ್ಲಿ ಈ ರೀತಿ ಬರುತ್ತೆ. ಸೊ ನಿಮಗೆ ಯಾರು ಸ್ಪಾನ್ಸರ್ ಮಾಡಿರ್ತಾರೆ ಅವರ ಅಡ್ರೆಸ್ ನಿಮಗೆ ಕಾಣಿರ್ತದೆ ಇಲ್ಲಿ, ಅದನ್ನು ನೋಡ್ಕೊಳ್ಳಿ ಅವರೇ ಅಂತ. ಸೊ ನೆಕ್ಸ್ಟ್ ಆಪ್ಷನ್ ವಿಲ್ ಬಿ ಕ್ಲಿಕ್ ಹಿಯರ್ ಟು ಜಾಯಿನ್. ಸೊ ಕ್ಲಿಕ್ ಮಾಡ್ಕೊಳ್ಳಿ. ವಿದಿನ್ ಎ ಸೆಕೆಂಡ್ ನಿಮ್ಮ ವ್ಯಾಲೆಟ್ ನಿಮಗೆ ಪರ್ಮಿಷನ್ ಕೇಳುತ್ತೆ. ನಿಮ್ಮ 100 ಟ್ರಾನನ್ನು ಅಥವಾ ಎಷ್ಟು ಟ್ರಾನ್ ನೀವು ಹಾಕಿದ್ದೀರಿ ನಿಮ್ಮ ವ್ಯಾಲೆಟ್ನಿಂದ ಸ್ಮಾರ್ಟ್ ಕಾಂಟ್ರಾಕ್ಟ್ಗೆ ಕಳಿಸ್ಲಿಕ್ಕೆ ರೆಡಿ ಇದ್ದೀರಾ ಅಂತ. ಸೊ ರೆಡಿ ಅಂತ ಆದರೆ ನಾವು ಕನ್ಫರ್ಮ್ ಕೊಟ್ಕೊಡ್ಲಿ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ಗೆ ಹೋಗಿ ಕೂತ್ಕೊಳ್ತದೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಸ್ಟೆಪ್ಪು ನಿಮ್ಮ ಸಿಸ್ಟಮಲ್ಲಿ ಒಂದು 5 ನಿಮಿಷದಲ್ಲಿ ಈ ಥರ ರಿಫ್ಲೆಕ್ಟ್ ಆಗ್ತದೆ. ನೀವು ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡಿಕೊಂಡ್ರೆ 100 ಟ್ರಾನ್ ನೀವು ಡೆಪಾಸಿಟ್ ಮಾಡಿದ್ದು ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅಮೌಂಟ್ ರಿಸೀವ್ಡು ನಿಮಗೆ ವಿಡ್ರಾ ಮಾಡಿದ್ದು ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅದೇ ರೀತಿ ನಿಮಗೆ ಯಾರಿಗಾದ್ರೂ ಫ್ರೆಂಡ್ಸ್ಗಳಿಗೆ ರೆಕಮೆಂಡ್ ಮಾಡಿದೆ ಇದೊಂದು ಆರ್ಗನೈಸೇಷನ್ ಅಂತ ಇರುತ್ತೆ, ಅಲ್ಲಿ ಇದನ್ನು ನೀವು ಕಾಪಿ ಮಾಡ್ಕೊಳ್ಳಿ ಆ ಲಿಂಕನ್ನು, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ವಾಟ್ಸಪ್ಪಲ್ಲಿ ಆ ಫೇಸ್ಬುಕ್ಕಲ್ಲಿ ಅಥವಾ ಎಲ್ಲಿಯಾದರೂ ಕೂಡ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ಳಿ ಸಿಸ್ಟಮ್ನ ಬಗ್ಗೆ. ಸೊ ನೆಕ್ಸ್ಟ್ ವಿಲ್ ಬಿ ಪರ್ಸನಲ್ ಸ್ಟ್ಯಾಟಿಕ್ಸ್. ಇದರಲ್ಲಿ ನಮಗೆ ಯಾವ ರೀತಿ ನಮ್ಮ ಲಿಮಿಟ್ ನಮ್ಮ ಇಲ್ಲಿ ಟೈಮ್ ಕೌಂಟ್ ಆಗುತ್ತೆ. ಸೊ ಇಮಿಡಿಯೇಟ್ ನಾವು ನಮ್ಮ ಕಮ್ಯುನಿಟಿ ಫಂಡ್ಗೆ 100 ಟ್ರಾನ್ ಅಥವಾ 1000 ಟ್ರಾನ್ ಅಥವಾ 1,00,000 ಟ್ರಾನ್ ಕೊಟ್ಟು ಕೂಡಲೇ ಇಮಿಡಿಯೇಟ್ 24 hours ಟೈಮಿಂಗ್ ರನ್ ಆಗುತ್ತೆ. ಸೊ ನೆಕ್ಸ್ಟ್ 1% ಆಫ್ಟರ್ 24 hours ನಿಮಗೆ ಬಂದಿರುತ್ತೆ. ಸೊ ಟೋಟಲ್ ನಿಮ್ಮ 310% ಲಿಮಿಟನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ವಿಡ್ರಾ ಮಾಡ್ತಾ ಹೋದಾಗ ಇದು ಮೈನಸ್ ಆಗ್ತದೆ. ಸೊ 310 ಟ್ರಾನ್ ಎಕ್ಸಾಂಪಲ್ ಈ ಕೇಸ್ನಲ್ಲಿ ಹೇಳ್ತಾ ಇರೋದು ನಾನು, 300 ಟ್ರಾನ್ ಮೈನಸ್ ಆದರೆ ನೀವು ಸಿಸ್ಟಮ್ಗೆ ಪುನಃ ಜಾಯ್ನಿಂಗ್ ಇಲ್ಲಿ ಮಾಡ್ಕೊಳ್ಳೇಬೇಕು ಅದೇ ವ್ಯಾಲೆಟಿಂದ. ಸೊ ಡೈಲಿ 1% ಬಂದದ್ದು ಕೂಡ ನಿಮಗೆ ಇಲ್ಲಿ ತೋರಿಸ್ತದೆ. ಸೊ ಡೈರೆಕ್ಟ್ ರೆಫರ್ ಕಮಿಷನ್ 10% ಏನು ಬಂದಿರುತ್ತೆ ಅದು ಕೂಡ ನಿಮಗೆ ಇಲ್ಲಿ ತೋರಿಸ್ತದೆ, ಡೈರೆಕ್ಟ್ ರೆಫರ್ ಬೋನಸ್. ಅದೇ ರೀತಿ ಮ್ಯಾಚಿಂಗ್ ಬೋನಸ್ ನಿಮ್ಮ ಕಮ್ಯುನಿಟಿ ಅಂದರೆ ನಿಮ್ಮ ಟೋಟಲ್ 15 ಲೆವೆಲಿಂದ ನಿಮಗೆ ಅವರ ROI ಮೇಲೆ ಏನು ಮ್ಯಾಚಿಂಗ್ ಬೋನಸ್ ಬರುತ್ತೆ ಅದು ಕೂಡ ಇಲ್ಲಿ ತೋರಿಸ್ತದೆ. ಸೊ ಇದು ತೋರಿಸಬೇಕಿದ್ರೆ ನಿಮ್ಮ ಡೌನ್ಲೈನ್ ಇರುವ ಎಲ್ಲರೂ ವಿಡ್ರಾ ಮಾಡಿರಬೇಕು ಅವರವರ ಡೈರೆಕ್ಟ್ ಕಮಿಷನ್ಗಳು ಅವರ ROIಗಳನ್ನು. ಸೊ ROI ಮೇಲೆ ನಿಮಗೆ ಅದು ಬಂದಿರುತ್ತೆ. ಮತ್ತು ಟಾಪ್ ಸ್ಪಾನ್ಸರ್ 24 hours ನೀವು ಕೂಡ ಪ್ರೈಸ್ ವಿನ್ ಆಗಿದ್ರೆ ಅದು ಕೂಡ ಇಲ್ಲಿ ಕಾಣ್ತದೆ. ಸೊ ಈ ಟೋಟಲ್ ಇನ್ಕಮ್ ನೀವು ಎಷ್ಟು ವಿಡ್ರಾ ಮಾಡಿದರೆ ಅದು ಕೂಡ ಕಾಣ್ತದೆ, ಮತ್ತು ಅನ್ವಿಡ್ರಾನ್ ಇನ್ಕಮ್ ಎಷ್ಟಿದೆ ಅದು ಕೂಡ ಇಲ್ಲಿ ಕಾಣ್ತದೆ. ಸೊ ನಿಮಗೆ ಮಿನಿಮಮ್ ನಿಮಗೆ ಆಲ್ಮೋಸ್ಟ್ ನೀವು 10 ವಿಡ್ರಾ ಮಾಡ್ಕೊಳ್ಳಿ, ಯಾಕೆಂದರೆ 1 ಟ್ರಾನ್ 2 ಟ್ರಾನ್ ನಿಮಗೆ ಫೀಸ್ಗೆ ಹೋಗುತ್ತೆ, ನಿಮ್ಮ ವ್ಯಾಲೆಟಿಂದ ಕಟ್ ಆಗುತ್ತೆ. ಸೊ 1 ಟ್ರಾನ್ ರೆಕಮೆಂಡೆಡ್ ಅಲ್ಲ, ಒಂದು ಮಿನಿಮಮ್ 10 ಟ್ರಾನ್ ಇರುವಾಗ ನೀವು ವಿಡ್ರಾ ಮಾಡ್ಕೊಳ್ಳಿ, ಅದರಲ್ಲಿ 1 ರಿಂದ 2 ಟ್ರಾನ್ ನಿಮ್ಮ ಫೀಸಲ್ಲಿ ಹೋಗ್ತದೆ. ಸೊ ನೀವು 100 ಟ್ರಾನಲ್ಲಿ ಬಂದರೆ ಎವ್ರಿ ಮಿನಿಟಿಗೆ ನೀವು 310% ಆಗ್ಬೋದು ಫ್ರೆಂಡ್ಸ್. ಸೊ ಮೇ ಬಿ ಸ್ಟಾರ್ಟ್ ವಿತ್ 10,000 ಟ್ರಾನ್ ಓನ್ಲಿ ರೆಕಮೆಂಡೆಡ್, ಯಾಕಂದ್ರೆ 310% ನೀವು ಅಫಿಲಿಯೇಟ್ ಮಾರ್ಕೆಟ್ ಮಾಡೋದಿದ್ರೆ ಅದು ವೆರಿ ಫಾಸ್ಟಾಗಿ ಕಂಪ್ಲೀಟ್ ಆಗುತ್ತೆ. ಸೊ ಒಂದು ಬಟನ್ ಇಲ್ಲಿ ಒಂದು ವಿಡ್ರಾ ಬಟನ್, ಇದನ್ನು ನೀವು ಕ್ಲಿಕ್ ಮಾಡಿದ ಕೂಡಲೇ ಇಮಿಡಿಯೇಟ್ ವಾಲೆಟ್ ಕನ್ಫರ್ಮ್ ಕೇಳುತ್ತೆ, ಕನ್ಫರ್ಮ್ ಮಾಡಿ ಫ್ರೆಂಡ್ಸ್, ನಿಮ್ಮ ವ್ಯಾಲೆಟ್ಗೆ ಬಂದಿರುತ್ತೆ. ಸೊ ಇನ್ನು ವ್ಯಾಲೆಟಲ್ಲಿ ಬಂದಿರುವ ಟ್ರಾನ್ಗಳನ್ನು ನೀವು ಮುಂದೆ ನಿಮ್ಮ ಎಕ್ಸ್ಚೇಂಜ್ಗಳಿಗೆ ರೈಟ್ ಹೈಕ್ ಆಗುವಾಗ ಅಥವಾ ಡಿಪೆಂಡ್ ಅಪಾನ್ ಯುವರ್ ರಿಸ್ಕ್ ಮ್ಯಾನೇಜ್ಮೆಂಟ್, ಆ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ನೀವು ಯಾವಾಗ ಬೇಕಿದ್ರೆ ಸೇಲ್ ಮಾಡಿ ನಿಮ್ಮ INR ಅನ್ನು ಕನ್ವರ್ಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ಸಿಸ್ಟಮ್ ಬ್ಯೂಟಿಫುಲ್ ಆಗಿ ಡಿಸೈನ್ ಆಗಿದೆ ಫ್ರೆಂಡ್ಸ್. ಟ್ರಾನ್ ಚೈನ್ ಒಂದು ಫಸ್ಟ್ ವೆರಿಫೈಡ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಆನ್ ಟ್ರಾನ್ ಬ್ಲಾಕ್ ಚೈನ್. ಸೊ ಇಲ್ಲಿ 3,80,00,000 ಇದು ನಿನ್ನೆ ಫಿಗರ್ಸ್, ಇವತ್ತು 4 ಕೋಟಿ ಮೇಲೆ ಹೋಗಿದೆ ಟ್ರಾನ್ಗಳು ಈ ಸಿಸ್ಟಮಲ್ಲಿ ಕಾಂಟ್ರಿಬ್ಯೂಟ್ ಆಗಿದ್ದೆ. ಸೊ ಇನ್ ಜಸ್ಟ್ 12 days ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಥ್ಯಾಂಕ್ ಯು. ಇಷ್ಟೊಂದು ಸ್ಮಾಲ್ ಪ್ರೆಸೆಂಟೇಷನ್ ನಿಮಗೆ ನೀಡಿದೆ. ನಾನೀಗ ಸಿಸ್ಟಮನ್ನು ನಿಮಗೆ 1 ಸೆಕೆಂಡಲ್ಲಿ ತೋರಿಸ್ತೇನೆ ಯಾವ ರೀತಿ ಸಿಸ್ಟಮ್ ವರ್ಕ್ ಆಗ್ತದೆ ಅಂತ. ಫ್ರೆಂಡ್ಸ್ ಇದನ್ನು ನೀವು ನೋಡ್ಬೋದು, ಇದು ಟ್ರಾನ್ ಚೈನ್ನ ಸ್ಮಾರ್ಟ್ ಕಾಂಟ್ರಾಕ್ಟ್ನ ಒಂದು ವೆಬ್ಸೈಟ್. ಸೊ ಇಲ್ಲರಲ್ಲಿ ನಿಮಗೆ ಇದು ಟೋಟಲ್ ಕಮ್ಯುನಿಟಿ ಫಂಡಲ್ಲಿ ಎಷ್ಟು ಸಿಸ್ಟಮ್ ಇದೆ ಅಂತ ಇಲ್ಲಿ ನಮಗೆ ತೋರಿಸ್ತದೆ. ಸೊ ಆಲ್ಮೋಸ್ಟ್ 7,46,626 ಡಾಲರ್ ವ್ಯಾಲ್ಯೂ ಎಷ್ಟು ಟ್ರಾನ್ ಇದರಲ್ಲಿ ಕಾಂಟ್ರಿಬ್ಯೂಟ್ ಆಗಿ ನಿಂತಿದೆ ಅಂತ ತೋರಿಸ್ತದೆ ಫ್ರೆಂಡ್ಸ್. ಸೊ ಟೋಟಲ್ TRX ಡೆಪಾಸಿಟೆಡ್ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಟೋಟಲ್ TRX ಡೆಪಾಸಿಟೆಡ್ ಆಲ್ಮೋಸ್ಟ್ 4,99,00,000ಕ್ಕಿಂತ ಜಾಸ್ತಿ ಇದೆ ಫ್ರೆಂಡ್ಸ್. ಸ್ಮಾರ್ಟ್ ಕಾಂಟ್ರಾಕ್ಟಲ್ಲಿ ಇಷ್ಟು ಬ್ಯಾಲೆನ್ಸ್ ಉಳಿದಿದೆ. ಜನರು ಆಲ್ಮೋಸ್ಟ್ 69 ಲಕ್ಷ ಟ್ರಾನ್ ವಿಡ್ರಾ ಮಾಡಿದ್ದಾರೆ ಡೈಲಿ. ಅಮೌಂಟ್ ಪ್ರೈಸ್ ಫುಲ್ಲಲ್ಲಿ 7 ಲಕ್ಷಕ್ಕೆ ಮುಟ್ಟಿದೆ ಈಗ ಫ್ರೆಂಡ್ಸ್. ಸೊ ಈ ಪ್ರೈಸ್ ಫುಲ್ ಕೂಡ 5-6 ಗಂಟೆಗಳಲ್ಲಿ ಇವತ್ತಿನ 24 hours ಕಂಪ್ಲೀಟ್ ಆಗಲಿದೆ. ಟಾಪ್ ರೆಫರರ್ 2,43,000 ಟ್ರಾನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಇದು 5 ಗಂಟೆ ನಂತರ ಇನ್ನು ಕೂಡ ಜಾಸ್ತಿ ಬೆಳೀಲಿಕ್ಕಿದೆ. ಸೊ ಇಲ್ಲಿ ಈ 7,30,% ಅಂದರೆ ಆಲ್ಮೋಸ್ಟು 7 ಲಕ್ಷದ ಈಗ ನಾನು ವ್ಯಾಲ್ಯೂ ಹೇಳ್ತಾ ಇರೋದು 30%, ಆಲ್ಮೋಸ್ಟು
7,00,000 ಅಥವಾ 70,000 ಟ್ರಾನ್ಸ್ಗಳು ಡಿಸ್ಟ್ರಿಬ್ಯೂಷನ್ ಆಗಲಿಕ್ಕಿದೆ ಟಾಪ್ 4 ರೆಫರರಿಗೆ. ಸೊ ಅದನ್ನು ನಾವು ಈಗ ನೋಡಲಿಕ್ಕೆ ಇದ್ದರೆ ಇಲ್ಲಿ ಟಾಪ್ ರೆಫರರ್ಸ್ ನಮಗೆ ಕಾಣ್ತಾರೆ. ಅವರ ಅಡ್ರೆಸ್ಗಳು ಫಸ್ಟ್ ಇದ್ದ ವ್ಯಕ್ತಿ 2 ಲಕ್ಷದಿಂದ ಲೀಡಲ್ಲಿದ್ದಾನೆ, ಅವನಿಗೆ ಆಲ್ಮೋಸ್ಟ್ 28,287 ಟ್ರಾನ್ಸ್ ಸಿಗ್ಬೋದು ಇನ್ನು 6 ಅವರ್ಸ್ ನಂತರ. ಸೊ ಇದೇ ರೀತಿ ಇದು ಎಂಡ್ ಆಗುವಾಗ ಇದು ಬೆಳೀತಾ ಹೋಗ್ತದೆ. ಸೊ ಈಗ ಇದೊಂದು ಪ್ರೈಸನ್ನು ಪಡೀಲಿಕ್ಕೆ ಇದು ಕೂಡ ಫಂಡ್ ಕೂಡ ಬೆಳೀತಾ ಹೋಗ್ತದೆ. ಯಾಕಂದರೆ ನ್ಯೂ ಡೆಪಾಸಿಟ್ ಬಂದಾಗೆ 3% ಇದಕ್ಕೆ ಆ್ಯಡ್ ಆಗ್ತಾ ಇರ್ತದೆ ಈ ಪೂಲಿಗೆ. ಸೊ ಈ ರೀತಿ ಇದು ಮೂವ್ ಆಗ್ತದೆ ಫ್ರೆಂಡ್ಸ್. ಸೊ ಈಗ ನಾವು ಬ್ಯಾಕ್ ಆಗಿ ನೋಡ್ಕೊಳ್ಳುವ. ಸೊ ಇದರಲ್ಲಿ ಯಾವ ರೀತಿ ಗೈಡ್ ಇದೆ, ಯಾವ ರೀತಿ ನಾವು ಮಾಡ್ಕೊಳ್ಬೋದು ವ್ಯಾಲೆಟ್ಗಳನ್ನಂತ. ಅದಾದ ನಂತರ ಹೌ ಟು ಜಾಯಿನ್ ಇದರ ಬಗ್ಗೆ ಕೂಡ ಡೀಟೇಲ್ಸ್ ಹೇಳಿದ್ದಾರೆ. ಸೊ ನಾನು ಅದನ್ನು ಪುನಃ ರಿಪೀಟ್ ಮಾಡಲ್ಲ, ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಇಲ್ಲಿ ಜಾಯಿನ್ ಯಾವ ರೀತಿ ಆಗ್ಬೋದು ಅಂತ ನಿಮಗೆ ತೋರಿಸಿದ್ದೇನೆ. ಇಲ್ಲಿ ನಾವು ಈಗ 100 ಹಾಕಿದರೆ ಈಗ ಇದನ್ನು ರಾಂಗ್ ಆದರೆ ರೀಸೆಟ್ ಮಾಡ್ಬೋದು. 1K ಆದರೆ 1K ಮಾಡ್ಬೋದು, 10K ಆದರೆ 10K ಮಾಡಿ ರೀಸೆಟ್ ಮಾಡ್ಬೋದು, 1 ಲ್ಯಾಕ್ ಆದರೆ ಮ್ಯಾಕ್ಸಿಮಮ್ 1 ಲ್ಯಾಕ್ ಆಗ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಇದರಲ್ಲಿ ಜಾಯಿನ್ ಇರ್ತದೆ, ಅದನ್ನು ನಾನು ನಿಮಗೆ ಆಲ್ರೆಡಿ ಡಿಸ್ಪ್ಲೇ ಮಾಡಿದೆ. ಈಗ ನಾವು ಇಲ್ಲಿ ಸಿಸ್ಟಮ್ ಇದು ಸ್ಮಾರ್ಟ್ ಕಾಂಟ್ರಾಕ್ಟ್ ಇದನ್ನು ನೋಡ್ಕೊಳ್ಳಿ. ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದರೆ ಏನು? ಸೊ ವಾಟ್ ಈಸ್ ದ ಕೋಡಿಂಗ್? ಸೊ ಇದನ್ನು ನಾವು ಕ್ಲಿಕ್ ಮಾಡಿದ ಕೂಡಲೇ ಟ್ರಾನ್ ಬ್ಲಾಕ್ ಚೈನ್ನ ಸ್ಮಾರ್ಟ್ ಕಾಂಟ್ರಾಕ್ಟ್ಗೆ ನಾವು ಎಂಟರ್ ಆಗ್ತದೆ. ದಿಸ್ ಇಸ್ ಅ ಟ್ರಾನ್ ಬ್ಲಾಕ್ ಚೈನ್. ಸೊ ಇದರಲ್ಲಿ ಏನು ನಮ್ಮ ವ್ಯಾಲೆಟಲ್ಲಿ ಬ್ಯಾಲೆನ್ಸ್ ಉಳಿದಿದೆ ಇದೆಲ್ಲ ಡಿಸ್ಪ್ಲೇ ಆಗ್ತದೆ ಇಲ್ಲಿ. ಸೊ ಸಿಸ್ಟಮ್ನ ಡೆಬಿಟ್ ಮತ್ತು ಕ್ರೆಡಿಟ್ ಲೆಡ್ಜರ್ ಅಂತ ಹೇಳ್ಬೋದು, ಓಪನ್ ಸೋರ್ಸ್. ಸೊ ಇಲ್ಲಿ ಟ್ರಾನ್ಸಾಕ್ಷನ್ಗಳು ಇಲ್ಲಿ ಡೆಪಾಸಿಟ್ಸ್ ಆಗ್ತಾ ಇರೋದು ನಮಗೆ ಕಾಣ್ತಾ ಇರ್ಬೋದು. 100 ಟ್ರಾನ್ 100 ಟ್ರಾನ್ಸ್ ಇನ್ನು 7 ನಿಮಿಷದಲ್ಲಿ ಈ ಥರ ಡೆಪಾಸಿಟ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಇದೇ ರೀತಿ ವಿಡ್ರಾಸ್ ಇಂಟರ್ನಲ್ ಟ್ರಾನ್ಸಾಕ್ಷನ್ಸ್ ಇಲ್ಲಿ ಕೂಡ ವಿಡ್ರಾ ಕೂಡ ಜನರು ಮಾಡ್ತಾ ಇದ್ದಾರೆ. ಇದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇರ್ಬೋದು ಫ್ರೆಂಡ್ಸ್. ಸೊ ಇದರ ಕಾಂಟ್ರಾಕ್ಟ್ ಕಡೆಗೆ ಹೋಗೋ ನಾವು. ಇದು ಕಾಂಟ್ರಾಕ್ಟ್ ಅಂದರೆ ಏನಪ್ಪ ಅಂದರೆ, ಸೊ ಇದರಲ್ಲಿ ನಮಗೆ ಕಾಣ್ತದೆ ಫ್ರೆಂಡ್ಸ್, ದಿಸ್ ಕಾಂಟ್ರಾಕ್ಟ್ ಕೋಡ್ ಹ್ಯಾಸ್ ಬಿನ್ ವೆರಿಫೈಡ್ ಪರ್ಫೆಕ್ಟ್ ಮ್ಯಾಚ್. ಇದರಲ್ಲಿ ಯಾವುದೇ ಎಡಿಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಲೈಸೆನ್ಸನ್ನು ಕೂಡ ಪಡ್ಕೊಂಡಿದ್ದಾರೆ. ಸಾಲಿಡಿಟಿ 0.5 ವರ್ಷನಲ್ಲಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. MIT ಆಸ್ LLC ಡೆವಲಪ್ಮೆಂಟ್ ಕಂಪನಿ ಇವರು ಇದರ ಲೈಸೆನ್ಸನ್ನು ಮಾಡ್ಕೊಂಡಿದ್ದಾರೆ. ಸೊ ಅದಾದ ನಂತರ ಇದರ ಕೋಡಿಂಗ್ಸ್ಗಳು ಯಾರಿಗೆ ಬೇಕಾದರೆ ಓಪನ್ ಸೋರ್ಸ್ ಇದನ್ನು ನೋಡ್ಕೊಳ್ಬೋದು. ಸೊ ಈ ಕೋಡ್ಗಳನ್ನು ನಾವು ಇಲ್ಲಿ ಚೆಕ್ ಮಾಡಿಕೊಳ್ಳಿ, ಈ ಕೋಡ್ಗಳು ಯಾವ ರೀತಿ ಇದೆ ಅಂತ. ಸೊ ಪ್ರತಿಯೊಬ್ಬರಿಗೆ ಓಪನ್ ಸೋರ್ಸ್ ಈ ಕೋಡ್ಗಳನ್ನು ಓದ್ಬೋದು. ಸೊ ಯಾರಾದರೂ ನಿಮ್ಮಲ್ಲಿ ಬ್ಲಾಕ್ ಚೈನ್ ಎಕ್ಸ್ಪರ್ಟ್ ಅಥವಾ ಸಾಫ್ಟ್ವೇರ್ ಕೋಡಿಂಗ್ ಬಗ್ಗೆ ನಾಲೆಜ್ ಇದ್ದವರಿಗೆ ಈ ಕೋಡ್ಗಳನ್ನು ಕೊಡಿ, ತೆಗೆದುಕೊಂಡು ಹೋಗಿ. ಈ ಕೋಡ್ಗಳನ್ನು ಕೊಟ್ಟರೆ ಅವರು ಈ ಸಿಸ್ಟಮ್ನ ಏನು ಪ್ರೋಗ್ರಾಮ್ ಬರೆದಿದ್ದಾರೆ ಅದನ್ನು ಅವ್ರು ಓದಿ ಹೇಳ್ತಾರೆ. ನೀವು ಆ ಪ್ರೋಗ್ರಾಮನ್ನು ಕೊಡಬೇಕಂತಿಲ್ಲ. 1% ಈ ರೀತಿ ಹೋಗುತ್ತೆ, 300% ಲಿಮಿಟ್ ಇದೆ, ಇಲ್ಲಿ ಯಾರಿಗೂ ವಿಡ್ರಾ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಈ ಕೋಡಿಂಗಲ್ಲಿ ಬರೆದಾಗಿದೆ. ಸೊ ಈ ಕೋಡಿಂಗ್ ನೋಡಿ ಅವನು ನಿಮಗೆ ಇದರ ಪ್ಲ್ಯಾನನ್ನು ಅವನೇ ಹೇಳ್ತಾನೆ ನಿಮಗೆ. ಕೋಡಿಂಗ್ ನೋಡಿ ಅವನು ನೀವು ಪ್ಲ್ಯಾನ್ ಕೊಡಬೇಕಂತಿಲ್ಲ. ಸೊ ಇದು ಡಿಪೆಂಡ್ ಪ್ಯೂರ್ಲಿ ಕೋಡಿಂಗ್ ಈ ರೀತಿಯಾಗಿ ಬರೆದಿದೆ ಫ್ರೆಂಡ್ಸ್. ಈ ಕೋಡಿಂಗನ್ನು ನಿಮಗೆ ಓದಲಿಕ್ಕೆ ಅರ್ಥ ಆಗೋದಿದ್ರೆ ಅದನ್ನು ನೋಡ್ಕೊಳ್ಬೋದು. ಸೊ ಎಲ್ಲಾದರೆ ಯಾರ ಹತ್ರ ಎಕ್ಸ್ಪರ್ಟ್ ಹತ್ರ ನೀವು ಇದನ್ನು ತೋರಿಸ್ಬೋದು. ಸೊ ಈ ರೀತಿಯದಲ್ಲ ವೆರಿಫೈಡ್ ಲೈಸೆನ್ಸ್ ಇರುವಂಥ ಒಂದು ಕಾಂಟ್ರಾಕ್ಟ್ ಫಸ್ಟ್ ಟೈಮ್ ಟ್ರಾನ್ ಬ್ಲಾಕ್ ಚೈನಲ್ಲಿ ಬಂದಿದೆ. ಸೊ ಯಾರಿಗೂ ಈ ಡೆವಲಪರಿಗೂ ಇಲ್ಲಿಂದ ಯಾವುದೇ ಒಂದು ಹಣ ತೆಗೆಯೋಕ್ಕಾಗಲ್ಲ. ಯಾವ ರೀತಿ ಟ್ರಾನ್ ಸಿಸ್ಟಮಿಗೆ ಬರುತ್ತೆ, ಯಾವ ರೀತಿ ಹೋಗಬೇಕು ಅದೇ ರೀತಿ ಹೋಗಬೇಕಾಗುತ್ತೆ. ಯಾರಿಗೂ ಕೂಡ ಇದರ ಒಳಗೆ ಈ ಫಂಡನ್ನು ಅಸೆಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ಫ್ರೆಂಡ್ಸ್. ಸೊ ಕಮ್ಯುನಿಟಿ ಅವರಿಗೆ ಮಾತ್ರ ಅವಕಾಶ, ಡಿಪೆಂಡ್ಸ್ ಅಪಾನ್ ಅವರ ಲಿಮಿಟ್ನ ಮೇಲೆ ವಿಡ್ರಾ ಮಾಡಲಿಕ್ಕೆ ಆಗೋದು. ಸೊ ಬೇರೆಯವರಿಗೆ ಯಾರಿಗೂ ಕೂಡ ಇದರಿಂದ ಅಸೆಸ್ ಮಾಡೋಕ್ಕೆಲ್ಲ ಹ್ಯಾಕ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್. ಸೊ ಇದರಲ್ಲಿ ನಮಗೆ ರೀಡ್ ಕಾಂಟ್ರಾಕ್ಟ್ ಅಂತಿದೆ. ಸೊ ಇಲ್ಲಿ ಕೂಡ ನಾವು ನಮ್ಮ ಕಾಂಟ್ರಾಕ್ಟ್ಗಳನ್ನು ಓದಬಹುದು. ಸೊ ಇದರ ಓನರ್ ಅಡ್ರೆಸ್ ಇದೆಲ್ಲ ನೀವು ಹಾಕಿ ನೋಡ್ಕೊಳ್ಬೋದು. ರೈಟ್ ಕಾಂಟ್ರಾಕ್ಟ್ ಇದೇನಪ್ಪ ರೈಟ್ ಕಾಂಟ್ರಾಕ್ಟ್ ಅಂದರೆ? ರೈಟ್ ಕಾಂಟ್ರಾಕ್ಟ್ ಅಂದರೆ ಸಪೋಸು ಈಗ ನಮಗೆ ವೆಬ್ಸೈಟ್ ಸರ್ವರಿಂದ ಎರರಿಂದಾಗಿ ವೆಬ್ಸೈಟ್ ಓಪನ್ ಆಗಲ್ಲ, ಕೆಲವೊಂದು ಸಮ್ಟೈಮ್ ಸರ್ವರ್ ಇಶ್ಯೂ ಇರುತ್ತೆ, ಹೆವಿ ಲೋಡ್ ಇರುತ್ತೆ. ಆಗ ನಮ್ಮ TRX ಸ್ಮಾರ್ಟ್ ಕಾಂಟ್ರಾಕ್ಟ್ ವೆಬ್ಸೈಟ್ ಓಪನ್ ಆಗದಿದ್ದರೆ ನಾವು ಇಲ್ಲಿಂದಲೇ ಡೆಪಾಸಿಟ್ ಮಾಡ್ಬೋದು, ಇಲ್ಲಿಂದಲೇ ವಿಡ್ರಾ ಮಾಡ್ಬೋದು. ಇದನ್ನು ಕೂಡ ಇದೊಂದು ಬ್ಯೂಟಿಫುಲ್ ಆಪ್ಷನ್ ಸ್ಮಾರ್ಟ್ ಕಾಂಟ್ರಾಕ್ಟಲ್ಲಿ. ಅದೇ ರೀತಿ ಕಂಪನಿಯಲ್ಲೇ ಆದರೆ ಕಂಪನಿ ಕ್ಲೋಸ್ ಆದರೆ ನಾವು ಹುಡ್ಕೊಂಡು ಹೋದರೂ ಕೂಡ ಅವರು ಸಿಗಲ್ಲ. ಇಲ್ಲಿ ವೆಬ್ಸೈಟ್ ಕ್ರ್ಯಾಶ್ ಆದರೆ ಮೇ ಬಿ 99% ಆಗಲ್ಲ, ಆದರೆ ಕ್ರ್ಯಾಶ್ ಆದರೆ ನಮಗೆ ಇಲ್ಲಿಂದ ವಿಡ್ರಾ ಮಾಡೋ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್. ವಿದೌಟ್ ವೆಬ್ಸೈಟ್ ನಾವು ನಮ್ಮ ವ್ಯಾಲೆಟನ್ನು ಇಲ್ಲಿ ಲಿಂಕ್ ಮಾಡಿ ಇಲ್ಲಿ ನಾವು ಇದನ್ನು ವಿಡ್ರಾ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈಗ ನಾನು ಪುನಃ ಮೇನ್ ಪೇಜ್ಗೆ ಬರ್ತೇನೆ. ಸೊ ಎಕ್ಸಾಂಪಲ್ ಈಗ ನನ್ನ ಅಕೌಂಟನ್ನು ನಿಮಗೆ ತೋರಿಸಲಿಕ್ಕಿದ್ದೇನೆ ಫ್ರೆಂಡ್ಸ್. ನನ್ನಲ್ಲಿ ಇದೊಂದು ಟ್ರಾನ್ ಲಿಂಕ್ ಅದೇ, ನಾನು ಕಂಪ್ಯೂಟರ್ ವರ್ಷನನ್ನು ಯೂಸ್ ಮಾಡೋದು. ಈ ಥರದೊಂದು ವಾಲೆಟ್ ಬರುತ್ತೆ. ಇದು TRX 5294 ನನ್ನಲ್ಲಿ ಈಗ ಬ್ಯಾಲೆನ್ಸ್ ಇದೆ ಫ್ರೆಂಡ್ಸ್. ನಾವೀಗ ನನಗೆ ಒಂದು ವಿಡ್ರಾ ಮಾಡಿ ತೋರಿಸ್ತೇನೆ. ಸೊ ನನಗೆ ಇದು ಮ್ಯಾಚಿಂಗ್ ಕಮಿಷನ್ 222 ಬಂದಿದೆ. ಸೊ ಡೈಲಿ 1% ಇದು 35 ಟ್ರಾನ್ ಇದೆ ನನ್ನಲ್ಲಿ. ಸೊ ನನಗೀಗ ಅನ್ವಿಡ್ರಾನ್ ಇನ್ಕಮ್ ಇಲ್ಲಿ 250 ಇದೆ. ನಾನೀಗ ವಿಡ್ರಾ ಇಲ್ಲಿ ಕ್ಲಿಕ್ ಮಾಡ್ತೇನೆ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ, ಈಗ 5294 ಇದೆ. ಸೊ ಆಲ್ಮೋಸ್ಟ್ 5500 ಇಲ್ಲಿ ಆಗ್ತದೆ. ಈಗ ನಾನೊಂದು ವಿಡ್ರಾ ಕೊಡ್ತಿದ್ದೇನೆ ಫ್ರೆಂಡ್. ಸೊ ವಿಡ್ರಾ ಕ್ಲಿಕ್ ಮಾಡಿದ್ರೆ ಟ್ರಾನ್ಸಾಕ್ಷನ್ ವಾಸ್ ಸಕ್ಸಸ್ಫುಲಿ ಸೆಂಟ್ ಆ್ಯಂಡ್ ಕನ್ಫರ್ಮಿಂಗ್ ವಿದಿನ್ ಆಲ್ಮೋಸ್ಟ್ 1 ಸೆಕೆಂಡ್ ಅಥವಾ ಒಂದು 10 ಸೆಕೆಂಡ್ಗಳಲ್ಲಿ ಇದು ನನ್ನ ವ್ಯಾಲೆಟ್ಗೆ ರಿಫ್ಲೆಕ್ಟ್ ಆಗ್ತದೆ ಫ್ರೆಂಡ್ಸ್. ಇಲ್ಲಿ ನಾನು ನೋಡ್ಬೋದು ಈಗ. ಸೊ 5294 ಉಂಟು. ಈಗ ನೋಡಿ ಫ್ರೆಂಡ್ಸ್, 5550 ನನ್ನ ವ್ಯಾಲೆಟ್ಗೆ ಬಂದಾಯಿತು. ಸೊ ಇಲ್ಲಿ ನನ್ನದು 0 ಆಯಿತು. ಅಗೇನ್ ಇದಕ್ಕೆ ನನ್ನ ಇದರಿಂದ ಮೈನಸ್ ಆಯಿತು. ಸೊ ನೆಕ್ಸ್ಟ್ ನಾನು ಆಲ್ಮೋಸ್ಟ್ 6800 ನಾನು ಆಲ್ಮೋಸ್ಟ್ ಟ್ರಾನ್ ಡೆಪಾಸಿಟ್ ಮಾಡಿದ್ದೇನೆ. ಆಲ್ಮೋಸ್ಟ್ 15,764 ವಿಡ್ರಾ ಮಾಡಿದ್ದೇನೆ. ಟೋಟಲ್ ನನ್ನ ಟೀಮಲ್ಲಿ 15 ನಾನು ಡೈರೆಕ್ಟ್ ರೆಫರ್ ಮಾಡಿದ್ದೇನೆ. ಈ 15 ವ್ಯಕ್ತಿಗಳು ಆಲ್ಮೋಸ್ಟ್ 654 ಮಂದಿಯ ಟೀಮ್ ನನ್ನಲ್ಲಿದೆ 15 ಲೆವೆಲ್ಸಿಂದ. ಸೊ ಆಲ್ಮೋಸ್ಟ್
13,000 ಪ್ಲಸ್ 69 ಕಮ್ಯುನಿಟಿ ಮೆಂಬರ್ಸ್ ಇದರಲ್ಲಿ ಇದ್ದಾರೆ. ಸೊ ಕಮ್ಯುನಿಟಿ ಮೆಂಬರ್ಸ್ ಅಂದರೆ ಟೋಟಲ್ ಕಮ್ಯುನಿಟಿಗೆ ಫಂಡನ್ನು ಕಾಂಟ್ರಿಬ್ಯೂಟ್ ಮಾಡಿದ್ರು 13,000ಕ್ಕಿಂತ ಜಾಸ್ತಿ ಮಂದಿ ಇದ್ದಾರೆ ಈ ಒಂದು 12 ದಿವಸದಲ್ಲಿ ಫ್ರೆಂಡ್ಸ್. ಸೊ 12 ದಿವಸದಲ್ಲಿ ಇಷ್ಟು ಟ್ರಾನ್ಗಳು ಇಲ್ಲಿ ಬರುವಾಗ ಫ್ರೆಂಡ್ಸ್ ನೀವು ನೋಡ್ಕೊಳ್ಳಿ, ಇದರ ನೆಕ್ಸ್ಟ್ ಫ್ಯೂಚರ್ ಯಾವ ರೀತಿ ಹೋಗ್ಬೋದು ಫ್ರೆಂಡ್ಸ್. ಎನಿವೈಸ್ ಫೈನಾನ್ಷಿಯಲ್ ಅಡ್ವೈಸ್ ಅಲ್ಲ, ನಿಮ್ಮ ಡ್ಯೂ ಡಿಲಿಜೆನ್ಸ್, ನಿಮ್ಮ ರಿಸರ್ಚನ್ನು ನೀವು ಮಾಡಿಕೊಳ್ಳಿ. ಅದಾದ ನಂತರ ಸಿಸ್ಟಮಿಗೆ ನೀವು ಫಂಡನ್ನು ಕಾಂಟ್ರಿಬ್ಯೂಟ್ ಮಾಡಿ. ಸೊ ಇಲ್ಲಿ ನಮಗೆ ಇನ್ನೊಂದು ಆಪ್ಷನ್ ಇದೆ, ಇದು ಸ್ಮಾರ್ಟ್ ಕಾಂಟ್ರಾಕ್ಟ್. ಯಾವುದೇ ಸ್ಮಾರ್ಟ್ ಕಾಂಟ್ರಾಕ್ಟ್ ಇವತ್ತಿಗೆ ನಮ್ಮ 15 ಲೆವೆಲ್ ಟ್ರೀಯನ್ನು ನೋಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಆದರೆ ಈ ಒಂದು ಪ್ರೋಗ್ರಾಮರ್, ಈ ಒಂದು ಡೆವಲಪರ್ ಎಷ್ಟು ಬ್ರಿಲಿಯಂಟ್ ಮೈಂಡೆಡ್ ಇದ್ದಾರೆ ಅಂದರೆ ಇದರ ಕೋಡಿಂಗ್ಗಳನ್ನು ಕೂಡ ವೆಬ್ಸೈಟ್ಗೆ ತಂದಿದ್ದಾರೆ. ಸೊ ಇದರ ಮುಖಾಂತರ ನಮ್ಮ ಸ್ಟ್ರಕ್ಚರ್ಗಳನ್ನು ಕೂಡ ನಾವು ಇಲ್ಲಿ ನೋಡ್ಕೊಳ್ಬೋದು. ಈ ರೀತಿ ನಮ್ಮ ಸ್ಟ್ರಕ್ಚರ್ ಬರುತ್ತೆ, ಆದರೆ ನಮಗೆ ನೋಡೋಕ್ಕಾಗಲ್ಲ ಯಾರ್ಯಾರು ಯಾಕೆ ವ್ಯಕ್ತಿಗಳು ಚಿಕ್ಕದಾಗಿ ಕಾಣ್ತದೆ. ಆದರೆ ಪ್ರತಿಯೊಂದು ನಾವು ಇದನ್ನು ಮೈನಸ್ ಮಾಡಿದರೆ ಮೈನಸ್ ಆಗುತ್ತೆ, ಪ್ಲಸ್ ಮಾಡಿದರೆ ಪ್ಲಸ್ ಆಗುತ್ತೆ. ಸೊ ಈ ಥರ ಇದನ್ನು ನಾವು ನೋಡ್ತಾ ಹೋಗ್ಬೋದು ನಮ್ಮ ಆ ಡೀಟೇಲ್ಸ್ಗಳನ್ನು ಫ್ರೆಂಡ್ಸ್. ಇದು ಈ ರೀತಿಯಾಗಿ ಈ 15 ಲೆವೆಲ್ನ ಸ್ಟ್ರಕ್ಚರ್ ನಮಗೆ ನೋಡ್ತಾ ಹೋಗ್ಬೋದು. ಸೊ ಒಬ್ಬೊಬ್ಬರು ವ್ಯಕ್ತಿ ಎಷ್ಟು ಇವರು 16 ಡೈರೆಕ್ಟ್ 15 ಡೈರೆಕ್ಟ್ಸ್, ಇಲ್ಲಿ ಪ್ರತಿಯೊಬ್ಬರು 15 ಡೈರೆಕ್ಟ್ಸ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಬೆಳೀತಾ ಇದೆ. ಇದನ್ನು ನಮಗೆ ಇದಕ್ಕೆ ಸೊ ಪ್ರತಿ ದಿವಸ ನಾನು 1,000 ರಿಂದ 2,000 ಟ್ರಾನ್ಗಳನ್ನು ಈಸಿಲಿ ಆಗಿ ಇದರಲ್ಲಿ ಮಾಡ್ತಾ ಇದ್ದೇನೆ. ಸೊ ನೀವೇ ಕೂಡ ಮಾಡ್ಬೋದು ಫ್ರೆಂಡ್ಸ್. ಇಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್. ನಾವು ಕಂಪನಿಯ ಸಿಸ್ಟಮಿಂದ ನಾವು ಹೊರಗೆ ಬರಬೇಕು, ಸೆಂಟ್ರಲೈಸ್ನಿಂದ ಹೊರಗೆ ಬರಬೇಕು, ಡಿಸೆಂಟ್ರಲೈಸ್ನಲ್ಲಿ ನಾವು ಕಮ್ಯುನಿಟಿಯನ್ನು ಬೆಳೆಸಬೇಕು. ಈ ಕಮ್ಯುನಿಟಿ ಬೆಳೆದರೆ ಕೂಡ ನಾವು ಕೂಡ ಬೆಳಿತೇವೆ. ಪ್ರತಿಯೊಬ್ಬರು ಕೂಡ ಈ ಸಿಸ್ಟಮಲ್ಲಿ ಒಂದು ಲಾಂಗ್ ಲೈಫ್, ಒಂದು ರೆಸಿಡ್ಯೂಯಲ್ ಇನ್ಕಮ್, ಪ್ಯಾಸಿವ್ ಇನ್ಕಮನ್ನು ನಾವಿಲ್ಲಿ ಪಡ್ಕೊಳ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ ಸಪೋರ್ಟ್ ಟೀಮ್, ನಮಗೆ ಏನಾದರೂ ಕ್ವಾರೀಸ್ ಇದ್ದರೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಬಗ್ಗೆ ಇಲ್ಲಿ ಸಪೋರ್ಟ್ ಟೀಮ್ನ ಮೇಲೆ ನಾವು ಕ್ಲಿಕ್ ಮಾಡಿದರೆ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಟೆಲಿಗ್ರಾಮ್ಗೆ ನಾವು ಲಿಂಕ್ ಆಗ್ತೇವೆ. ನಮ್ಮ ಏನಾದರೂ ಕ್ವಾರೀಸ್ ಇದ್ದರೆ ನಾವು ಅದನ್ನು ಅಲ್ಲಿ ಕೇಳ್ಬೋದು. ಮತ್ತು ಅಫಿಷಿಯಲ್ ಚಾನೆಲ್ನಲ್ಲಿ ಕೂಡ ಇದರಲ್ಲಿ ಒಂದು ಕಮ್ಯುನಿಟಿನವರು ಏನೆಲ್ಲ ಮಾತಾಡ್ತಾ ಇದ್ದಾರೆ, ಯಾವ ರೀತಿ ಎಲ್ಲ ಡಿಸ್ಕಷನ್ಸ್ ಆಗ್ತದೆ ಕಮ್ಯುನಿಟಿಯ ಒಳಗಡೆ ಇದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ. ಸೊ ಈ ಅಫಿಷಿಯಲ್ ಚಾನಲ್ ಒಳಗೆ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಇದು ಅಲ್ಲಿ ನಿಮ್ಮ ಇಲ್ಲಿ ಕೂಡ ಅಲ್ಲಿಗೆ ಟೆಲಿಗ್ರಾಮ್ಗೆ ಕೂಡ ನೀವು ಆಲ್ರೆಡಿ ಎಂಟರ್ ಆಗ್ಬೋದು. ಇದರಲ್ಲಿ ಆಲ್ರೆಡಿ ಈಗ 1,567 ಮಂದಿ ಇದ್ದಾರೆ ಆನ್ಲೈನಲ್ಲಿ. ಸೊ ಆನ್ಲೈನಲ್ಲಿ ಎಲ್ಲರೂ ಇರಬೇಕಂತಿಲ್ಲ, ಕೆಲವರು ಅವರದೇ ಆದ ವಾಟ್ಸಪ್ ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದಾರೆ. ನಮ್ಮದು ಕೂಡ ವಾಟ್ಸಪ್ ಗ್ರೂಪ್ ಇದೆ. ಈ ಡಿಸ್ಕ್ರಿಪ್ಷನ್ನ ಕೆಳಗಡೆ ನನ್ನ ಜಾಯ್ನಿಂಗ್ ಲಿಂಕ್, ವಾಟ್ಸಪ್ ಲಿಂಕ್ ಎಲ್ಲ ಕೊಟ್ಟಿರ್ತೇನೆ. ಸಿಸ್ಟಮನ್ನು ಒಮ್ಮೆ ಸ್ಟಡಿ ಮಾಡಿ ನೀವು ಸಿಸ್ಟಮಿಗೆ ಎಂಟರ್ ಆಗಿ ನೀವು ಫೈನಾನ್ಷಿಯಲ್ ಅಡ್ವೈಸ್ ಅಲ್ಲ, ನಿಮ್ಮ ಇಂಟೆಲಿಜೆನ್ಸನ್ನು ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಆಫ್ ಯು. ನೀವೊಂದು ಆಪರ್ಚುನಿಟಿ ನಿಮಗೆ ಕೊಟ್ಟಿದ್ದೇನೆ, ಇದೊಂದು ಸದುಪಯೋಗ ನೀವು ಮಾಡ್ಕೊಳ್ಳಿ. ಇಷ್ಟನ್ನು ಹೇಳ್ತಾ ನೀವು ಒಂದು ಪ್ಯಾಸಿವ್ ಇನ್ಕಮನ್ನು ಮಾಡ್ಕೊಳ್ಳಿ. ಈ COVID-19 ಸಿಚುವೇಷನಲ್ಲಿ ನಾವು ಆಲ್ಮೋಸ್ಟು ನಮ್ಮ ನೆಗೆಟಿವ್ ಆಗ್ತಿದೆ ನಮ್ಮ ಮೈಂಡ್ಗಳು. ಸೊ ಯಾವ ರೀತಿ ನಾವು ಇನ್ಕಮ್ ಮಾಡಲಿಕ್ಕೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ನಮ್ಮ ರಿಟೇಲ್ ಬಿಸ್ನೆಸ್ಗಳು ಕೆಳಗೆ ಬೀಳ್ತೇವೆ. ಸೊ ಪಬ್ಲಿಕ್ ಇಲ್ಲಿ ಯಾವುದು ಹೊರಗಡೆ ಬರ್ತಾ ಇಲ್ಲ, ಮನೆಯಲ್ಲಿ ಇರ್ತಾರೆ. ಸೊ ನಾವು ಏನಪ್ಪ ಮಾಡೋದು, ಆ ನೆಗೆಟಿವ್ ಮೈಂಡಲ್ಲಿ ಕೂಡ ಒಂದು ನಮಗೆ ಪಾಸಿಟಿವ್ ಆಪರ್ಚುನಿಟಿ ಇರುವಾಗ ಇದನ್ನು ಪಾಸಿಟಿವ್ ಆಗಿ ತಗೊಳ್ಳಿ, ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡಿ. ಸೊ ಆಟೋಮೆಟಿಕ್ಲಿ ನಮ್ಮ ಪಾಸಿಟಿವ್ ಎನರ್ಜಿ ನಿಮಗೆ ಪಾಸಿಟಿವ್ ಥಿಂಗ್ಸ್ಗಳನ್ನು ಕ್ರಿಯೇಟ್ ಮಾಡ್ತದೆ, ನೆಗೆಟಿವಿಟಿ ಹೊರಗೆ ಹೋಗುತ್ತೆ. ಇದರಿಂದ ನಮ್ಮ ಇನ್ಕಮನ್ನು ಕೂಡ ನಾವು ಪ್ಯಾಸಿವ್ ಆಗಿ ಬೆಳೆಸ್ತೇವೆ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಆಲ್ ಆಫ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.